ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ, ಸುಸ್ವಾಗತ. ನಾವು ನೆನೆ ತರಗತಿಯಲ್ಲಿ ಅಕ್ಷಾಂಶ, ರೇಖಾಂಶಗಳು ಮತ್ತು ಸಮಯ ವಲಯಗಳನ್ನ ಡಿಸ್ಕಸ್ ಮಾಡಿದ್ವಿ. ಏನೋ ಡೌಟ್ ಇದೆಯಾ ಅದರಲ್ಲಿ? ಇವತ್ತು ತರಗತಿಯಲ್ಲಿ ಅದನ್ನು ಮುಗಿಸ್ತಾ ಇದೀವಿ. ಅಕ್ಷಾಂಶ, ರೇಖಾಂಶಗಳು ಗೊತ್ತಾಗಿತ್ತು. ಸಮಯ ವಲಯಗಳು ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಗಳು ಬರ್ಬಹುದು ಅಂತ ಇದೆ. ಸೊ ಎಲ್ಲಾ ತರ ಲೆಕ್ಕಗಳು ಸಹ ನಾವು ಮಾಡಲಿದ್ದೇವೆ, ಆಯ್ತಾ? ಸೊ ನನ್ನ ಪರಿಚಯ ಇದೆ ಎಲ್ಲರಿಗೂ. ನಾನು ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ. ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತರಗತಿಗಳನ್ನ ಮಾಡ್ತಾ ಇದ್ದೇವೆ. ನೋಡಿ, ನವೀನ್ ಪ್ರಸಾದ್ ಸರ್ ಅವರು ಮೆಂಟರಬಿಲಿಟಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಪಾಟೀಲ್ ಸರ್ ಅವರು ಇಂಡಿಯನ್ ಪೊಲಿಟಿ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅಟೆಂಡ್ ಆಗಿ ಅವರ ತರಗತಿಗಳ ಉಪಯೋಗವನ್ನು ಪಡೀರಿ. ಸೊ ಇದು ಅವ್ರ QR ಕೋಡ್ಗಳು, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಕಳಿಸಿ. ಸ್ನೇಹಿತರೆ, ನಾವು ಇವತ್ತಿನ ತರಗತಿಯಲ್ಲಿ ಸಮಯ ವಲಯಗಳನ್ನ ಸಂಪೂರ್ಣಗೊಳಿಸೋಣ. ಸಮಯ ವಲಯಗಳಿಗೆ ಏನ್ ಟಾಪಿಕ್ ಇದೆ, ಇದು ತುಂಬಾ ಮುಖ್ಯವಾದಂತ ತರಗತಿ. ಎಲ್ಲರಿಗೂ ವೆರಿ ಗುಡ್ ಈವ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇವೆ. ನೋಡಿ, ನಿನ್ನೆ ರೇಖಾಂಶಗಳನ್ನ ಓದಿದ್ವಿ, ಕರೆಕ್ಟಾ? ರೇಖಾಂಶಗಳ ಒಂದು ಮುಖ್ಯ ಭಾಗ ಇದು. ಸಮಯ ವಲಯಗಳು ರೇಖಾಂಶದ ಮುಂದುವರೆದ ಭಾಗ. ಯಾಕೆಂದ್ರೆ ನಾವು ರೇಖಾಂಶಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಸಮಯ ವಲಯವನ್ನು ಕಲಿಬಹುದು. ಸೊ ನಾನು ಹೇಳ್ದೆ, ನೆನ್ನೆ ಸಮಯ ವಲಯಗಳನ್ನ ಫಸ್ಟ್ ಕೊಟ್ಟಿದ್ಯಾರು? ಸ್ಟ್ಯಾನ್ಫರ್ಡ್ ಫ್ಲೆಮಿಂಗ್. ಇವರು ಈ ಕಾನ್ಸೆಪ್ಟ್ ನ ಕೊಟ್ಟರು. ಯಾವಾಗ? 1884 ನಲ್ಲಿ ವಿಶ್ವ ರೇಖಾಂಶಗಳ ಸಮ್ಮೇಳನ, ವರ್ಲ್ಡ್ ಮೆರಿಡಿಯಾನಲ್ ಕಾನ್ಫರೆನ್ಸ್, ವಾಷಿಂಗ್ಟನ್ DC ನಲ್ಲಿ ನಡೀತು. ಅವಾಗ ಈ ಸಮಯ ವಲಯಗಳ ಕಾನ್ಸೆಪ್ಟ್ ಕೊಟ್ಟರು. ಇವ್ರೇನ್ ಹೇಳ್ತಾರೆ, ಜಗತ್ತಿನಲ್ಲಿ 24 ಸಮಯ ವಲಯಗಳಿದೆ, 24 ಟೈಮ್ ಝೋನ್. ಯಾಕೆ? ನಮ್ಮ ಪೃಥ್ವಿ 24 ಗಂಟೆ ತಗೊಳುತ್ತೆ. ಒಂದು ಸತಿ ಸುತ್ತಾಕಕ್ಕೆ ಎಷ್ಟು? 24 ಗಂಟೆಗಳು ತಗೊಳುತ್ತೆ. ಅದಕ್ಕೋಸ್ಕರ 24 ಟೈಮ್ ಝೋನ್ಸ್ ಇದೆ ಅಂತ ಹೇಳ್ತಾರೆ. ಈಸಿ ಅಲ್ಲ? ಯಾಕೆ 24 ಟೈಮ್ ಝೋನ್? ಬಿಕಾಸ್ ಅರ್ತ್ ಟೇಕ್ಸ್ 24 hours. ಅದಕ್ಕೆ ನಮಗೆ 24 ಟೈಮ್ ಝೋನ್ಸ್ ಇದೆ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಈಸಿ ಇದೆ ಇದು, ಆಯ್ತಾ? ಅಂದ್ರೆ 1 ಟೈಮ್ ಝೋನ್ ಇಸ್ ಈಕ್ವಲ್ ಟು 1 hour. 1 ಟೈಮ್ ಝೋನ್ ಇಸ್ ಈಕ್ವಲ್ ಟು 1 hour. ಸೊ ಇದು ಗೊತ್ತಿರ್ಬೇಕು ಎಲ್ಲರಿಗೂ. ಫಸ್ಟ್ ಇದು. ಹಾ, ಸೊ ಇನ್ನೊಂದು, ಇವರು ಏನ್ ಹೇಳ್ತಾರೆ, ನಮ್ಮ ಭೂಮಿ ಮೇಲೆ 360 ಮೆರಿಡಿಯನ್ಗಳಿದೆ, 360 ಮೆರಿಡಿಯನ್ಸ್, ಕರೆಕ್ಟಾ? ಅದರಲ್ಲಿ ಒಂದನ್ನ ಪ್ರಧಾನ ರೇಖಾಂಶ ಅಂತ ಕರೀತಾರೆ. 0 ಡಿಗ್ರಿನ ಪ್ರಧಾನ ರೇಖಾಂಶ ಅಂತ ಕರೀತಾರೆ. ಅಂದ್ರೆ ಇದು ನಮ್ಮ ಪೃಥ್ವಿ ಆದ್ರೆ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್, ಕರೆಕ್ಟಾ? ಉತ್ತರದಿಂದ ದಕ್ಷಿಣಕ್ಕೆ ಹಿಂಗ್ ಬರುತ್ತೆ ನೋಡಿ, ಇದು ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಕನೆಕ್ಟ್ ಆಗ್ತದೆ ನೋಡಿ. ಈ ರೇಖೆಯನ್ನು 0 ಡಿಗ್ರಿ ಅಂತ ಕರೀತಾ ಇದ್ದಾರೆ. ಈ 0 ಡಿಗ್ರಿ ಏನ್ ಮಾಡ್ತಾ ಇದೆ ನೋಡಿ, ನಮ್ಮ ಪೃಥ್ವಿಯನ್ನು ಪೂರ್ವ ಗೋಲಾರ್ಧ ಮತ್ತು ಹಂಗೆ ಪಶ್ಚಿಮ ಗೋಲಾರ್ಧವಾಗಿ ವಿಂಗಡಣೆ ಮಾಡ್ತಾ ಇದೆ, ಹೌದಾ? ಈ 0 ಡಿಗ್ರಿನ ಅವರು ಪ್ರಧಾನ ರೇಖಾಂಶ ಅಂತ ಕರೀತಾರೆ. ಆ 360 ರೇಖಾಂಶಗಳಲ್ಲಿ 0 ಡಿಗ್ರಿಯನ್ನು ಪ್ರಧಾನ ರೇಖಾಂಶ. ಅದು ನಾವು ಕರ್ಕೊಳ್ಳಿ, ಉತ್ತರ ಗೋಲಾರ್ಧದಲ್ಲಿ ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿ ಲಂಡನ್ ನಗರದ ಸಮೀಪದಲ್ಲಿರುವಂತಹ ಗ್ರೀನಿಚ್, ಆಯ್ತಾ? ಯುನೈಟೆಡ್ ಕಿಂಗ್ಡಮ್, ಲಂಡನ್, ಗ್ರೀನಿಚ್ ನಗರದ ಮುಖಾಂತರ ಪಾಸ್ ಆಗ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಮೊದಲು ಇಲ್ಲಿ ರಾಯಲ್ ಅಬ್ಸರ್ವೇಟರಿ ಇದೆ, ಪುರಾತನ ವೀಕ್ಷಣಾಲಯ ಇದೆ. ಇಲ್ಲಿ ಬರ್ದಿದ್ದೀನಿ ನಾನು ಕನ್ನಡದಲ್ಲೆಲ್ಲ, ಆಯ್ತಾ? ವೀಕ್ಷಣಾಲಯ. ಮತ್ತು 180 ಇದೆಯಲ್ಲ, 0ದ ಆಪೋಸಿಟ್ ಏನಾಗುತ್ತೆ ಹೇಳಿ? 0ದ ಆಪೋಸಿಟ್ 180 ಪೆಸಿಫಿಕ್ ಕ್ರಾಸ್ ಆಗುತ್ತೆ, ಪೆಸಿಫಿಕ್ ಸಾಗರ ಕ್ರಾಸ್ ಆಗುತ್ತೆ. ಅದು ಮೂರನೇದು, UK ಬಲಿಷ್ಠ ರಾಷ್ಟ್ರ ಆದ್ರಿಂದ ಎಲ್ಲಾ ದೇಶಗಳು ಇದನ್ನ ಪಾಲನೆ ಮಾಡ್ಬೇಕಾಗಿ ಬಂತು, ಫಾಲೋ ಮಾಡ್ಬೇಕಾಗಿ ಬಂತು. ಅದಕ್ಕೋಸ್ಕರ ನೋಡಿ, ಇದು ಜಾರಿಗೆ ಬಂತು. ಇಷ್ಟು ಗೊತ್ತಾಗಿದೆ ಅಲ್ವ ಎಲ್ಲರಿಗೂ? ಈಸಿ ಟು ಅಂಡರ್ಸ್ಟ್ಯಾಂಡ್, ಏನ್ ಕಷ್ಟ ಇಲ್ಲ. 24 ಸಮಯ ವಲಯಗಳು, ಭೂಮಿ 24 ಗಂಟೆ ತಗೊಳ್ತಾ ಇರೋದ್ರಿಂದ, ಆಯ್ತಾ? ಯಾವಾಗ ಜಾರಿಗೆ ಬಂತು? ಇದೊಂದು ಕ್ವಶನ್. ಯಾವಾಗ ಏರ್ ಗೊತ್ತಾಯ್ತು, ಯಾವ ಕಾನ್ಫರೆನ್ಸ್ ಗೊತ್ತಾಯ್ತು, ಎಲ್ಲಿ ನಡೀತು ಗೊತ್ತಾಯ್ತು. ಇದೆಲ್ಲ ಕ್ವಶನ್ ಆಗಿ ಬಂದಿದೆ. ಐ ಆಮ್ ಟೆಲಿಂಗ್ ಯು. ಯಾಕೆ ಪ್ರೈಮ್ ಮೆರಿಡಿಯನ್ ಈ ಜಾಗಕ್ಕೆ ತಗೊಂಡ್ವಿ? ಗೊತ್ತಾಯ್ತು. ಭಾರತದಲ್ಲಿ ಏನ್ ಹೇಳಿದೆ ನಾನು ನೆನೆ, ಭಾರತದಲ್ಲಿ ಉಜ್ಜೈನ್ ನಗರವನ್ನು ಕೇಂದ್ರವಾಗಿ ನಾವು ಉಪಯೋಗಿಸ್ತಾ ಇದ್ವಿ. ಉಜ್ಜೈನ್ ನಗರ, ಉಜ್ಜೈನ್ ಇಸ್ ದಿ ಸೆಂಟರ್ ಫಾರ್ ಇಂಡಿಯನ್ ಮೆರಿಡಿಯನ್. ಭಾರತದ ಮೂಲ ರೇಖಾಂಶ ಉಜ್ಜೈನ್ ಮುಖಾಂತರ ಪಾಸ್ ಆಗ್ತಾ ಇದೆ, ಕರೆಕ್ಟಾ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದೀವಿ. ಇಸ್ ಇಟ್ ಕ್ಲಿಯರ್? ಸೊ ನಾನು ಏನೇ ಹೇಳ್ತಾ ಇದ್ದೆ, ಎಲ್ಲ ಜಾತಕ ಕುಂಡ್ಲಿ ನಮ್ಮ ಇದಿರುತ್ತಲ್ಲ, ಅವೆಲ್ಲ ಹೇಳೋದು ಇದ್ದಾಗ ಉಜ್ಜೈನ್ ಆಧಾರದ ಮೇಲೆ, ಆಯ್ತಾ? ಸೊ ಪ್ಲೀಸ್ ರಿಮೆಂಬರ್ ದಿಸ್. ನೆಕ್ಸ್ಟ್, ನಮ್ಮ ಒಂದು ದಿನ ಅಂತ ತಗೊಂಡಾಗ, ಇವಾಗ 16ನೇ ತಾರೀಕು, ಕರೆಕ್ಟಾ? ಡಿಸೆಂಬರ್ ದಿನ ಮಂಗಳವಾರ, ಸೋಮವಾರ.
ಸೋಮವಾರ ಇವತ್ತು, ಕರೆಕ್ಟ್ ಅಲ್ಲ? ಹಾ. ಸೊ ಯಾವಾಗ್ಲೂ ಒಂದು ದಿನ ಮತ್ತು ಒಂದು ತಾರೀಕು ಯಾವಾಗ ಚೇಂಜ್ ಆಗೋದು? ಮಧ್ಯರಾತ್ರಿ ಚೇಂಜ್ ಆಗುತ್ತೆ. ಮಧ್ಯರಾತ್ರಿ 12 ಗಂಟೆಯಿಂದ ನೆಕ್ಸ್ಟ್ ಮಧ್ಯರಾತ್ರಿ 12 ಗಂಟೆವರೆಗೂ 24 ಗಂಟೆಗಳ ಕಾಲ, ಹೌದಾ? 24 hours. ನಾನು ಏನಕ್ಕೆ ಈ ಟಾಪಿಕ್ ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾರು ಹೊಸದಾಗಿ ನೋಡಿದ್ರೆ ಈ ಟಾಪಿಕ್ ಒಂದ್ ಕಡೆ ಸಿಗ್ಲಿ ಅವ್ರಿಗೆ ಅಂತ. ನೋಡಿ, ಮಧ್ಯರಾತ್ರಿಯಿಂದ ಮಧ್ಯಾಹ್ನದವರೆಗೂ ನೋಡಿ, ಮಿಡ್ ಡೇ 12 ಗಂಟೆ ಆಯ್ತು ಇಲ್ಲಿ, 12 hours. ಮತ್ತೆ ಮಿಡ್ ಡೇ ಇಂದ ಈ ಕಡೆ 12 hours. ಮಿಡ್ ನೈಟ್ ಇಂದ ಮಿಡ್ ಡೇ ವರೆಗೂ 12 hours, 12 ಗಂಟೆ. ಮತ್ತೆ ಮಿಡ್ ಡೇ ಇಂದ ಮತ್ತೆ ಮಿಡ್ ನೈಟ್ ವರೆಗೂ 12 hours. ಒಟ್ಟು 24 ಗಂಟೆಗಳು ಇಲ್ಲಿಂದ ಇಲ್ಲಿಗೆ, ಹೌದಾ? ಸೊ ನಾವು ಮತ್ತೆ ಮಧ್ಯರಾತ್ರಿ ಬರ್ತಿದ್ದಂಗೆ ಏನಾಗುತ್ತೆ? 16ನೇ ತಾರೀಕಿದ್ದು ಏನಾಗುತ್ತೆ? 17 ಆಗುತ್ತೆ, ಮಂಗಳವಾರ ಆಗುತ್ತೆ, ಹೌದಾ? ಈ ರೀತಿ ಡೇಟ್ ಚೇಂಜ್ ಆಗುತ್ತೆ, ನಮ್ಮ ಕ್ಯಾಲೆಂಡರ್ಗಳಲ್ಲಿ ಡೇಟ್ ಚೇಂಜ್ ಆಗುತ್ತೆ. ಸೊ ಮಧ್ಯರಾತ್ರಿಯಿಂದ ಮಧ್ಯಾಹ್ನದವರೆಗೂ ಏನೇ ಟೈಮ್ ಬಂದ್ರು ಅದು AM. ಯಾಕೆ? ಮಿಡ್ ಡೇನ ಏನಂತ ಕರಿತೀವಿ? ಮಿಡ್ ಅಂದ್ರೆ ಮಧ್ಯ, ಮೆರಿ. DM ಅಂದ್ರೆ ಡೇ. ಇದು ಲ್ಯಾಟಿನ್ ಪದ. ಮೆರಿಡಿಯಂ ಅನ್ನೋದು ಲ್ಯಾಟಿನ್ ಪದ, ಮಿಡ್ ಡೇ ಅಂತ. ಮೆರಿ ಮೀನ್ಸ್ ಮಿಡ್, ಡೇ ಅಂದ್ರೆ DM. ಸೊ ಮಧ್ಯಾಹ್ನಕ್ಕಿಂತ ಮುಂಚೆ ಏನೇ ಬಂದ್ರು ಆಂಟಿ ಮೆರಿಡಿಯನ್ ಮೀನ್ಸ್ ಬಿಫೋರ್ ನೂನ್ ಅಂತ. ಬಿಫೋರ್ ನೂನ್. ಮಧ್ಯಾಹ್ನ ಆದ್ಮೇಲೆ ಏನೇ ಬಂದ್ರು ಪೋಸ್ಟ್ ಮೆರಿಡಿಯನ್ ಮೀನ್ಸ್ ಆಫ್ಟರ್ ನೂನ್ ಅಂತ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಆಫ್ಟರ್ ನೂನ್. ಇದು ಟೈಮಿಂಗ್ಸ್ ಗೊತ್ತಾಯ್ತು ಈಗ ಎಲ್ಲರಿಗೂ. AM PM ಪದ್ಧತಿ ಗೊತ್ತಾಯ್ತು. ಹೌದಾ? ನಾನು ಇವಾಗ ಕ್ವಿಕ್ ಆಗಿ ಬರ್ತಾ ಇದ್ದೀನಿ ನೋಡಿ. ಸೊ ಕ್ಯಾಲ್ಕುಲೇಷನ್ ಇನ್ನೊಂದ್ಸತಿ ಹೇಳಿ ಅಂತ ಹೇಳಿದ್ರು ಒಂದಷ್ಟು ಜನ ಸ್ಟೂಡೆಂಟ್ ಮೆಸೇಜ್ ಮಾಡಿ, ಅದಕ್ಕೋಸ್ಕರ ಕ್ವಿಕ್ ಆಗಿ ಹೇಳ್ತಾ ಇದೀನಿ. ನಮ್ಮ ಪೃಥ್ವಿ ಒಂದು ಬಾರಿ ತಿರುಗೋದಿಕ್ಕೆ, ಕರೆಕ್ಟ್, ಅದರ ಕಕ್ಷೆಯ ಸುತ್ತ ತಿರುಗೋದಿಕ್ಕೆ 24 ಗಂಟೆಗಳು ತಗೊಳುತ್ತೆ. ಒಂದು ಸುತ್ತು ತಿರುಗೋದು ಅಂದ್ರೆ ಏನು? 360 ಡಿಗ್ರಿ ತಿರುಗೋದು. 24 ಗಂಟೆಗಳಲ್ಲಿ ಅದು ಒಂದು ಸುತ್ತು ತಿರುಗ್ತಾ ಇದೆ, ಸ್ಪಿನ್ ಆಗ್ತಾ ಇದೆ, 360 ಡಿಗ್ರಿ ಸ್ಪಿನ್ ಆಗ್ತಾ ಇದೆ, ಬಾಲ್ ತರ. ಸೊ 1 ಗಂಟೆನಲ್ಲಿ 360 ಡಿಗ್ರಿ ಡಿವೈಡ್ ಬೈ 24 ಅಂದ್ರೆ 15 ಡಿಗ್ರಿ ತಿರುಗ್ತು ಅಂತ ಅರ್ಥ. ಸೊ ನಮ್ಗೆಲ್ಲರಿಗೂ ಗೊತ್ತಿದೆ 1 hour is 1 time zone, ಕರೆಕ್ಟಾ? 1 time zone ಅಂದ್ರೆ 1 hour ಅಂತ ಗೊತ್ತಿದೆ ಆಲ್ರೆಡಿ. 24 ಟೈಮ್ ಝೋನ್, ಸೊ 24 ಗಂಟೆ ಅಂತ ಗೊತ್ತಿದೆ. ಸೊ ನೋಡಿ, ಅದಕ್ಕೆ ಏನರ್ಥ? ಒಂದು ಟೈಮ್ ಝೋನ್ ಅಂದ್ರೆ 15 ಡಿಗ್ರಿ. 1 time zone is equal to 15 ಡಿಗ್ರಿ. ಇದು ಗೊತ್ತಾಗಿದೆ ಎಲ್ಲರಿಗೂ, ಆಯ್ತಾ? ಸೊ 1 hour ನಲ್ಲಿ 15 ಡಿಗ್ರಿ ತಿರುಗಿದ್ರೆ, ಕರೆಕ್ಟಾ? ದಟ್ ಇಸ್ 60 ನಿಮಿಷದಲ್ಲಿ ನಮ್ಮ ಪೃಥ್ವಿ 15 ಡಿಗ್ರಿ ತಿರುಗಿದ್ರೆ, ಕರೆಕ್ಟಾ? 1 ಡಿಗ್ರಿ ತಿರುಗಕ್ಕೆ ಎಷ್ಟು ನಿಮಿಷ? ಕರೆಕ್ಟಾ? 60 ನಿಮಿಷ ಡಿವೈಡ್ ಬೈ 15, 4 ನಿಮಿಷ ತಗೊಳುತ್ತೆ, ಆಯ್ತಾ? ಇಸ್ ಇಟ್ ಕ್ಲಿಯರ್? ಸೊ 1 ಡಿಗ್ರಿ ತಿರುಗೋದಕ್ಕೆ ನಮ್ಮ ಪೃಥ್ವಿ 4 ನಿಮಿಷ ತಗೊಳುತ್ತೆ. ಈ ಕ್ಯಾಲ್ಕುಲೇಷನ್ಗಳನ್ನ ಎಲ್ಲರೂ ನಾಪಿಟ್ಕೊಳ್ಬೇಕು, ಇದು ಈಸಿ ಇದೆ, ಆಯ್ತಾ? ನಾನು ಏನಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಗಳಿಗೆ ಇವತ್ತು ನೋಡಿದವ್ರಿಗೆ ಫುಲ್ ಗೊತ್ತಾಗ್ಲಿ, ಒಂದು ಟಾಪಿಕ್ ಕಡೆ ಇರ್ಲಿ, ಪ್ಲಸ್ ನಿನ್ನೆ ಅವ್ರಿಗೆ ರಿವಿಷನ್ ಆಗ್ಲಿ ಅಂತ. ಆಯ್ತಲ್ಲ? ಸೊ ಇಷ್ಟ ಆಯ್ತು. ಸೊ ಇದರ ಆಧಾರದ ಮೇಲೆ ನೀವೇನ್ ಮಾಡ್ಬೋದು? ನಮ್ಮ ಪೃಥ್ವಿಯನ್ನು 24 ಸಮಯ ವಲಯಗಳಾಗಿ ವಿಂಗಡಣೆ ಮಾಡಿ. ಇಲ್ಲಿ ನೋಡಿ, ಇದು 0 ಡಿಗ್ರಿ. ಈ ಕಡೆಗೆ ಬರೋದೆಲ್ಲ ಪೂರ್ವ ಗೋಲಾರ್ಧ. 15 ಡಿಗ್ರಿ, 30 ಡಿಗ್ರಿ, ನೋಡಿ 45 ಡಿಗ್ರಿ, 60 ಡಿಗ್ರಿ, 75 ಡಿಗ್ರಿ. ಓಕೆ, ಬರಿತಾ ಹೋಗಿ. 15 ಡಿಗ್ರಿ ಜಂಪ್ ಮಾಡಿ ಅಷ್ಟ. ಓಹೋ, ನಂಗೆ ಜಾಗ ಆಗ್ತಾ ಇಲ್ಲ, ಮತ್ತೆ ನಿನ್ನೆ ತರನೇ ಆಯ್ತು. ಯಾಕೆಂದ್ರೆ ಸರಿಯಾಗಿ ಡಿವೈಡ್ ಮಾಡ್ಬೇಕು, ಇಲ್ಲ ಇಕ್ಕಟ್ ಆಗ್ತಾ ಇದೆ ನೋಡಿ. 15 ಡಿಗ್ರಿ, $90 ಡಿಗ್ರಿ, 105, 120, 135, 150, 165 ಡಿಗ್ರಿ, 180 ನೋಡಿ. 180 ಬಂತು. ಇದೆಲ್ಲ ಪೂರ್ವ ಗೋಲಾರ್ಧ. ಇದು 12 ಟೈಮ್ ಝೋನ್ ಬಂತು. ಎಲ್ಲರಿಗೂ ಗೊತ್ತಾಯ್ತಾ ಇವತ್ತು? ಹಂಗೆ ಈ ಕಡೆಗೆ ಬರೀರಿ. 15, 30 ಡಿಗ್ರಿ ವೆಸ್ಟ್, ಇವೆಲ್ಲ ಪಶ್ಚಿಮ ಗೋಲಾರ್ಧ. 45 ಡಿಗ್ರಿ, 60, 75, 90, 105 ಡಿಗ್ರಿ, 120 ವೆಸ್ಟ್, ಇದೆಲ್ಲ ವೆಸ್ಟ್ ಪಶ್ಚಿಮ. 135, 150, ಕರೆಕ್ಟ್, 165,
180 ನೋಡಿ. ಈ ರೀತಿ ಈ ಕಡೆ 12 ಟೈಮ್ ಝೋನ್ ಪಶ್ಚಿಮಕ್ಕೆ. ಕ್ಲಿಯರಾ? ಈ ರೀತಿ ಟೈಮ್ ಝೋನ್ಗಳನ್ನ ಬರ್ಕೊಂಡಿದೀವಿ ನಾವು. $180 + 180 ಎಷ್ಟು? 360. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? 180 + 180 is 360. ನೋಡಿ ಈಗ ಆಯ್ತಾ? ಇದು ಈಕ್ವೇಟರ್, ಸಮಭಾಜಕ ವೃತ್ತ. ಇದು ಉತ್ತರ ಗೋಲಾರ್ಧ, ಇದು ದಕ್ಷಿಣ ಗೋಲಾರ್ಧ, ಇದು ಪೂರ್ವ, ಇದು ಪಶ್ಚಿಮ. ಸೊ ಭಾರತ ಇಲ್ಲಿದೆ, ಹೌದಾ? ಭಾರತ ಇಲ್ಲಿದೆ, ಎಲ್ಲರೂ ಗಮನಿಸಿ. ಓಕೆ, ಸೊ ನಾನು ಇವಾಗ ಇದರಲ್ಲೇ ನಿಮಗೆ ಈಸಿಯಾಗಿ ಹೇಳ್ಕೊಟ್ಬಿಡ್ತೀನಿ. ಯಾಕೆ ಕಳೆದ ತರಗತಿಯಲ್ಲಿ ನಾನು ತುಂಬಾ ಟಾಪಿಕ್ಸ್ಗಳನ್ನ ಹೇಳುವಾಗ ಇದನ್ನ ಇನ್ನೂ ಸ್ವಲ್ಪ ಕ್ಲಿಯರ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇದು ಪೂರ್ವ ಗೋಲಾರ್ಧ, ಹೌದಾ? ಪೂರ್ವ. ನಮ್ಮ ಸೂರ್ಯ ಹುಟ್ಟೋದು ಈ ಕಡೆಗೆ, ಪೂರ್ವದಲ್ಲಿ ಫಸ್ಟ್ ಸೂರ್ಯ ಹುಟ್ಟೋದು, ಕರೆಕ್ಟ್ ತಾನೆ? ಅಂದ್ರೆ ಇದು ಸಮಯದಲ್ಲಿ ಮುಂದೆ ಇರುತ್ತೆ ಪೂರ್ವದೆಲ್ಲ. ಸೊ ಟೈಮ್ ಇಸ್ ಅಹೆಡ್. ಈ ಕಡೆ ಜಾಗಗಳು ಸಮಯದಲ್ಲಿ ಮುಂದೆ, ಯಾಕಂದ್ರೆ ಫಸ್ಟ್ ದಿನ ಶುರುವಾಗದೆ ಈ ಕಡೆಗೆ, ಬೆಳಕಾಗದೆ ಈ ಕಡೆ. ಜಪಾನ್ ಬರದೆ ಇಲ್ಲಿ, ಲ್ಯಾಂಡ್ ಆಫ್ ರೈಸಿಂಗ್ ಸನ್. ನಪ್ಕೈಜಿ ಎಲ್ಲರಿಗೂ ಜಪಾನ್. ಹಾ, ಸೊ ಆಸ್ ರಿಸಲ್ಟ್ ಇದೆಲ್ಲ ಸಮಯದಲ್ಲಿ ಮುಂದೆ. ಇದೆಲ್ಲ ಪಶ್ಚಿಮಕ್ಕಿರೋ ಜಾಗಗಳು. ಇವೆಲ್ಲ ಏನಾಗುತ್ತೆ ಸಮಯದಲ್ಲಿ ಹಿಂದೆ, ಲೇಟ್ ಆಗಿ ಬೆಳಕಾಗುತ್ತೆ ಇಲ್ಲಿಗೆ, ಯಾಕಂದ್ರೆ ಇವೆಲ್ಲ ವೆಸ್ಟ್ ಅಲ್ಲಿ ಇದೆ, ಗೊತ್ತಾಯ್ತಲ್ಲ? ವೆಸ್ಟ್, ಈಸ್ಟ್. ಸೊ ನಾವು ಭಾರತ ಪೂರ್ವದಲ್ಲಿ ಇದೀವಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಭಾರತ ಉತ್ತರ ಗೋಲಾರ್ಧದಲ್ಲಿ ಮತ್ತು ಪೂರ್ವ ಗೋಲಾರ್ಧದಲ್ಲಿ ಇದೆ. ಅದಕ್ಕೆ ನಮ್ಗೆ ಎಲ್ಲಾ ಜಾಗಗಳಿಗೂ ಅಕ್ಷಾಂಶ ರೇಖಾಂಶ ಉತ್ತರ ಮತ್ತು ಪೂರ್ವ ಅಂತ ಬರುತ್ತೆ, ಗೊತ್ತಾಯ್ತಾ ಎಲ್ಲರಿಗೂ? ನಮ್ಮ ಎಲ್ಲಾ ಜಾಗದ ಅಕ್ಷಾಂಶಗಳು ರೇಖಾಂಶಗಳು ಉತ್ತರ ಮತ್ತು ಪೂರ್ವ ಬರುತ್ತೆ. ಎಸ್, ವೆರಿ ಗುಡ್ ನಂದಿನಿ ಅವರೇ. ಹಾ, ಸೊ ಪೂರ್ವದಲ್ಲಿದ್ದೀವಿ. ಎಷ್ಟು ನೋಡಿ, ನಮ್ಮ ಭಾರತ ಇಲ್ಲಿಂದ ಈ ಕಡೆ ಗುಜರಾತ್ ಇಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೂ ತಗೊಂಡ್ರೆ ಈ ಕಡೆಯಿಂದ, ಹೌದಾ, 68 ಇಂದ 97 ವರೆಗೂ ಬರುತ್ತೆ ಭಾರತ. ಸೊ ಮಧ್ಯದಲ್ಲಿ ಆಲ್ ಆಫ್ ಯು ಸಿಯರ್ ಇಲ್ಲಿ 75, ಒಂದು ನಿಮಿಷ, ಮತ್ತು 90 ಮಧ್ಯ ಈ ಲೈನ್ ನೋಡಿ ಎಲ್ಲರೂ, ಆಯ್ತಾ? ಇದು 82.5 ಡಿಗ್ರಿ ಮಧ್ಯದಲ್ಲಿ. ಯಾಕೆಂದ್ರೆ ಇದಕ್ಕೂ ಅಂತರ ಎಷ್ಟು? 15 ಡಿಗ್ರಿ ಅಂತರ ಇದೆ, ಅದರ ಅರ್ಧ ಮಧ್ಯದಲ್ಲಿ ತಗೋತಾ ಇದೀವಿ. ಸೊ 82.5 ಡಿಗ್ರಿ ಈಸ್ಟ್ ಇಸ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್, ಭಾರತದ ಮೂಲ ರೇಖಾಂಶ ಇದು. ಅರ್ಥ ಆಯ್ತಾ ಎಲ್ಲರಿಗೂ? ಇದು ಸುಲಭ ಆಯ್ತು ಇವತ್ತು, ಕರೆಕ್ಟಾ? ಇದು ಅರ್ಧ ಗಂಟೆ ಲೆಕ್ಕ. ಇದು ಇಲ್ಲಿಂದ ಇಲ್ಲಿಗೆ 1 ಗಂಟೆ ಲೆಕ್ಕ, ಹೌದಾ? ಇಲ್ಲಿಂದ ಇಲ್ಲಿಗೆ 1 ಗಂಟೆ, ಇಲ್ಲಿಗೆ ಅರ್ಧ, ಈ ಕಡೆಗೆ ಅರ್ಧ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ನೆನ್ನೆ ಎಷ್ಟೋ ಜನಕ್ಕೆ ಡೌಟ್ ಇತ್ತಿದ್ದು ಅಂತೆ, ಒಂದಿಬ್ರು ಸ್ಟೂಡೆಂಟ್ಸ್ ರಿಪೀಟ್ ಮಾಡಿ ಅಂದ್ರು, ಅದಕ್ಕೋಸ್ಕರ ರಿಪೀಟ್ ಮಾಡ್ತಾ ಇದ್ದೀನಿ, ಗೊತ್ತಾಯ್ತಾ? ಇಲ್ಲಿಗೂ ಅರ್ಧ ಗಂಟೆ 1 ಅವರ್ ಅಂದ್ರೆ, ಇಲ್ಲಿಗೂ 1 ಗಂಟೆ ಅಂದ್ರೆ 15 ಡಿಗ್ರಿ 1 ಅವರ್ ಅಂದ್ರೆ 82.5 ಎಷ್ಟಾಗುತ್ತೆ? ಅರ್ಧ ಅಂದ್ರೆ 7.5 ಡಿಗ್ರಿ, 7 ಡಿಗ್ರಿ 30 ಮಿನಿಟ್ಸ್, 7 ಡಿಗ್ರಿ 30 ಮಿನಿಟ್ಸ್ ಬರುತ್ತೆ ಇಲ್ಲಿಗೆ. ಪ್ಲೀಸ್ ಸ್ನ್ಯಾಪ್ ಕಟ್ಕೊಳ್ಳಿ, ಆಯ್ತಾ? ಸೊ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡೋದು ಯಾವಾಗಲೂ ಇದ್ರ ರೆಫರೆನ್ಸ್ ಮೇಲೆ, 0 ಡಿಗ್ರಿ ರೆಫರೆನ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಯಾವ ಜಾಗದ ಮುಖಾಂತರ ಪಾಸ್ ಆಗ್ತಾ ಇದೆ? ನಾ ಆಗ್ಲೇ ಹೇಳಿದ್ನಲ್ಲ, ಗ್ರೀನಿಚ್, ಇದ್ರ ಮುಖಾಂತರ ಪಾಸ್ ಆಗ್ತಾ ಇದೆ, ಹೌದಾ? ಎಲ್ಲರಿಗೂ ನೆನಪ ಇದೆ. ಅದಕ್ಕೆ ಇದರ ರೆಫರೆನ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇದನ್ನ GMT ಅಂತ ಕರಿತೀವಿ, ಗ್ರೀನಿಚ್ ಮೆರಿಡಿಯನ್ ಟೈಮ್, GMT, ಆಯ್ತಾ? ಎಷ್ಟೊಂದು ಬುಕ್ಸ್ ಗಳಲ್ಲಿ UTC ಅಂತ ಕೊಟ್ಟಿರ್ತಾರೆ, ಯೂನಿವರ್ಸಲ್ ಕೋಆರ್ಡಿನೇಟೆಡ್ ಟೈಮ್ ಅಂತ. ಯೂನಿವರ್ಸಲ್ ಕೋಆರ್ಡಿನೇಟೆಡ್ ಟೈಮ್, UTC ಅಂತಾನು ಕರೀತಾರೆ. GMTಗೆ ಇನ್ನೊಂದು UTC ಅಂತಾನು ಬಳಸ್ತೀವಿ, ಜ್ಞಾಪಕ ಇಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಏನಾದ್ರು GMT ಬದಲು UTC ಅಂತ ಕೊಟ್ರೆ ಹೆದರ್ಕೋಬೇಡಿ. ಇದು 0 ಡಿಗ್ರಿ ತಾನೆ, 0 ಡಿಗ್ರಿ ಇರೋದ್ರಿಂದ GMT 0 ಡಿಗ್ರಿ ಇರೋದ್ರಿಂದ ಇದನ್ನ ಝೂಲು ಟೈಮ್ ಅಂತಾನು ಕರೀತಾರೆ, ಝೂಲು ಟೈಮ್, ಆಯ್ತಾ? ಏನಂತ ಕರಿತೀವಿ? ಝೂಲು ಟೈಮ್. ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾರೆ ವಾಟ್ ಇಸ್ ಝೂಲು ಟೈಮ್ ಅಂತ, ಅವಾಗ ನಿಮ್ಗೆ ಗೊತ್ತಿರಬೇಕು. ಝೂಲು ಟೈಮ್ ಇಸ್ ನಥಿಂಗ್ ಬಟ್ 0 ಡಿಗ್ರಿ GMT. ಎಷ್ಟು ಜನ ಗೊತ್ತಿತ್ತು? ಇದನ್ನ ಏವಿಯೇಷನ್, ಏರ್ ಫೋರ್ಸ್ ಅವರು ವಿಮಾನದಲ್ಲಿ ಹಾರಾಟ ಮಾಡ್ತಾರಲ್ಲ, ಪೈಲಟ್, ಅವ್ರು ಬಳಸ್ತಾರೆ ಈ ಝೂಲು ಟರ್ಮ್ ನ, ಝೂಲು ಟೈಮ್ ಅಂತಾರೆ ಅವರು. ಓಕೆ, ಎಕ್ಸಾಮ್ ಅಲ್ಲಿ ಕೇಳ್ಬೋದು ಇದನ್ನ.
ಝುಲು ಟೈಮ್, ZULU ನೆನಪಿಟ್ಕೊಳ್ಳಿ. ಝುಲು ಟೈಮ್, GMT, UTC, ಯೂನಿವರ್ಸಲ್ ಕೋಆರ್ಡಿನೇಟೆಡ್ ಟೈಮ್ ಎಲ್ಲ ಒಂದೇ. ಸೊ ನಾವು ಭಾರತ GMT ಇಂದ ಎಷ್ಟು ಗಂಟೆ ಮುಂದೆ ಇದೀವಿ ನೋಡೋಣ. ಇಲ್ಲಿ ನೋಡಿ, ಇದು 1 ಗಂಟೆ 15 ಡಿಗ್ರಿ ಅಂದ್ರೆ 1, ಇದು 2, ಇದು 3, ನೋಡಿ ಯಾರ್ಯಾರು ಡೌಟ್ ಇತ್ತು ನೋಡಿ, 4, ಇದು 5 ವರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈಗ? ಭಾರತದ ಸಮಯ ವಲಯ GMT ಪ್ಲಸ್ 5:30 ಅಂತ. GMT ಪ್ಲಸ್ 5:30. ಇಸ್ ಇಟ್ ಕ್ಲಿಯರ್? ಯಾರ್ಯಾರಿಗೆ ನೆನ್ನೆ ಡೌಟ್ ಇದೆ ಅದೇ ರಿಪೀಟ್ ಮಾಡ್ತಾ ಇದ್ದೀನಿ. GMT ಪ್ಲಸ್ 5:30 ಅಂದ್ರೆ 5:15 ಗಂಟೆ ಮುಂದೆ ಇದೀವಿ ನಾವು ಇಲ್ಲಿಂದ ಇಲ್ಲಿಗೆ. ಗೊತ್ತಾಯ್ತಾ? ಅವಾಗ ಏನಾಗುತ್ತೆ, ಇಷ್ಟು ಗೊತ್ತಾದ್ರೆ ಸಾಕು ನಿಮ್ಗೆ. ಅಂದ್ರೆ ಇವಾಗ ಭಾರತದಲ್ಲಿ ಟೈಮ್ ಇದೆಯಪ್ಪ, ಇವಾಗ ಎಷ್ಟು ಟೈಮ್ ಈಗ ನೋಡಿ ಎಲ್ಲರೂ, ಟೈಮ್ ಎಷ್ಟು ಇವಾಗ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಈ 82.5 ಡಿಗ್ರಿ ಯಾವ್ಯಾವ ರಾಜ್ಯಗಳ ಮುಖಾಂತರ ಪಾಸ್ ಆಗುತ್ತೆ? ದೇಶಗಳು ಇಂಡಿಯಾ ಮತ್ತು ಶ್ರೀಲಂಕಾ. ಇಂಡಿಯಾ ಮತ್ತು ಶ್ರೀಲಂಕಾ ಒಂದೇ ಟೈಮ್ ಝೋನ್ ಅಲ್ಲಿ ಇದೆ, ಹೌದಾ? ಗೊತ್ತಾಯ್ತಾ ಎಲ್ಲರಿಗೂ? ಭಾರತ ಮತ್ತು ಶ್ರೀಲಂಕಾ ಒಂದೇ ಟೈಮ್ ಝೋನ್ ಅಲ್ಲಿ ಇರೋ ದೇಶಗಳು ಎರಡು. ಒಂದು ಭಾರತದಲ್ಲಿ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹೌದಾ, UP, MP, ಛತ್ತೀಸ್ಗಢ, ಒಡಿಶಾ ಮತ್ತು AP ಮುಖಾಂತರ ಪಾಸ್ ಆಗುತ್ತೆ. ಇದು ಅಲಹಾಬಾದ್, ಮಿರ್ಜಾಪುರ್ನಲ್ಲಿ ಅಲಹಾಬಾದ್ ಭಾಗದಲ್ಲಿ, ಇವಾಗ ಪ್ರಯಾಗ್ರಾಜ್ ಅಲ್ಲಿ ಪಾಸ್ ಆಗ್ತಾ ಇದೆ. ನಾನು ಹೇಳಿದ್ದೇನೆ, ಪಂಡಿತ್ ನೆಹರು ಅವರು ಹುಟ್ಟಿದ ಜಾಗ, ಜೊತೆಗೆ ಇದು ದೇಶನ 2 ಭಾಗವಾಗಿ, ಆಲ್ಮೋಸ್ಟ್ 2 ಭಾಗವಾಗಿ ಡಿವೈಡ್ ಮಾಡೋದ್ರಿಂದ ಇಲ್ಲಿಗೆ ಶಿಫ್ಟ್ ಮಾಡೋದು. ಶಂಕರ್ಗರ್ ಫೋರ್ಟ್ ಅಲಹಾಬಾದ್ ಅಲ್ಲಿ ಯಾವ ಜಾಗ? ಶಂಕರ್ಗರ್ ಫೋರ್ಟ್. ನಮಗೆ ಎಲ್ಲರಿಗೂ ಕೇಳ್ಬೋದು ತಾನೆ, ಯಾವ ಕೋಟೆ ನಲ್ಲಿ ಇಂಡಿಯನ್ ಟೈಮ್ ಅಬ್ಸರ್ವೇಟರಿ ಇದೆ? ಸಮಯ ವೀಕ್ಷಣಾಲಯ ಭಾರತದ್ದು ಯಾವ ಕೋಟೆಯಲ್ಲಿದೆ? ಅಲಹಾಬಾದ್ನ ಶಂಕರ್ಗರ್ ಫೋರ್ಟ್ ನಲ್ಲಿ ಇದೆ. ನೆನಪಿಟ್ಕೊಳ್ಳಿ. ಇದು ಇಷ್ಟು ಮಾಹಿತಿ ನಾನು ಹೇಳಿದ್ದೀನಿ. ಇವಾಗ ಭಾರತದಲ್ಲಿ ಟೈಮ್ ಎಷ್ಟಪ್ಪ? ವಾಟ್ ಇಸ್ ದ ಟೈಮ್? ಲೈಕ್ 8:15 ಅಂತ ತಗೊಳ್ಳೋಣ. ಇಸ್ ಇಟ್ ಕ್ಲಿಯರ್ ಎಲ್ಲರಿಗೂ? ತಗೋಬೋದಾ 8:15 ಅಂತ? ಹಾ, ಯಾಕೆಂದ್ರೆ ಕ್ಯಾಲ್ಕುಲೇಟ್ ಮಾಡಕ್ ಸುಲಭ ನನಗೀಗ. 8:30 PM, ಹೌದಾ? 8:30 PM, 8:30 PM ಇವಾಗ ಯಾವಾರ? ಸೋಮವಾರ. ಸೊ ಇವಾಗ ನೋಡಿ ಎಲ್ಲ ಗೊತ್ತಾಗೋಗುತ್ತೆ ನಿಮ್ಗೆ. ಸೊ ಭಾರತದಲ್ಲಿ ಎಷ್ಟು ಟೈಮ್ ಇರಬೇಕಾದ್ರೆ, ಸೊ ನಾನು ಈ ಕಡೆ ಲಂಡನ್ ಅಲ್ಲಿ ಎಷ್ಟು ಟೈಮ್ ಅಂತ ಕೇಳಿದೆ ಅನ್ಕೊಳ್ಳಿ. ಲಂಡನ್, ಗ್ರೀನಿಚ್ ಪಕ್ಕ ಲಂಡನ್ ಅಲ್ಲಿ ಎಷ್ಟು ಟೈಮ್ ಅಂದಾಗ ಏನ್ ಮಾಡ್ತೀರಾ? ಅವಾಗ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ ಎಲ್ಲರೂ? ಇಲ್ಲಿ ನೋಡಿ, ಇಲ್ಲಿ ಈ ಲೈನ್ ಅಲ್ಲಿ 8:15 ಆದ್ರೆ ಇಲ್ಲಿ ಎಷ್ಟಿರ್ಬೋದು? 8 ಗಂಟೆ, ಹೌದಾ? 8 ಆದ್ಮೇಲೆ ಇಲ್ಲಿ ಹಿಂದೆ ಹೋದಾಗ ಸಬ್ಟ್ರಾಕ್ಟ್ ಮಾಡಿ. 7, 6, 5, 4, 3. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? 3 PM ಕರೆಕ್ಟಾ? 3 PM ಟೈಮ್ ಲಂಡನ್ ಗ್ರೀನಿಚ್ ಅಲ್ಲಿ 3 PM ಇದೆ ಈಗ. ಸೋಮವಾರ ಕರೆಕ್ಟಾ? ಡೇಟ್ ಬರೆದ್ಬಿಡೋಣ. 16/12 ಸೋಮವಾರ, ಹೌದಾ? ಅಂದ್ರೆ ಇದೊಂದೇ ಜಾಗದಲ್ಲ, ಈ ಲೈನ್ ಅಲ್ಲಿ ಯಾವ ದೇಶಗಳು ಬರುತ್ತೆ ಎಲ್ಲ ಕಡೆ ಈ ಟೈಮ್ ಇರುತ್ತೆ. ಈಗ 3 PM ಇರುತ್ತೆ, ಗೊತ್ತಾಯ್ತಾ? ಹಂಗೆ ನ್ಯೂಯಾರ್ಕ್ ನಗರ, ಇಲ್ಲಿ ನ್ಯೂಯಾರ್ಕ್ ನಗರ ಇದೆ ನೋಡಿ, ನ್ಯೂಯಾರ್ಕ್ ನಗರ. ಹಿಂದಕ್ಕೆ ಬನ್ನಿ, ಅವಾಗ ಏನಾಗುತ್ತೆ? ಮತ್ತೆ ಸಪ್ರೇಟ್ ಮಾಡ್ಬೇಕು. ಈಗ ಇಲ್ಲೇ 3 ಗಂಟೆ ಇದ್ರೆ ಇಲ್ಲಿ 2 ಗಂಟೆ, 1, 12, 11, 10, ಬೆಳಿಗ್ಗೆ 10 ಗಂಟೆ. ಈಗ 10 ಗಂಟೆ, ಗೊತ್ತಾಯ್ತಾ? ಲೆಟ್ಸ್ ಸೇ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅನ್ಕೊಳ್ಳಿ, ಅಲ್ಲಿಂದ ಭಾಷಣ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ, ವಿಶ್ವಸಂಸ್ಥೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಅನ್ಕೊಳ್ಳಿ. ವಿಶ್ವಸಂಸ್ಥೆನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಅನ್ಕೊಳ್ಳಿ, ಇಲ್ಲಿ ನ್ಯೂಯಾರ್ಕ್ ಅಲ್ಲಿ ವಿಶ್ವಸಂಸ್ಥೆ ಇರೋದು. ಇಲ್ಲಿ ಅವ್ರು 10 ಗಂಟೆ ಇವಾಗ ಅಲ್ಲಿ ಮಾತಾಡಿದ್ರೆ ನಮ್ಗೆ ಇವಾಗ ಇಲ್ಲಿ ಲೈವ್ ನೋಡ್ಬೋದು ನಾವು ಇವಾಗ, ಹೌದಾ? ಪ್ರೈಮ್ ಮಿನಿಸ್ಟರ್ ನ್ಯೂಯಾರ್ಕ್ ಲೋಕಲ್ ಟೈಮ್ 10 ಗಂಟೆಗೆ ಭಾಷಣ ಮಾಡ್ತಾರೆ ಅಲ್ಲಿ ಅಂದ್ರೆ, ಇಲ್ಲಿ ನಮ್ಗೆ ಎಷ್ಟೊತ್ತಿಗೆ ನೋಡ್ಬೇಕು ಅಂತ ಕೇಳ್ಬೋದಾ ಕ್ವಶನ್? ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ಕ್ವಶನ್ ಹೆಂಗೆ ಅಂದ್ರೆ, ವಿಶ್ವಸಂಸ್ಥೆಯನ್ನು ಉದ್ದೇಶಿಸಿ ನಮ್ಮ ಪ್ರಧಾನಿಗಳು ಅಲ್ಲಿ ಲೋಕಲ್ ಟೈಮ್ 75 ಡಿಗ್ರಿ ವೆಸ್ಟ್ ನ್ಯೂಯಾರ್ಕ್ ನಗರದಲ್ಲಿ 10 ಗಂಟೆಗೆ ಮಾತಾಡ್ತಾರೆ AM. ಭಾರತದಲ್ಲಿ ಎಷ್ಟೊತ್ತಿಗೆ ನಾವು ಟಿವಿ ಹಾಕಿ ಲೈವ್ ನೋಡ್ಬೇಕು? ಕ್ವಶನ್ ಗೊತ್ತಾಯ್ತಾ ಎಲ್ಲರಿಗೂ? ಮಾಡ್ಬೋದಲ್ಲ ಈ ಕ್ವಶನ್? ಎಕ್ಸಾಮ್ ಅಲ್ಲಿ ಹಿಂಗೆ ತಾನೇ ಕೇಳ್ತಾ ಇರೋದು. ಸುಮ್ನೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ತೆರೆಸ್ತಾ ಇದ್ದಾರೆ ಅಷ್ಟೇ ಮಧ್ಯದಲ್ಲಿ. ತುಂಬಾ ಏನೋ ಸ್ವಲ್ಪ ನಿಮ್ಗೆ ಏನಪ್ಪಾ ಪ್ರೈಮ್ ಮಿನಿಸ್ಟರ್ ಅಂತ ಅನಿಸ್ಲಿ ಅಂತ ಕ್ವಶನ್ ಅಲ್ಲಿ, ಆದ್ರೆ ಅದೇನು ಇನ್ಫಾರ್ಮೇಶನ್ ಬೇಕಾಗಿಲ್ಲ ನಮ್ಗೆ. ಏನ ಆ ಜಾಗ ಬೇಕಷ್ಟೇ. ನ್ಯೂಯಾರ್ಕ್ ನಗರದಲ್ಲಿ ಇದ್ದಾರೆ, 75 ಡಿಗ್ರಿ ವೆಸ್ಟ್ ಅಲ್ಲಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳ್ತಾ ಇರೋದು? ಪ್ಲೀಸ್ ರೈಸ್ ಯೋರ್ ಹ್ಯಾಂಡ್. ಈ ತರ ಮಾಡ್ತಾ ಇದಾರೆ ಅವರು, ಕಾನ್ಸೆಪ್ಟ್ ತರ ಕೇಳ್ತಾ ಇದಾರೆ, ಹಿಂಗೆ ಕ್ವಶನ್ ಅಂತ.
ಗೊತ್ತಾಯ್ತಾ? ವೆರಿ ಈಸಿ, ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. 10 AM ಇಲ್ಲಿ ಭಾರತದಲ್ಲಿ ಎಷ್ಟೊತ್ತಿಗೆ ಲೈವ್ ನೋಡ್ತೀರಾ? ಇವಾಗ ಯಾವ್ದೋ ಒಂದು ಜಾಗದಲ್ಲಿ ಕ್ರಿಕೆಟ್ ನಡೀತಾ ಇದೆಯಪ್ಪ, ಅಲ್ಲಿ ಕ್ರಿಕೆಟ್ ನಡೆದಾಗ ನಾವೇನ್ ಮಾಡ್ತಿರ್ತೀವಿ, ಬೆಳಗಿನ ಜಾವ ಅಷ್ಟೊತ್ತಿಗೆ ಕೂತಿರ್ತೀವಿ ಅಥವಾ ಮಧ್ಯರಾತ್ರಿ ಕೂತಿರ್ತೀವಿ ಟಿವಿ ನೋಡ್ತಾ. ಕರೆಕ್ಟ್, ಅವ್ರಿಗೆ ಬೆಳಿಗ್ಗೆ, ನಮಗೆ ಮಧ್ಯರಾತ್ರಿ. ಎಷ್ಟು ಜನಕ್ಕಾಗಿದೆ ಎಕ್ಸ್ಪೀರಿಯನ್ಸ್ ಇದು? ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನಡೀತಾ ಇತ್ತಲ್ಲ, ಟೆಸ್ಟ್, ಒನ್ ಡೇ, 2020 ಎಲ್ಲ, ಅಲ್ಲಿ ಅವ್ರಿಗೆ ಬೆಳಿಗ್ಗೆ ಅಂದ್ರೆ ನಮ್ಗೆ ಮಧ್ಯರಾತ್ರಿ 2 ಗಂಟೆಗೆ ಕೂತಿ ನೋಡ್ತಾ ಇದ್ರೆ ಮನೇಲಿ ಏನನ್ನೋರು ಗೊತ್ತಾ, ಬೆಳಿಗ್ಗೆ ಒಂದಿನೂ ಎದ್ದಿಲ್ಲ ಕ್ರಿಕೆಟ್ಗೋಸ್ಕರ ಮಧ್ಯರಾತ್ರಿ ಎದ್ದು ಕೂತಿದ್ಯಲ್ಲ ಅನ್ನೋರು. ಸೊ ನೀವೇನಾದ್ರು ಆಗಿದ್ರೆ ನಿಮ್ಗೆ ಅನುಭವ ಆಗಿರುತ್ತೆ. ಸೊ 2 ಗಂಟೆಗೆ ಎದ್ದು ಟಿವಿ ನೋಡ್ತಾ ಇರೋರು, ಕ್ರಿಕೆಟ್ ನೋಡೋರು. ಸೊ ಹಂಗೆ ನಾವು ಇಲ್ಲಿ ಕೂತಲ್ಲೇ ಟೈಮ್ ಹೇಳ್ಬೋದು ಇವಾಗ. ಹಂಗೆ ಈ ಕಡೆ ನೋಡಿ, ಈಗ 10 ಗಂಟೆ ಇಲ್ಲ ಆಯ್ತಾ, ಹಂಗೆ ಲಾಸ್ ಏಂಜಲಸ್ ಹೋಗೋಣ. ಲಾಸ್ ಏಂಜಲಸ್ ನಗರ, ಫುಟ್ಬಾಲ್ ಅಷ್ಟೇ. ಕರೆಕ್ಟಾ? ಎಲ್ಲ ಕಡೆ ಸ್ಪೋರ್ಟ್ಸ್ ಲೈವ್ ನಡೀತಾ ಇದೆ, ನಾವು ಹಂಗೆ ತಾನೇ ನೋಡ್ತಾ ಇರೋದು. ಒಲಿಂಪಿಕ್ಸ್ ಆಗಿರ್ಬೋದು ಎಲ್ಲ. ಇಲ್ಲಿ ನೋಡಿ, ಈ ಕಡೆ ಬರೋಣ ಮತ್ತೆ. ಈ ಕಡೆ ಲಾಸ್ ಏಂಜಲಸ್ ನೋಡಿ, 1, 2, 3, 4 ಗಂಟೆ. ಅಂದ್ರೆ ಇಲ್ಲಿ 10 ಗಂಟೆ ಅಂದ್ರೆ 9, 8, 7, 6 ಬೆಳಗಿನ ಜಾವ 6 ಗಂಟೆ ಈಗ ಲಾಸ್ ಏಂಜಲಸ್ ನಲ್ಲಿ. ಮತ್ತೆ ಈ ಕಡೆ ಬನ್ನಿ, ಯಾವ ದಿನ? ಸೋಮವಾರ ಬೆಳಿಗ್ಗೆ ಆಯ್ತಾ, 16ನೇ ತಾರೀಕು 12 ಡಿಸೆಂಬರ್. ಈಗ ಬನ್ನಿ ಮತ್ತೆ ಈ ಕಡೆ ಹವಾಯಿ ನೋಡಿ, ಇಲ್ಲಿ ಬರುತ್ತೆ. ಹವಾಯಿ 180 ಹತ್ರ ಬರ್ತಾ ಇದೆ. 1, 2, 3 ಅಂದ್ರೆ ಇಲ್ಲಿ 5, 4, 3 ನೋಡಿ. ಗೊತ್ತಾಗ್ತದೆ ಎಲ್ಲರಿಗೂ? ಬೆಳಗಿನ ಜಾವ 3 ಗಂಟೆ ಈಗ ಸೋಮವಾರ ಈ ಕಡೆಗೆ 16ನೇ ತಾರೀಕು ಡಿಸೆಂಬರ್. ಗೊತ್ತಾಯ್ತಾ ಎಲ್ಲರಿಗೂ? ಹವಾಯಿ ಹೆಂಗ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದೆ ನೋಡಿ. ನೆನ್ನೆಗಿಂತ ಸುಲಭ ಆಯ್ತು ಈಗ. ನೆನ್ನೆ ನಾನು ಏನ್ ಮಾಡಿದ್ರೆ ಮ್ಯಾಪ್ ತಗೊಳಕ್ ಹೋಗಿ ಸ್ವಲ್ಪ ಇದಾಯ್ತು ಅಷ್ಟೇ. ಈಗ ನೋಡಿ ತುಂಬಾ ಸುಲಭವಾಗಿ ಇದ್ರಲ್ಲೇ ಗೊತ್ತಾಗೋಗುತ್ತೆ. ಅಂದ್ರೆ ನಾವು ಹಿಂಗ ಲೆಫ್ಟ್ ಹೋಗ್ತಾ ಇದ್ರೆ ಏನಾಗುತ್ತೆ, ಸಮಯದಲ್ಲಿ ಹಿಂದಕ್ಕೆ ಹೋಗುತ್ತೆ. ಅದು ಸಪ್ರೇಟ್ ಮಾಡಿ. ಪೂರ್ವಕ್ಕೆ ಹೋಗ್ತಾ ಹೋಗುತ್ತೆ ಅನ್ಕೊಳ್ಳಿ. ಆಸ್ಟ್ರೇಲಿಯಾ ಪರ್ತ್ ನಗರ ಇಲ್ಲಿದೆ. ಪರ್ತ್, ಆಸ್ಟ್ರೇಲಿಯಾದ ಪರ್ತ್ ನಗರ. ಆಸ್ಟ್ರೇಲಿಯಾ ಬರ್ಕೋತೀನಿ ನೋಡಿ. ಯಾಕೆಂದ್ರೆ ಇವೆಲ್ಲ ನಾವು ಕ್ಲಾಸಸ್ ರೆಕಾರ್ಡ್ ಆಗ್ತಾ ಇರೋದ್ರಿಂದ, ಒಂದ್ಸತಿ ನೀಟಾಗಿ ಮಾಡೋದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇದ್ರ ಸಾಲ್ವ್ ಆಗೋಗುತ್ತೆ ಸಮಸ್ಯೆ. ಗೊತ್ತಾಯ್ತಲ್ಲ? ನೀವ್ ಅನ್ನಿಸ್ಬೋದು ಸರ್ ರಿಪೀಟ್ ಮಾಡ್ತಾರೆ ಎಲ್ಲ ಟಾಪಿಕ್ಸ್ಗಳು ತುಂಬಾ ನಿಧಾನಕ್ಕೆ ಅಂತ. ಆದ್ರೆ ಏನಾಗುತ್ತೆ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅದೇ ಬೇಕಾಗಿರೋದು ಇವಾಗ. ನಿಮ್ಗಳಿಗೆ ಗೊತ್ತಿದೆ, ನಿಮ್ಗೆ ಏನ್ಸುತ್ತೆ ಬೇಗ ಬೇಗ ಮುಗಿಸಪ್ಪ ಅಂತ ಅನ್ಸುತ್ತೆ. ಬಟ್ ಬಾಕಿಯವ್ರಿಗೆಲ್ಲ ಏನ್ಸುತ್ತೆ, ನಿಧಾನಕ್ಕೆ ಮಾಡ್ಲಿ, ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗ್ಲಿ ಅಂತ ಅನ್ಸುತ್ತೆ. ಇಲ್ಲಿ ನೋಡಿ ಪರ್ತ್ ನೋಡಿ 120 ಬರ್ತಾ ಇದೆ ನೋಡಿ ಈ ಲೈನ್. ಎಕ್ಸಾಮ್ ಅಲ್ಲಿ ಇದನ್ನ ಕೊಡ್ತಾರೆ ನಿಮ್ಗೆ, ಪರ್ತ್ ನಗರ 120 ಈಸ್ಟ್ ಅಂತ ಕೊಡ್ತಾರೆ ಅವರು. ಸೊ ಪರ್ತ್ ನಗರದಲ್ಲಿ ಎಷ್ಟು ಟೈಮ್ ಈಗ ಹೇಳಿ ನೋಡೋಣ. ಭಾರತದಲ್ಲಿ ಟೈಮ್ ಗೊತ್ತಿದೆ 8:30. ಪರ್ತ್ ನಗರದಲ್ಲಿ ಟೈಮ್ ಎಷ್ಟು? ಪರ್ತ್ ಇಸ್ 120. ಇವಾಗಿಂದ ನೀವು ಹೇಳಿ ನನಗೆ. ಪರ್ತ್ ನಲ್ಲಿ ಎಷ್ಟು ಟೈಮ್? ಪರ್ತ್ ಇಸ್ 120 ಈಸ್ಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಪರ್ತ್ ಇಸ್ 120 ಈಸ್ಟ್. ಭಾರತದಲ್ಲಿ ಟೈಮ್ ಕೊಡ್ತಾ ಇದ್ದಾರೆ 8:30. ವಾಟ್ ಇಸ್ ದ ಟೈಮ್ ಇನ್ ಪರ್ತ್? ಬೇಗ ಹೇಳಿ. ಎಲ್ಲರೂ ಆನ್ಸರ್ ಮಾಡ್ಬೇಕು, ಹೌದಲ್ವಾ? ನೋಡಿ 8:30 ಇಲ್ಲಿ ಅಂದ್ರೆ ಇಲ್ಲಿ 9 ಗಂಟೆ, 10, 11. ಎಸ್, ವೆರಿ ಗುಡ್. 11 PM ಈಗ. ನೋಡಿ ಅವ್ರಿಗೆ ಆಗ್ಲೇ ಊಟ ಆಗೋಗಿರುತ್ತೆ, ಮಲಗ್ತಾ ಇರ್ತಾರೆ ಅವರೆಲ್ಲರೂ. ಹೌದಾ? ಪರ್ತಲ್ಲಿ. ಸಿಡ್ನಿ ನೋಡಿ, ಸಿಡ್ನಿ 2 hours ಇದೆ ಇಲ್ಲಿಗೂ 150 ಬರುತ್ತೆ. ಸಿಡ್ನಿ ಇಸ್ 150. ಅವಾಗ ಎಷ್ಟಾಗುತ್ತೆ ನೋಡಿ? ಸಿಡ್ನಿ 1 ಗಂಟೆ 1 AM ಆಗೋಗಿದೆ ಈಗ ಸಿಡ್ನಿನಲ್ಲಿ. ಎಷ್ಟನೇ ತಾರೀಕು? 17ನೇ ತಾರೀಕು ಡಿಸೆಂಬರ್ ಶುರು ಆಗೋಗಿದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಮಂಗಳವಾರ ಶುರುವಾಗೋಗಿದೆ ಇಲ್ಲಿ, ಟ್ಯೂಸ್ಡೇ. ಕರೆಕ್ಟ್. ಮತ್ತೆ ಈ ಕಡೆ ಬನ್ನಿ, ವಿಲಿಂಗ್ಟನ್ ಎಷ್ಟು? 165. 2 ಗಂಟೆ ಇಲ್ಲಿ, 2 ಗಂಟೆ. ಕರೆಕ್ಟಾ? 2 AM ಈಗ ಮಧ್ಯರಾತ್ರಿ 2 AM. ವಿಲಿಂಗ್ಟನ್ ಇಸ್ 2 AM. 17 ಡಿಸೆಂಬರ್ ಟ್ಯೂಸ್ಡೇ. ಮತ್ತೆ ಇನ್ನೊಂದು ಗಂಟೆ ಈ ಕಡೆ ಬನ್ನಿ, 180. ಇಲ್ಲಿ ಬಂದ್ರೆ 3 ಆಗೋಗುತ್ತೆ. 3 ಗಂಟೆ ಮಧ್ಯರಾತ್ರಿ, 3 ಗಂಟೆ ಅಥವಾ ಬೆಳಗಿನ ಜಾವ 3 ಗಂಟೆ. 3 ಗಂಟೆ. ಕರೆಕ್ಟಾ? ಯಾವ ತಾರೀಕು? 17 ಡಿಸೆಂಬರ್. ಓಕೆ, ಮಂಗಳವಾರ ಶುರುವಾಗೋಗಿದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅಂದ್ರೆ ಈ ಕಡೆ ಎಲ್ಲ ಒಂದಿನ ದಾಟ್ತಿದ್ದಾರೆ ಈಗ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಅಷ್ಟೇ ಮಂಗಳವಾರಕ್ಕೆ ಬಂದ್ಬಿಡ್ತೀವಿ. ಹೌದಾ? ಎಲ್ಲರಿಗೂ ಅರ್ಥ ಆಯ್ತಪ್ಪ ಈಗ? ಸೊ 180 ಹತ್ರ ಬರ್ತಿದ್ದಂಗೆ ಇದು ಏಷ್ಯಾ ಖಂಡ. ಭಾರತ ಇರೋದಲ್ವಾ ಏಷ್ಯಾ ಖಂಡ. ಇದು ಅಮೆರಿಕಾ ಖಂಡ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಉತ್ತರ ಅಮೆರಿಕಾ, ಏಷ್ಯಾ. ನಾನು ಮಾರ್ಕ್ ಮಾಡ್ಬಿಡ್ತಾ ಇದ್ದೀನಿ. ಟೈಮ್ ನೋಡ್ಕೊಳ್ಳಿ. ಹವಾಯಿನಲ್ಲಿ ಎಷ್ಟಿತ್ತು ಟೈಮು?
3 AM ಈ ಭಾಗ ಆಯ್ತಾ. ಅದನ್ನ ನಾನು ಒಂದು ಮ್ಯಾಪ್ ತೋರಿಸ್ತೀನಿ ನೋಡಿ. ಇವಾಗ ಇಂಟ್ರೆಸ್ಟಿಂಗ್ ಮ್ಯಾಪ್ ಎಲ್ಲರಿಗೂ, ಇವಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಇಲ್ಲಿದೆ ಹವಾಯಿ, ಇಲ್ಲಿದೆ ಇಲ್ಲಿ ಹವಾಯಿ. ಎಷ್ಟಿತ್ತು ಟೈಮ್ ಇಲ್ಲಿ? 3 AM ಆಯ್ತಾ. ಅಮೆರಿಕದ ಕಡೆ ಎಷ್ಟು ತಾರೀಕು? 16/12 ಸೋಮವಾರ. ಈ ಕಡೆ ನ್ಯೂಜಿಲೆಂಡ್ ಕಡೆ ಏನಾಗಿತ್ತು ಟೈಮು? 3 AM ಬಂದಿದೆ. ವಾಟ್ ಇಸ್ ದ ಡೇಟ್? 17/12 ಮಂಗಳವಾರ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಇವಾಗ? ನಾನು ಅದನ್ನ ಮ್ಯಾಪ್ ಮೇಲೆ ತೋರಿಸ್ತಾ ಇದ್ದೀನಿ. ಈಗ ಈಸಿ ಆಯ್ತು ತಾನೆ ಇವತ್ತು ನನಗಿಂತ? ನಾನು ಡೈರೆಕ್ಟ್ ಆಗಿ ಮ್ಯಾಪ್ ತಗೊಂಡ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದು. ಇವಾಗ ನಾನೇನ್ ಮಾಡಿದ್ದೀನಿ, ಈ ರೀತಿ ತೋರಿಸ್ತೆ. ಇದು 180 ಡಿಗ್ರಿ ಇಲ್ಲಿ ಬರುತ್ತೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಬರುತ್ತೆ. ಯಾವ ಸಾಗರ ಇದು? ಪೆಸಿಫಿಕ್ ಓಷನ್ ನಲ್ಲಿ 180 ಡಿಗ್ರಿ ಬರುತ್ತೆ. ಈ ಲೈನ್ ನಾವು ಸ್ಟ್ರೈಟ್ ಆಗಿ ಹಾಕಿದ್ರೆ ಏನಾಗುತ್ತೆ? ಈ ಎಲ್ಲ ದ್ವೀಪಗಳಿದೆ ನೋಡಿ, ಇಲ್ಲೆಲ್ಲ ದ್ವೀಪಗಳು, ಅವ್ರಗಳಿಗೆ ಗೊಂದಲ ಆಗುತ್ತೆ. ಆ ದ್ವೀಪದಲ್ಲಿರೋರಿಗೆ ಗೊಂದಲ ಆಗುತ್ತೆ. ಒಂದ್ ಕಡೆ ಮಂಗಳವಾರ, ಒಂದ್ ಕಡೆ ಸೋಮವಾರ ಅಂದ್ರೆ ಹೆಂಗಿರುತ್ತೆ? ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಈ ಲೈನ್ ನ ಸ್ವಲ್ಪ ಜಿಗ್ಜಾಗ್ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈಗ? ಈ ರೀತಿ ಜಿಗ್ಜಾಗ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಕರೆಯೋದು ಅದಕ್ಕೆ. ಯಾಕೆಂದ್ರೆ ಇದು 2 ದಿನವನ್ನು ಬೇರೆಪಡಿಸುತ್ತೆ, ಸೋಮವಾರ ಮಂಗಳವಾರ. ಹೌದಾ? ಸೊ 17, 16 ಈ ರೀತಿ 2 ತಾರೀಕುಗಳನ್ನು ಬೇರ್ಪಡಿಸುವ ರೇಖೆಗೆ ಅಂತಾರಾಷ್ಟ್ರೀಯ ದಿನರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಕರೆಕ್ಟಾ? ಈ ಕಡೆ ಸೋಮವಾರ, ಈ ಕಡೆ ಮಂಗಳವಾರ ಇದೆ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಓಕೆ. ಸೊ ಈ ಅಂತಾರಾಷ್ಟ್ರೀಯ ದಿನರೇಖೆಯು ಯಾವ ಸಾಗರದಲ್ಲಿದೆ? ಒನ್ ಕ್ವಶನ್. ಪೆಸಿಫಿಕ್ ಓಷನ್. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕಮ್ಸ್ ಇನ್ ಪೆಸಿಫಿಕ್ ಓಷನ್. ಯಾವ ಖಂಡವನ್ನು ದಾಟ್ತಾ ಇದೆ? ಓಷನಿಯಾ ಖಂಡವನ್ನು ದಾಟ್ತಾ ಇದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಖಂಡ ಓಷನಿಯಾ. ಆಯ್ತಾ? ಇದು ಎಷ್ಟನೇ ಡಿಗ್ರಿ ರೇಖಾಂಶ? 180ನೇ ರೇಖಾಂಶ, 180 ಡಿಗ್ರಿ ರೇಖಾಂಶ. ಆಯ್ತಾ? ಇದು 2 ತಾರೀಕನ್ನು ಬೇರ್ಪಡಿಸುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಈ ಅಂತಾರಾಷ್ಟ್ರೀಯ ದಿನರೇಖೆಯನ್ನು ನೀವೇನಾದ್ರು ಈ ಕಡೆ ಏಷ್ಯಾ ಕಡೆಯಿಂದ ನೋಡಿ, ಇದು ಏಷ್ಯಾ, ಇದು ಅಮೆರಿಕ. ಇದು ಏಷ್ಯಾದಿಂದ ಅಮೆರಿಕ ಕಡೆಗೆ ದಾಟಿದಾಗ, ಹೌದಾ, ಒಂದ್ ರೀತಿ ವೆಸ್ಟ್ ಟು ಈಸ್ಟ್ ದಾಟಿದಾಗ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಏನಾಗುತ್ತೆ? ನೀವು ಮಂಗಳವಾರದಲ್ಲಿ ಇದ್ರಿ, ಸೋಮವಾರ ಮುಗಿಸಿತಾನೆ ಮಂಗಳವಾರ, ಈ ಕಡೆ ಹೋದ ತಕ್ಷಣ ಮತ್ತೆ ಸೋಮವಾರ ಅಂದ್ರೇನು? 1 ದಿನ ಗೇನ್ ಆಗುತ್ತೆ. ಡೇ ಗೇನ್ ಆಗುತ್ತೆ. ಅದೇ ನೀವು ಈ ಕಡೆ ದಾಟಿದ್ರೆ ಕರೆಕ್ಟಾ ಮಂಗಳವಾರಕ್ಕೆ ಬಂದ್ಬಿಡ್ತೀರಾ, ಅವಾಗ 1 ಡೇ ಲಾಸ್ ಆಗುತ್ತೆ. ಎಸ್, ದಟ್ಸ್ ಇಟ್. ಐ ಹೋಪ್ ಟುಡೇ ಇಟ್ಸ್ ಕ್ಲಿಯರ್. ಅಂದ್ರೆ ನಾನು ಇಲ್ಲಿ ನನ್ನ ಹುಟ್ಟುಹಬ್ಬ ಇಲ್ಲಿ ಒಂದ್ಸತಿ ಆಚರಿಸಿದೆ, ಮತ್ತೆ ಈ ಕಡೆ ಹೋಗಿ ಆಚರಿಸಬಹುದು, ಗೊತ್ತಾಯ್ತಲ್ಲ? ಸೊ 2 ಸತಿ ಆಚರಿಸಬಹುದು ಈ ಜಾಗದಲ್ಲಿ. ನೀವು ಆನಿವರ್ಸರಿ, ವೆಡ್ಡಿಂಗ್ ಆನಿವರ್ಸರಿ, ಕರೆಕ್ಟಾ, ಬರ್ತ್ಡೇ, ಅದಕ್ಕೆಲ್ಲ ಇಲ್ಲಿ ಹೋಗ್ಬೋದು. ಇಲ್ಲೆಲ್ಲ ಎಷ್ಟೊಂದು ರಾಷ್ಟ್ರಗಳಿದೆ ಇಲ್ಲೆಲ್ಲ, ಕರೆಕ್ಟಾ? ಆನಿವರ್ಸರಿ ಟೂರಿಸಮ್ ಫೇಮಸ್ ಅದು. ಬರ್ತ್ಡೇಸ್ ಅಂಡ್ ಆನಿವರ್ಸರಿ ಟೂರಿಸಮ್ಗೆ ಹೋಗ್ತಾರೆ ಜನ ಇಲ್ಲಿ. ಅವಾಗ ಒಂದ್ಸತಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಅದನ್ನ ಲೈನ್ ದಾಟದ್ಮೇಲೆ ಇನ್ನೊಂದ್ಸತಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಸೇಮ್ ಡೇ ಟ್ವೈಸ್ ನೀವು ಸೆಲೆಬ್ರೇಟ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನ್ಯೂ ಇಯರ್ ಬಂತು ಅನ್ಕೊಳ್ಳಿ, ನಾನೇನ್ ಮಾಡ್ತೀನಿ, ಇಲ್ಲಿ 1 ಜನವರಿ ಬರುತ್ತೆ ಅನ್ಕೊಳ್ಳಿ. 1 ಜನವರಿ ಬಂದಾಗ ಎಕ್ಸಾಂಪಲ್ ಕೊಡ್ತಾ ಇರೋದು ನನೀಗ, ಆಯ್ತಾ? 1 ಜನವರಿ ಇಲ್ಲಿ ಬಂದಾಗ ಈ ಕಡೆ ಎಷ್ಟಿರುತ್ತಪ್ಪ ತಾರೀಕು? 31 ಡಿಸೆಂಬರ್ ಇರುತ್ತೆ. ಜನಕ್ಕೆ ಅರ್ಥ ಆಗ್ತಾ ಇದೆ? ಇಲ್ಲಿ 1 ಜನವರಿ ಇದ್ದಾಗ ಇಲ್ಲಿ 31 ಡಿಸೆಂಬರ್ ಇರುತ್ತೆ, ಹೌದಾ? ಅಂದ್ರೆ ಇಲ್ಲಿ ವರ್ಷ ಮುಗಿತಾ ಇರುತ್ತೆ, ಇಲ್ಲಿ ಹೊಸ ವರ್ಷ ಶುರುವಾಗೋಗಿದೆ, ಹೌದಾ? ಅವಾಗ ಏನಾಗುತ್ತೆ, ನಾನು ಇಲ್ಲಿ ಫಸ್ಟ್ ಪಾರ್ಟಿ ಮಾಡಿದ್ದೀನಿ, ನಾನು ಆಲ್ರೆಡಿ ಮಧ್ಯರಾತ್ರಿ ಪಾರ್ಟಿ ಮಾಡಿ ಏನ್ ಮಾಡ್ತೀನಿ, ನಾನು ನೆಕ್ಸ್ಟ್ ಬೆಳಿಗ್ಗೆ ಎದ್ದು ಕರೆಕ್ಟ್ ಈ ಕಡೆ ದಾಟ್ತೀನಿ. ಅವಾಗ ಏನಾಗುತ್ತೆ, ಇಲ್ಲಿ ಬಂದ್ರೆ ಅವಾಗ ಅಲ್ಲಿ ಡಿಸೆಂಬರ್ 31 ಬರ್ತಾ ಇದ್ದೀನಿ, ಮತ್ತೆ ಅಲ್ಲಿ ಇನ್ನೊಂದ್ಸತಿ ಸೆಲೆಬ್ರೇಟ್ ಮಾಡಿ, ಹೌದಾ? ಮತ್ತೆ ಸೆಲೆಬ್ರೇಟ್ ಮಾಡೋದಿಲ್ಲಿ. ಅದಾದ್ಮೇಲಿಂದ ಗೊತ್ತಾಯ್ತಲ್ಲ, 2 ಸತಿ ನ್ಯೂ ಇಯರ್ ಪಾರ್ಟಿ ಮಾಡ್ಬೋದು ನಾವು. ಅವಾಗ ಇಲ್ಲಿ ಫಸ್ಟ್ ಆದಾಗ ಇಲ್ಲಿ 2ನೇ ತಾರೀಕು ಆಗೋಗಿರುತ್ತೆ, ಅವಾಗ ಗೊತ್ತಾಯ್ತಾ? ಆ ರೀತಿ ನಾವು ಇಲ್ಲಿ ಆಚರಿಸ್ಬೋದು. ಇವಾಗ ಒಂದೊಂದ್ಸತಿ ಏನ್ ಮಾಡ್ತಾರೆ ಗೊತ್ತಾ, ನಾನು ಹೇಳಿದ್ದೀನಿ ನೋಡಿ, ಹಡಗಿರುತ್ತಲ್ಲ, ದೊಡ್ಡ ಶಿಪ್, ಆ ಹಡಗನ ತಗೊಂಡೋಗಿ ಇಲ್ಲಿ ನಿಲ್ಸ್ಬಿಡ್ತಾರೆ, ಬೇಕು ಅಂತ ಇಲ್ಲಿ ನಿಲ್ಸ್ಬಿಟ್ಟಿರ್ತಾರೆ ಹಿಂಗೆ ಹಡಗನ. ಇಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಹಡಗ ಮೇಲೆ ಒಂದು ಲೈನ್ ಬರ್ಕೊಬಿಟ್ಟಿರ್ತಾರೆ ಹಿಂಗೆ, ಸುಮ್ಮನೆ ಹಿಂಗ್ ಲೈನ್, ಇಮ್ಯಾಜಿನರಿ ಲೈನ್. ಸೊ ಅದು 180 ಡಿಗ್ರಿ ಲೈನ್. ಸೊ ಆ ಕಡೆ ಒಂದ್ ಕಾಲು, ಈ ಕಡೆ ಒಂದ್ ಕಾಲು ಇಟ್ಕೊಂಡು ನಿಂತಿರ್ತಾರೆ. ಸೊ ವಿ ಆರ್ ಇನ್ 2 ಡೇಟ್ಸ್ ಅಂತ, ಗೊತ್ತಾಯ್ತಾ? ಜನಕ್ಕೆ ಅರ್ಥ ಆಯ್ತು? ಶಿಪ್ ಮೇಲೆ ಒಂದು ಲೈನ್ ಹಾಕೊಂಡ್ಬಿಡ್ತಾರೆ, ಯಾಕೆಂದ್ರೆ ಈ ಲೈನ್ ಯಾವುದೇ ದೇಶದ ಮುಖಾಂತರ ಪಾಸ್ ಆಗಲ್ಲ, ಯಾವುದೇ ದ್ವೀಪಗಳ ಮುಖಾಂತರ ಪಾಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬಿಡ್ತಾರೆ, ಅವರು ಹಡಗನ್ನ ನಿಲ್ಲಿಸಿ ಅದ್ರ ಮೇಲೆ ಒಂದು ಲೈನ್ ಹಾಕ್ಬಿಟ್ಟು, ಓ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಮೇಲೆ ಇದೀವಿ ನಾವು ಈಗ, ಈ ಕಡೆ ಒಂದ್ ಕಾಲು, ಈ ಕಡೆ ಒಂದ್ ಕಾಲು ಇಟ್ಕೊಂಡು ವಿ ಆರ್ ಇನ್ 2 ಡೇಟ್ಸ್ ಅಂತ ಹೇಳ್ತಾ ಇರ್ತಾರೆ, ಗೊತ್ತಾಯ್ತಾ?
ಸೊ ಇದನ್ನು ನೆನಪಿಟ್ಕೊಳ್ಳಿ. ವಿ ಹ್ಯಾವ್ ಕವರ್ಡ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಐ ಥಿಂಕ್ ನಿನ್ನೆಗಿಂತ ಇವತ್ತು ಬೇಗನೆ ಈ ಟಾಪಿಕ್ ಕವರ್ ಆಯ್ತು, ಹೌದಾ? ಐ ಥಿಂಕ್ ಎಷ್ಟೊಂದು ಜನಕ್ಕೆ ಡೌಟ್ ಕ್ಲಿಯರ್ ಆಗಿರುತ್ತೆ ಇವಾಗ. ಸಿಂಪಲ್ ಆಗಿ ಟಾಪಿಕ್ ಮುಗಿದೋಯ್ತು ಇವತ್ತು. ಸೊ ನೀವು ಯಾವುದೇ ಒಂದು ಜಾಗದಲ್ಲಿ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಿ, ಇದರ ಇಡೀ ವಿಶ್ವದ ಸಮಯ ವಲಯಗಳನ್ನ ತೋರಿಸಿದೆ ನೋಡಿ. ಟೈಮ್ ಝೋನ್ಸ್ ಇದು ನಮ್ಮ 0, ಕರೆಕ್ಟಾ? ನೋಡಿ ಇಲ್ಲಿ 1 2 3 4 5 6 7 8 9 10 11 12 ನೋಡಿ, ಈ ಕಡೆ 12 ಬಂತು. ಹಂಗೆ ಇಲ್ಲಿ 2 ಸಾರಿ ಇದು 0, ಕರೆಕ್ಟಾ? ಈ ಕಡೆಗೂ ಹೋಗ್ಬೋದು ಹಂಗೆ ನಾವು. ಸೊ ಎಲ್ಲ ಟೈಮ್ ಝೋನ್ಗಳನ್ನ ನೋಡ್ಕೊಳ್ಳಿ ಇಲ್ಲಿ. ಆಯ್ತಾ? ಟೈಮ್ ಝೋನ್ಗಳು ನೋಡಿ. ಭಾರತ ಇಲ್ಲಿ ನಮ್ದು 5:15 ಗಂಟೆಗೆ ಬರುತ್ತೆ. ನಮ್ದು ಶ್ರೀಲಂಕಾದು ಒಂದೇ ಟೈಮ್ ಝೋನ್. ಇವಾಗ ಕೆಲವು ರಾಷ್ಟ್ರಗಳನ್ನ ನೋಡಿ ಎಲ್ಲರೂ. ರಷ್ಯಾ ಎಲ್ಲ ನೋಡಿ, ರಷ್ಯಾ ಇಲ್ಲಿಂದ ಶುರು ಆಗುತ್ತೆ, ಈ ಭಾಗದಿಂದ ಇಲ್ಲಿವರೆಗೂ ಹೋಗುತ್ತೆ. 11 ಸಮಯ ವಲಯ ಬರೋದು ರಷ್ಯಾ. 11 ಸಮಯ ವಲಯ ಸತತವಾಗಿ ಅಗಲ ಇರೋ ದೇಶ ಇದೆ. ಪೂರ್ವದಿಂದ ಪಶ್ಚಿಮಕ್ಕೆ ಅಗಲ ಇರೋದು ಸತತ ಸಮಯ ವಲಯ ಇರೋ ದೇಶ ರಷ್ಯಾ. ಆದ್ರೆ ಫ್ರಾನ್ಸ್ ಅಂತ ಒಂದು ದೇಶ ಇದೆ ಇಲ್ಲಿ. ಫ್ರಾನ್ಸ್ ಜಗತ್ತಿನಾದ್ಯಂತ ಏನಾಗುತ್ತೆ, ಅವ್ರಿಗೆ ಎಷ್ಟೊಂದು ಪ್ರದೇಶಗಳು ಅವ್ರ ಆಳ್ವಿಕೆಯಲ್ಲಿದೆ. 13 ಸಮಯ ವಲಯ ಬರುತ್ತೆ ಫ್ರಾನ್ಸ್. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಎಕ್ಸಾಂಪಲ್ ಕೇಳಿದ್ರು ಅನ್ಕೊಳ್ಳಿ, ಅತಿ ಹೆಚ್ಚು ಸಮಯ ವಲಯವಿರೋ ದೇಶಗಳು ನಲ್ಲಿ ಯಾವ ದೇಶ ಅಂದ್ರೆ ಫಸ್ಟ್ ಫ್ರಾನ್ಸ್ ಬರುತ್ತೆ. ಯಾಕೆಂದ್ರೆ ಅವರ ಪ್ರದೇಶಗಳೆಲ್ಲ ಇನ್ನೂ ಅವರ ಆಳ್ವಿಕೆಯಲ್ಲಿರೋ ಪ್ರದೇಶಗಳೆಲ್ಲ ತಗೊಂಡ್ರೆ ಜಗತ್ತಿನಾದ್ಯಂತ 13 ಸಮಯ ವಲಯ ಇದೆ. ರಷ್ಯಾ 11, USA 7, ಆಯ್ತಾ? ಚೈನಾ 1, ಭಾರತ ಆಸ್ ಆಫ್ ನೌ 1. ಇವಾಗ ಒಂದು ಟೈಮ್ ಝೋನ್ ಅಲ್ಲಿ ಇದೀವಿ ನಾವು. ನೀವು ಕೇಳ್ಬೋದು, ಸರ್ ಭಾರತ ಚೈನಾ ಎರಡು ದೊಡ್ಡ ದೇಶ ಅಲ್ಲ, ಯಾಕೆ ಒಂದೇ ಟೈಮ್ ಝೋನ್ ಫಾಲೋ ಮಾಡ್ತಾ ಇದೀವಿ? ನೋಡಿ, ಚೈನಾದಲ್ಲಿ ಈ ಭಾಗದಲ್ಲಿ ಟಿಬೆಟ್ ಇದೆ. ಟಿಬೆಟ್ ಭಾಗ ಇದು ಫುಲ್ ಬೆಟ್ಟಗುಡ್ಡ ಪ್ರದೇಶ, ಕೋಲ್ಡ್, ಇಲ್ಲಿ ಜನಸಂಖ್ಯೆ ಕಮ್ಮಿ. ಈ ಭಾಗದಲ್ಲಿ ಗೋಬಿ ಇದೆ, ಗೋಬಿ ಡೆಸರ್ಟ್ ಇದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇದಿಷ್ಟು ಕಡೆ ಗೋಬಿ ಇದೆ. ಇಲ್ಲೂ ಅಷ್ಟೇ ಜನಸಾಂದ್ರತೆ ಕಡಿಮೆ. ಇಲ್ಲಿ ಮಾತ್ರ ಜನಸಂಖ್ಯೆ ಇರೋದು. ಚೈನಾದ ಜನಸಂಖ್ಯೆ ಇರೋದಲ್ಲ ಈ ಭಾಗ. ಮೈದಾನ ಇದೆ ನೋಡಿ, ಈ ಭಾಗ ಬ್ಲೂ ಅಲ್ಲಿ ಬರ್ದಿದೆ ನೋಡಿ. ಅಲ್ಲಿ ಈಶಾನ್ಯ, ಪೂರ್ವ ಮತ್ತು ದಕ್ಷಿಣ ಭಾಗ ಬ್ಲೂ ಅಲ್ಲಿ ಮಾರ್ಕ್ ಮಾಡಿದೆ ನೋಡಿ. ಇಲ್ಲಿ ಮಾತ್ರ ಜನಸಂಖ್ಯೆ ಇರೋದು. ಯಾಕೆಂದ್ರೆ ಗೋಬಿ ಭಾಗ ಮತ್ತು ಟಿಬೆಟ್ ಭಾಗದಲ್ಲಿ ಜನಸಂಖ್ಯೆ ಕಮ್ಮಿ. ಸೊ ಈ ಭಾಗದಲ್ಲಿ ಜನಸಂಖ್ಯೆ ಇರೋದ್ರಿಂದ ನೋಡಿ, ಈ ಕಡೆ ಕರಾವಳಿ ಮೈದಾನಗಳು ಮತ್ತು ಈ ಭಾಗದಲ್ಲಿ ಜನಸಂಖ್ಯೆ ಇದೆ ಚೈನಾದು. ನಾವು ಗ್ರೀನ್ ಮತ್ತೆ ಬ್ಲೂ ಮಾಡ್ತಾ ಇದೀವಿ ನೋಡಿ, ಈ ಭಾಗ. ಸೊ ಅದಕ್ಕೆ ಅವರು ಬೇಜಿಂಗ್ ಟೈಮ್ ಝೋನ್ ಫಾಲೋ ಮಾಡ್ತಾರೆ. ಒಂದೇ ಒಂದು ಬೇಜಿಂಗ್ ಟೈಮ್ ಝೋನ್. ಚೈನಾ ಫಾಲೋಸ್ ಒನ್ ಟೈಮ್ ಝೋನ್, ಬೇಜಿಂಗ್ ಟೈಮ್ ಝೋನ್ ಅಂತ ಕರೀತಾರೆ. ಯಾಕೆಂದ್ರೆ ಬೇಜಿಂಗ್ ಅವರ ರಾಜಧಾನಿ ಇಲ್ಲಿ ಬರುತ್ತೆ. ಇಲ್ಲಿಗೆ ಅವರೆಲ್ಲ ಜನಸಂಖ್ಯೆ ಇರೋದು ಇಲ್ಲೇ. ಭಾರತ ಕೂಡ ಸಖತ್ ದೊಡ್ಡ ದೇಶ. ನೀವು ಕೇಳ್ಬೋದು, ಸರ್ ಭಾರತ ಸಖತ್ ದೊಡ್ಡ ದೇಶದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಒಂದೇ ಟೈಮ್ ಝೋನ್ ಫಾಲೋ ಮಾಡ್ತಾ ಇದೀವಿ, ಹೌದಾ? ಸೊ ಒಂದು ನಿಮಿಷ ನೋಡಿ ಎಲ್ಲರೂ. ಭಾರತದ ಮ್ಯಾಪ್ ನೋಡಿ ಎಲ್ಲರೂ. ಹಾ, ಸೊ ಇಲ್ಲಿ ನೋಡಿ ಎಲ್ಲರೂ ಗಮನಿಸಿ. ಇಲ್ಲಿ ಮೊದಲು ಭಾರತ ಯಾವ ರೀತಿ ತಗೊಂಡಿ. ಹೇಮಂತ್ ಒಂದ್ ನಿಮಿಷ, ಹೇಮಂತ್ ಇದನ್ನ ಕವರ್ ಮಾಡಿ ಆಮೇಲೆ ಹೋಗ್ತೀನಿ. ಭಾರತ ಮೊದಲು ಸಖತ್ ದೊಡ್ಡ ದೇಶ, ಹೌದಾ? ಪಾರ್ಟಿಷನ್ಗಿಂತ ಮುಂಚೆ, ಕರೆಕ್ಟಾ? ಇಂಡಿಯಾ ವಾಸ್ ಅ ವೆರಿ ಲಾರ್ಜ್ ಕಂಟ್ರಿ. ಸೊ ಸಖತ್ ದೊಡ್ಡ ದೇಶ. ಇಲ್ಲಿಂದ ಹಿಡಿದು ನೋಡಿ, ಇದು ನಮ್ಮ ಡುರಾಂಡ್ ಲೈನ್. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಡುರಾಂಡ್ ಲೈನ್ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಕಡೆಗೆ, ಇಲ್ಲಿ ಇಂದ ಹಿಡಿದು ಬರ್ಮಾ, ಥೈಲ್ಯಾಂಡ್ ವರೆಗೂ ನಮ್ ದೇಶ ಆಯ್ತು. ಎಷ್ಟು ದೊಡ್ಡ ದೇಶ ಇತ್ತು ನಮ್ದು, ಹೌದಾ? ಇದಿಷ್ಟು ನಮ್ದು ಮೊದ್ಲಿತ್ತು. ಸೊ ಏನಾಯ್ತು, ನಮ್ದು ದೇಶ ಚಿಕ್ಕದಾಗ್ತಾ ಬಂತು. ಯಾವಾಗ ಈ ತರ ಇತ್ತಲ್ಲ,
ಇದನ್ನ ನಾವು ಗ್ರೇಟರ್ ಇಂಡಿಯಾ ಅಂತ ಕರಿತೀವಿ, ಬೃಹತ್ ಭಾರತ. ಸೊ ಅವಾಗ ನಮಗೇನಾಗುತ್ತೆ, ಎಷ್ಟು ದೊಡ್ಡ ದೇಶ ಇದ್ದಿದ್ದರಿಂದ ಇಲ್ಲಿ ಡುರಾಂಡ್ ಲೈನ್ ಇಂದ ಹಿಡಿದು ಈ ಕಡೆ ಥೈಲ್ಯಾಂಡ್ ವರೆಗೂ ನಮ್ಮ ಗಡಿ ಇತ್ತು, ಈ ಭಾಗದವರೆಗೂ. ಹೌದಾ, ನಾವು ಕಟ್ಕೊಳ್ಳಿ, ಇದು ಬರ್ಮಾ ದೇಶ, ಇದು ಬರ್ಮಾ ಕೂಡ ಭಾರತದಲ್ಲಿತ್ತು. ಆಯ್ತಾ. ಅವಾಗ ಏನ್ ಮಾಡ್ತಾ ಇದ್ರು ಭಾರತದಲ್ಲಿ ಬ್ರಿಟಿಷರ್ಸ್ ಇದ್ದಾಗ, ಬ್ರಿಟಿಷ್ ಇಂಡಿಯಾದಲ್ಲಿ ಬಾಂಬೆ ಟೈಮ್ ಝೋನ್ ಅಂತ ಐತಿ ಈ ಕಡೆಗೆ. ಓಕೆ, ಬಾಂಬೆ ಟೈಮ್ ಝೋನ್ ಈ ಭಾಗಕ್ಕೆ, ಯಾಕೆಂದ್ರೆ ನಮ್ಮ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಈ ಕಡೆ ಪಂಜಾಬ್ ಪ್ರಾವಿನ್ಸ್, ಸಿಂಧ್ ಪ್ರಾವಿನ್ಸ್, ಇವಿಷ್ಟು ಬಲೂಚಿಸ್ತಾನ್, ಇವೆಲ್ಲ ಕಡೆ ನಮ್ಗೆ ಒಂದು ಬಾಂಬೆ. ಹಂಗೆ ಈ ಕಡೆ ಮಧ್ಯದ ಭಾಗಕ್ಕೆ ಮಡ್ರಾಸ್ ಟೈಮ್ ಝೋನ್, ಮಡ್ರಾಸ್ ಈ ಭಾಗಕ್ಕೆ. ಈ ಕಡೆಗೆ ಕಲ್ಕಟಾ ಟೈಮ್ ಝೋನ್, ಈ ಕಡೆ ಕಲ್ಕಟಾ. ಇಲ್ಲಿಗೆ ಈ ಭಾಗಕ್ಕೆ ಪೋರ್ಟ್ ಬ್ಲೇರ್ ಟೈಮ್ ಝೋನ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಈ ತರ 4 ಟೈಮ್ ಝೋನ್ ಇತ್ತು ಭಾರತದಲ್ಲಿ. ನಾವು ಕಟ್ಕೊಳ್ಳಿ 4 ಟೈಮ್ ಝೋನ್. ಎಷ್ಟು ಜನ ಗೊತ್ತಿತ್ತು? ಭಾರತವನ್ನು 4 ಸಮಯ ವಲಯವಾಗಿ ವಿಂಗಡಣೆ ಮಾಡಲಾಗಿತ್ತು ಮೊದಲು. ಕರೆಕ್ಟಾ? ನಾವು ಕಟ್ಕೊಳ್ಳಿ. ಸೊ 1937 ನಲ್ಲಿ ಬರ್ಮಾ ಬೇರೆ ಆಯ್ತು, ದೇಶದಿಂದ ಬರ್ಮಾ ಸ್ವಾತಂತ್ರ್ಯಗೊಳ್ತು. ಯಾವಾಗ ಬರ್ಮಾ ಸ್ವಾತಂತ್ರ್ಯಗೊಳ್ತು, ಪೋರ್ಟ್ ಬ್ಲೇರ್ ಟೈಮ್ ಝೋನ್ ಬಿಟ್ವಿ ನಾವು. ಯಾಕೆಂದ್ರೆ ಈ ಭಾಗಕ್ಕೆ ಬರ್ಮಾ ಟೈಮ್ ಝೋನ್ ಹೋದ್ಮೇಲಿಂದ, ಸಪರೇಟ್ ಆದ್ಮೇಲಿಂದ ಮಯನ್ಮಾರ್ ಅಂತ ಆಯ್ತು. ಮಯನ್ಮಾರ್ ದೇಶ ಆದ್ಮೇಲಿಂದ ಪೋರ್ಟ್ ಬ್ಲೇರ್ ಟೈಮ್ ಝೋನ್ ಡ್ರಾಪ್ ಮಾಡಿದ್ವಿ. ಅವಾಗ ಎಷ್ಟು ಬಂತು? 4 ಟೈಮ್ ಝೋನ್ ಇಂದ 3 ಟೈಮ್ ಝೋನ್ ಬಂತು. 1947 ನಲ್ಲಿ ದೇಶ ವಿಭಜನೆ ಆದಾಗ, ಪಾರ್ಟಿಷನ್ ಆದಾಗ ಏನಾಯ್ತು, ಇದು ವೆಸ್ಟ್ ಪಾಕಿಸ್ತಾನ್ ಅಂತ ಕ್ರಿಯೇಟ್ ಆಯ್ತು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇಲ್ಲಿ ಈಸ್ಟ್ ಪಾಕಿಸ್ತಾನ್ ಕ್ರಿಯೇಟ್ ಆಗೋಯ್ತು. ಹೌದಾ? ಇದು ಈ ರೀತಿ ಆಗುತ್ತೆ. ಕರೆಕ್ಟಾ? ಎಲ್ಲರಿಗೂ ಅರ್ಥ ಆಗ್ತಿದೆಪ್ಪ? ಆಯ್ತಾ? ಇದು ಈಸ್ಟ್ ಪಾಕಿಸ್ತಾನ್, ಅದು ವೆಸ್ಟ್ ಪಾಕಿಸ್ತಾನ್ ಅಂತ ಆಯ್ತು. ಈಗ ಈಸ್ಟ್ ಪಾಕಿಸ್ತಾನ್ ಬಾಂಗ್ಲಾದೇಶ ಆಗಿದೆ. ಹೌದಾ? ಇಷ್ಟು ಗೊತ್ತಾಯ್ತು. ಅವಾಗ ನಾವೇನ್ ಮಾಡಿದ್ವಿ, 1947 ಆದ್ಮೇಲಿಂದ ಭಾರತ ಮತ್ತೆ ಚಿಕ್ಕದಾಯ್ತು. ಅವಾಗ ಏನ್ ಮಾಡಿದ್ವಿ ನಾವು, 1 ಟೈಮ್ ಝೋನ್ ಬಂದ್ವಿ. ಎಷ್ಟು ಜನಕ್ಕೆ ಅರ್ಥ ಆಯ್ತಪ್ಪ? 1 ಟೈಮ್ ಝೋನ್ ಶಿಫ್ಟ್ ಆದ್ವಿ ಈ ರೀತಿ. ಅಲಹಾಬಾದ್, ಮಿರ್ಜಾಪುರ್ ಭಾಗಕ್ಕೆ ಬರುವಂತ ಇದು 82.5 ಡಿಗ್ರಿ ಭಾರತದ. ಈಸಿ ಗೊತ್ತಾಯ್ತಾ? ಈಗ ನಾವು ಭಾರತ ಈಗ 1 ಟೈಮ್ ಝೋನ್ ಶಿಫ್ಟ್ ಆಗಿದ್ದೀವಿ. ಯಾಕೆಂದ್ರೆ ಆಲ್ಮೋಸ್ಟ್ 2 ಭಾಗವಾಗಿ ಡಿವೈಡ್ ಮಾಡ್ತಾ ಇದ್ರು ನೋಡಿ ದೇಶವನ್ನು. ಕ್ಲಿಯರ್ ಫ್ರೆಂಡ್ಸ್? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಅಲಹಾಬಾದ್ ನ ಶಂಕರ್ಗರ್ ಫೋರ್ಟ್ ಶಿಫ್ಟ್ ಮಾಡಿದ್ರು, ಇಂಡಿಯನ್ ಟೈಮ್ ಅಬ್ಸರ್ವೇಟರಿನ. ಕಲ್ಕಟಾದಿಂದ ಇಟ್ ವಾಸ್ ಶಿಫ್ಟೆಡ್ ಟು ಅಲಹಾಬಾದ್. ಶಂಕರ್ಗರ್ ಫೋರ್ಟ್ ಶಿಫ್ಟ್ ಆಯ್ತು. ಆಯ್ತಾ? ನೋಡಿ, ಮ್ಯಾಪ್ ಬರೆದು ಹೇಳಿದ್ದೀನಿ ನಾನು. ಸೊ ಈಗ 1 ಟೈಮ್ ಝೋನ್ ಶಿಫ್ಟ್ ಆಗಿದೆ ಭಾರತ. 1 ಟೈಮ್ ಝೋನ್ ಇಲ್ಲಿ ಈ ರೀತಿ. ಆದ್ರೂ ನೋಡಿ, ಇವಾಗ ಅಕ್ಷಾಂಶ ರೇಖಾಂಶಗಳು ಬರೆಯೋಣ. ಇದು ನೋಡಿ, ಈ ಭಾಗ ನೋಡಿ ಎಲ್ಲರೂ ಇಲ್ಲಿವರೆಗೂ ಭಾರತ ಇಲ್ಲಿ 68 ಡಿಗ್ರಿ ಇಲ್ಲಿ ಇಂದ ಶುರುವಾಗಿ 7 ಮಿನಿಟ್ಸ್ ಈಸ್ಟ್ ಇಂದ ಶುರುವಾಗಿ 97 ಡಿಗ್ರಿ 25 ಮಿನಿಟ್ಸ್ ಈಸ್ಟ್. ನೋಡಿ ಎಷ್ಟು ದೊಡ್ಡ ದೇಶ ಇದೆ ಭಾರತ. ಇಲ್ಲಿಂದ ಇಲ್ಲಿಗೂ ಗಮನಿಸ್ತಾ ಇದ್ರೆ ಎಲ್ಲರೂ? ಭಾರತ ಸಖತ್ ದೊಡ್ಡ ದೇಶ. ಕರೆಕ್ಟಾ? ಎಲ್ಲರೂ ಗಮನಿಸಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಲ್ಮೋಸ್ಟ್ 2 ಗಂಟೆ ವ್ಯತ್ಯಾಸ ಬರ್ತಾ ಇದೆ. ಕರೆಕ್ಟಾ? 30 ಡಿಗ್ರಿ ವ್ಯತ್ಯಾಸ ಇದೆ. ಜನಕ್ಕೆ ಗೊತ್ತಾಗ್ತಿದೆ. 68 ಡಿಗ್ರಿ 7 ನಿಮಿಷ ಪೂರ್ವದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ. ಇದಿಷ್ಟು ನಮ್ಮ ರೇಖಾಂಶಗಳು. ಗುಜರಾತ್ನ ಗೋರ್ಮೋತು ವಿಲೇಜ್ ಇದು. ಓಕೆ, ಗೋರ್ಮೋತು ವಿಲೇಜ್, ಸರ್ಕ್ರಿಕ್ ಬರ್ತೀವಿ. ಗೋರ್ಮೋತು ವಿಲೇಜ್, ಸರ್ಕ್ರಿಕ್. ಇದು ಕಿಬಿತು ವಿಲೇಜ್, ಅರುಣಾಚಲ್ ಪ್ರದೇಶದಲ್ಲಿ. ಫ್ರೆಂಡ್ಸ್, ಎಲ್ಲರಿಗೂ ಅರ್ಥ ಆಗ್ತಾ ಇದೆ ನಾ ಏನ್ ಮಾಡ್ತಾ ಇದ್ದೀನಿ ಅಂತ? ಆಯ್ತಾ? ಸೊ ಇದು ನಮ್ಮ ಕಿಬಿತು ವಿಲೇಜ್ ಬರುತ್ತೆ ಅರುಣಾಚಲ್ ಪ್ರದೇಶದಲ್ಲಿ. ಸೊ ಆಲ್ಮೋಸ್ಟ್ 2 ಗಂಟೆ ವ್ಯತ್ಯಾಸ ಬರ್ತಾ ಇದೆ ಇಲ್ಲಿಗೂ ಇಲ್ಲಿಗೂ. ಅಂದ್ರೆ ಇಲ್ಲಿ 5 ಗಂಟೆಗೆ ಸೂರ್ಯೋದಯ ಆದ್ರೆ, ಇಲ್ಲಿ ಫಸ್ಟ್ ಸೂರ್ಯೋದಯ ಆಗೋದು ಎಲ್ಲಿ? ಅರುಣಾಚಲ ಪ್ರದೇಶದಲ್ಲಿ ಸೂರ್ಯೋದಯ ಆಗೋದು. ಅದಕ್ಕೆ ಅದನ್ನ ಅರುಣಾಚಲ ಪ್ರದೇಶ ಅಂತ ಕರೆಯೋದು. ಅರುಣಾಚಲ ಅಂದ್ರೇನು? ಸೂರ್ಯೋದಯ ಆಗೋ ನಾಡು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸೂರ್ಯೋದಯ ಆಗೋ ನಾಡು, ಹೌದಲ್ಲ? ಎಸ್ ನಂದಿನಿ ಅವರೇ, ಅದನ್ನ ಡಿಸ್ಕಸ್ ಮಾಡೋಣ. ಆಯ್ತಾ? ವಿಲ್ ಗೋ ದೇರ್. ಇಲ್ಲಿ ಫಸ್ಟ್ ಸೂರ್ಯೋದಯ ಆಗೋದ್ರಿಂದ ಇಲ್ಲಿ ನಮಗೆ ಅರುಣಾಚಲ ಪ್ರದೇಶ ಅಂತ ಕರೀತಾರೆ. ಲಾಸ್ಟ್ ಬೆಳಕಾಗೋದು ಗುಜರಾತ್ ಅಲ್ಲಿ, ಯಾಕೆಂದ್ರೆ ವೆಸ್ಟ್ ಅಲ್ಲಿ ಇದೆ. ಹಾ, ಇಲ್ಲಿ ನೋಡಿ, ಇವಾಗ ಅರುಣಾಚಲ್ ಪ್ರದೇಶದಲ್ಲಿ 5 ಗಂಟೆಗೆ ಬೆಳಕಾದ್ರೆ, ಸೂರ್ಯೋದಯ ಆದ್ರೆ
ಗುಜರಾತ್ನ ಈ ಭಾಗಕ್ಕೆ ಎಷ್ಟೊತ್ತಿಗೆ ಬೆಳಕಾಗುತ್ತೆ? 7 ಗಂಟೆಗೆ ಬೆಳಕಾಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ಕ್ವಶನ್? ಅರುಣಾಚಲ ಪ್ರದೇಶದಲ್ಲಿ ನಿಮಗೆ 5 ಗಂಟೆಗೆ ಬೆಳಕಾದ್ರೆ ಇಲ್ಲಿ ಕಡೆಗೆ 7 ಗಂಟೆಗೆ ಬೆಳಕಾಗುತ್ತೆ. ಇದೇ ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ. ಸೊ 2 ಗಂಟೆ ವ್ಯತ್ಯಾಸ ಬರ್ತಾ ಇದೆ. 2 ಗಂಟೆ ವ್ಯತ್ಯಾಸ ಬರ್ತಾ ಇದೆ. ಆಯ್ತಾ? ನಾನು ನೆಕ್ಸ್ಟ್ ಪೇಜಲ್ಲಿ ಹೇಳ್ತೀನಿ ನೋಡಿ ಇದನ್ನ. ಓಕೆ, ಸೊ ಅಟ್ಲಸ್ ನೋಡಿ ಎಲ್ಲರೂ. ಯಾಕಂದ್ರೆ ಒಂದೇ ಮ್ಯಾಪ್ ಬರೆದ್ರೆ ನಿಮ್ಗೆ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ಮ್ಯಾಪ್ ಬರ್ತೀನಿ ನೋಡಿ. ಇಲ್ಲಿ ಗುಜರಾತ್ ಅರುಣಾಚಲ್ ಪ್ರದೇಶ್, ಆಯ್ತಾ? 2 hour ಡಿಫರೆನ್ಸ್ ಬರ್ತಾ ಇದೆ. ಇವಾಗ ಎಲ್ಲರೂ ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಲಹಾಬಾದ್ ಭಾಗ, ಇಲ್ಲಿದೆ ನಮ್ಮ ಟೈಮ್ ಝೋನ್ ಈಗ ಆಸ್ ಆಫ್ ನೌ. ಇವಾಗ ನೀವೇ ಹೇಳಿ, ಇಲ್ಲಿರೋರಿಗೆ ಬೇಗ ಬೆಳಕಾಗೋಗುತ್ತೆ ಅಂದ್ರೆ, ನಾನು ನೋಡಿರೋ ಪ್ರಕಾರ ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್ ಎರಡರಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಸೊ ಇಲ್ಲಿ ಏನಾಗೋಗುತ್ತೆ, 3:45ಗೆಲ್ಲ ಬೆಳಕಾಗ ಹೋಗ್ತಾ ಇರುತ್ತೆ. ನಮ್ಗೆ 4 ಗಂಟೆ ಅಂತಾನೆ ತಗೊಳ್ಳಿ, ಆಯ್ತಾ? 4 ಗಂಟೆಯಿಂದ 4:15ವರೆಗೆಲ್ಲ ನಮ್ಗೆ ಕರೆಕ್ಟ್ ಆಗಿ ಬೆಳಕಾಗೋಗುತ್ತೆ. ಇಲ್ಲಿ 6 ಗಂಟೆ ಅಂದ್ರೆ, ಈ ಭಾಗಗಳಲ್ಲಿ 6 ಗಂಟೆ ಅಂದ್ರೆ ಬೆಳಕಾಗೋದು. ನಮ್ಮ ಭಾರತದ ಈ ಭಾಗದೆಲ್ಲ 6 ಗಂಟೆ ಅಂದ್ರೆ ಇಲ್ಲಿ 4 ಗಂಟೆಗೆ ಬೆಳಕಾಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಬೇಗ ಬೆಳಕಾಯ್ತು ಅಂದ್ರೆ ಏನು, ಬೇಗ ಕತ್ಲಾಗುತ್ತಾನೆ. 3:15ಗೆಲ್ಲ ಕತ್ಲಾಗಕ್ಕೆ ಶುರು ಆಗೋಗಿರುತ್ತೆ. ನಾವು ನೋಡ್ತೀವಲ್ಲ, 3 ಗಂಟೆಗೆಲ್ಲ ನಮಗೆ ಟೈಮ್ ನೋಡಿದ್ರೆ 3 ಗಂಟೆ, ಅಲ್ಲಿ ನೋಡಿದ್ರೆ ಇಷ್ಟು ಕತ್ಲಾಗೋಯ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಗೊತ್ತಾಯ್ತಲ್ಲ, ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅದು. ಓಕೆ, ಇಲ್ಲಿ ಸಂಜೆ 6 PM ವರೆಗೂ ಬೆಳಕಿರುತ್ತೆ. ನೋಡಿರ್ಬೋದು ನೀವು, 6 o'clock ಹಂಗೆ ಕತ್ಲಾಗುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? 6 to 6, 4 to 4 ಹಂಗೆ. ಸೊ ಇಲ್ಲಿ ನಾನು ನಾರ್ತ್ ಈಸ್ಟ್ ಅಲ್ಲಿ ಇದ್ದಾಗ ಏನಾಗ್ತಿತ್ತು, 4 ಗಂಟೆ ಬೆಳಕಾಗ್ತಿದೆ, 4:15ಗೆಲ್ಲ ಎದ್ದೇಳ್ತಾ ಇದ್ವಿ. ಯಾಕೆಂದ್ರೆ ಏನಾಗೋಗುತ್ತೆ ಗೊತ್ತಾ, ಸೂರ್ಯ ಬೆಳಕು ಬೀಳ್ದ ತಕ್ಷಣ ನಾವು ಕಿಟಕಿ ಪಕ್ಕದಲ್ಲಿ ಮಲಗಿದೀವಿ ಅಂದ್ರೆ ಬೆಳಕು ಚೆನ್ನಾಗಿ ಬರ್ತಾ ಇದೆ ಅಂತ ತಕ್ಷಣ ಏನಾಗೋಗುತ್ತೆ, ನಮ್ಮ ಬ್ರೈನ್ ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಇದೆ. ಪೀನಿಯಲ್ ಗ್ಲ್ಯಾಂಡ್, PINEAL, ಪೀನಿಯಲ್ ಗ್ಲ್ಯಾಂಡ್ ಅಂತ ಇದೆ. ಸೊ ಅದೇನ್ ಮಾಡುತ್ತೆ, ಮೆಲಟೋನಿನ್ ಹಾರ್ಮೋನ್ ನ ಸೆಕ್ರೇಟ್ ಮಾಡುತ್ತೆ ಗ್ಲ್ಯಾಂಡ್. ಅದು ಸೆಕ್ರೇಟ್ ಮಾಡಿದಾಗ ನಮಗೆ ನಿದ್ದೆ ಬರುತ್ತೆ. ಅದು ಕಡಿಮೆ ಆದಾಗ ನಮ್ಗೆ ಎಚ್ಚರ ಆಗುತ್ತೆ. ಸೊ ಸೂರ್ಯನ ಬೆಳಕು ಬೀಳ್ತಿದ್ದಂಗೆ ಏನಾಗೋಗುತ್ತೆ, ಸ್ವಲ್ಪ ಬೆಳಕು ಹೆಚ್ಚಾಗ್ತಿದ್ದಂಗೆ ಏನಾಗೋಗುತ್ತೆ, ಸೊ ಮೆಲಟೋನಿನ್ ಹಾರ್ಮೋನ್ ಡ್ರಾಪ್ ಆಗುತ್ತೆ. ಅವಾಗ ನಮ್ಗೆ ಎಚ್ಚರ ಆಗೋಗುತ್ತೆ. ಸೊ 4:15ಗೆಲ್ಲ ಇದ್ರೆ 10 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ಅನ್ಕೊಳ್ಳಿ, ಅಂದ್ರೆ ಏನಾಗುತ್ತೆ, 10 ಗಂಟೆ ಅವ್ರಿಗೆ ಮಧ್ಯಾಹ್ನದ ತರ. ಅಂದ್ರೆ 4 ಗಂಟೆಗೆ ಇದೆ, 5, 6, 7, 8, 9, 10 ಏನ್ ಮಾಡ್ತಾ ಇದೀವಿ ಅಷ್ಟೊತ್ತು? 10 ಗಂಟೆವರೆಗೂ. ಬೆಳಿಗ್ಗೆ ಎದ್ದು ರೆಡಿ ಆಗಕ್ಕೆ ಎಷ್ಟೊತ್ತು ಬೇಕು ನಿಮ್ಗೆ? 2 hours ಬೇಕಲ್ವಾ? ಬೆಳಿಗ್ಗೆ ಎದ್ದು ರೆಡಿಯಾಗಿ ತಿಂಡಿ ಗಿಂಡಿ ತಿಂದು ಆಫೀಸ್ಗೆ ಹೋಗಕ್ಕೆ 2 ಗಂಟೆ ಬೇಕು. ಅಲ್ಲಿ 4-5 ಗಂಟೆ ಸುಮ್ಮನೆ ಕೂತಿದ್ದಾರೆ. ಏನಾಗುತ್ತೆ, ನಿಮ್ಮ ಪ್ರೊಡಕ್ಟಿವಿಟಿ, ಉತ್ಪನ್ನತೆ ವೇಸ್ಟ್ ಆಗುತ್ತೆ. ಹ್ಯೂಮನ್ ಪ್ರೊಡಕ್ಟಿವಿಟಿ ಯಾವಾಗ ಜಾಸ್ತಿ ಇರುತ್ತೆ ಹೇಳಿ? ಬೆಳಿಗ್ಗೆ ಎದ್ದಾಗ. ನಮ್ಗೆ ಫ್ರೆಶ್ ಆಗಿರ್ತೀವಿ, ಕೆಲಸ ಮಾಡಕ್ಕೆ ರೆಡಿ ಇರ್ತೀವಿ ನಾವು. ಸೊ ನಾವೇನ್ ಮಾಡ್ತಾ ಇದೀವಿ, ಅಷ್ಟು ಟೈಮಲ್ಲಿ ಕೂತಿರ್ತೀವಿ ಮನೆಯಲ್ಲಿ, ಅಲ್ಲಿ ಇಲ್ಲಿ ನೋಡ್ತಾ ಹೀಗೆ. ಅವಾಗ ಏನಾಗುತ್ತೆ, 10 ಗಂಟೆಗೆ ಏನು ಮಧ್ಯಾಹ್ನ ತರ ಅವ್ರಿಗೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ನಮ್ಗಿಲ್ಲಿ 10 ಗಂಟೆ ಬೆಳಿಗ್ಗೆ ಆಗ್ಬೋದು, ನಿಮ್ಗಿಲ್ಲಿ 10 ಗಂಟೆ ಸರ್, 10 ಗಂಟೆ ಬೇಕಲ್ಲ ನಮಗೆ ರೆಡಿ ಆಗಕ್ಕೆ ಅಂತ ಹೇಳ್ಬೋದು ನೀವು. ಆದ್ರೆ ಇಲ್ಲಿ 10 ಗಂಟೆ ಮಧ್ಯಾಹ್ನ ತರ. ಇಸ್ ಇಟ್ ಕ್ಲಿಯರ್? ಸೊ 10 ಗಂಟೆಗೆ ಹೋಗ್ತಾರೆ ಅನ್ಕೊಳ್ಳಿ ಆಫೀಸ್ಗೆ. 10 ಗಂಟೆಗೆ ಹೋಗಿ ಸಂಜೆ 5 ಗಂಟೆವರೆಗೆ ಕೆಲಸ ಮಾಡಿ ಕತ್ಲಾಗೋಗಿರುತ್ತೆ 3 ಗಂಟೆಗೆನೆ. ಸೊ ಏನಾಗ್ತದೆ, ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಆಫೀಸ್ಗಳು, ಸ್ಕೂಲ್ಗಳಲ್ಲಿ ಎಲ್ಲ ಕಡೆ 5 ಗಂಟೆ 6 ಗಂಟೆವರೆಗೆ ಕೆಲಸ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಮೊದಲನೇ ಪ್ರಾಬ್ಲಮ್. ವಿದ್ಯುತ್ ಶಕ್ತಿಯ ಬಳಕೆ ತುಂಬಾ ಜಾಸ್ತಿ. ಅಂದ್ರೆ ಬೆಳಿಗ್ಗೆ ಹೊತ್ತು ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಿದೆ, ಆಮೇಲೆ ಸಂಜೆ ಹೊತ್ತು ಜಾಸ್ತಿ ಕೆಲಸ ಮಾಡಕ್ಕೆ ಹೋಗಿ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಒಂದು. ಇನ್ನೊಂದು, ಲೇಟಾಗಿ ಮನೆಗೆ ಹೋಗ್ತಾರೆ, ಎಲ್ಲ 5 ಗಂಟೆ 6 ಗಂಟೆಗೆ ಮನೆಗೆ ಹೋಗ್ತಾರೆ. ಅಂದ್ರೆ ಆಲ್ರೆಡಿ ನೋಡಿ, ಬೆಳಿಗ್ಗೆ ಏನು ಟೈಮ್ ವೇಸ್ಟ್ ಆಗಿದೆ. ಇಲ್ಲಿ ಆಲ್ಮೋಸ್ಟ್ 6 ರಾತ್ರಿ ಆದ್ಮೇಲೆ ಹೋಗ್ತಾ ಇದ್ದಾರೆ. ಅವಾಗ ಏನಾಗೋಗುತ್ತೆ, ಹೋಗೋದು ಮಲಗೋದು ಲೇಟ್, ಕರೆಕ್ಟಾ? ಸೊ ಅವಾಗ ಏನಾಗೋಗುತ್ತೆ, ಎಷ್ಟೊಂದು ಸತಿ ಇನ್ಸೋಮ್ನಿಯಾ, ನಿದ್ರೆ ಬಲ್ದೇ ಇರೋದು ಸರಿಯಾಗಿ. ಕರೆಕ್ಟಾ? ಇನ್ಸೋಮ್ನಿಯಾ ಇಸ್ ಅನದರ್ ಪ್ರಾಬ್ಲಮ್, ಲ್ಯಾಕ್ ಆಫ್ ಪ್ರಾಪರ್ ಸ್ಲೀಪ್. ಸೊ ಎಷ್ಟೊಂದು ಸತಿ ಏನಾಗೋಗುತ್ತೆ, ನಿಮಗೆ ಸರಿಯಾದ ಟೈಮಿಗೆ ಸರಿಯಾಗಿ ಮಲಗ್ತಾ ಇಲ್ಲ ಅಂದ್ರೆ ನಿಮ್ಮ ಬಯಾಲಜಿಕಲ್ ಸೈಕಲ್ ಎಫೆಕ್ಟ್ ಆಗುತ್ತೆ. ಕತ್ಲಾಗೋದ್ಮೇಲೆ ನೀವು ಎಷ್ಟೋ ಲೇಟಾಗಿ ಮಲಗ್ತಾ ಇದ್ರಿ ಅಂತ 11-12 ಗಂಟೆ, ಅವಾಗ ಏನಾಗುತ್ತೆ, ನಿಮ್ ನಿದ್ದೆ ಹಾಳಾಗುತ್ತೆ. ಒಂದಿನ ನಿದ್ದೆ ಹಾಳಾದ್ರೆ ಏನಾಗುತ್ತೆ ಹೇಳಿ, ಅದ್ರ ನೆಕ್ಸ್ಟ್ ಡೇ ಕೆಲಸ ಹಾಳು. ಸೊ ಹಂಗೆ ಕಂಟಿನ್ಯೂಸ್ ಆಗಿ ನಿಮ್ ನಿದ್ದೆ ಹಾಳಾಗ್ತಾ ಇದ್ರೆ ಏನಾಗುತ್ತೆ, ನಿಮ್ ಬಯಾಲಜಿಕಲ್ ಸೈಕಲ್ ಎಫೆಕ್ಟ್ ಆಗುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? ಸೊ ನಾವು ಕಟ್ಕೊಳ್ಳಿ ಇದನ್ನ. ಸೊ ಈ ರೀತಿ ಸೊ ನಿದ್ದೆ ಬರದೇ ಇರೋದ್ರಿಂದ ಏನ್ ಮಾಡ್ತಾರೆ ಜನ, ಸ್ವಲ್ಪ ನಿದ್ದೆ ಬರಲಿ ಹಂಗೆ ಹಿಂಗೆ ಅಂತೇಳಿ ಅಡಿಕ್ಷನ್, ಆಲ್ಕೋಹಾಲ್, ಡ್ರಗ್ ಅಡಿಕ್ಷನ್ಗೆ ಹೋಗ್ತಾರೆ. ಜನಕ್ಕೆ ಅರ್ಥ ಆಗ್ತಾ ಇದೆ. ಇನ್ನೊಂದು ಸಮಸ್ಯೆ ಶುರು ಆಗುತ್ತೆ. ಸೊ ಈ ತರ ಅಡಿಕ್ಷನ್ಗಳು ಶುರು ಆಗ್ತವೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಫ್ರೆಂಡ್ಸ್? ಅಡಿಕ್ಷನ್ಸ್ಗಳು.
ಅಡಿಕ್ಷನ್ಗಳು ಶುರು ಆಗ್ತವೆ. ಯಾವುದಕ್ಕೆ? ಆಲ್ಕೋಹಾಲ್ ಮತ್ತು ಡ್ರಗ್ಗೆ. ಅದರಿಂದ ಏನಾಗುತ್ತೆ? ಬಾಕಿ ಕ್ರೈಮ್ ಹೆಚ್ಚಾಗುತ್ತೆ. ಸೊ ನಮ್ಮ ಯೂತ್ ಹಾಳಾಗ್ತಾರೆ. ಅಲ್ಲಿರೋಂಥ ಯುವಕರು ಏನಾಗುತ್ತೆ? ಈ ತರದಕ್ಕೆಲ್ಲ ಬಲಿಯಾಗ್ತಾರೆ. ಒಂದ್ಸತಿ ಡ್ರಗ್ ಅಡಿಕ್ಷನ್ ಆದ್ರೆ ಮುಗಿತು ಅಂತಾನೆ ಅರ್ಥ. ಸೊ ಇವಾಗ ಏನಾಗುತ್ತೆ? ನಾರ್ತ್ ಈಸ್ಟ್ ಅಲ್ಲೆಲ್ಲ ಏನಾಗುತ್ತೆ? ಒಂದು ನಮಗೆ ಸಪರೇಟ್ ಟೈಮ್ ಝೋನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವಾಗೆಲ್ಲ ಈ ಕಡೆ ಶಿಫ್ಟ್ ಆಗೋದ್ರಿಂದ ಅವ್ರಿಗೆ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಉಳಿತಾಯ ಆಗುತ್ತೆ. ಈ ರೀತಿ ನಿದ್ದೆ ಬರ್ದಿರೋದ್ರಿಂದ ಸಮಸ್ಯೆಗಳು ಒಳಗಾಗ್ತಿರೋರ್ಗೂ ಸಮಸ್ಯೆ ಕಮ್ಮಿ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಅದಕ್ಕೋಸ್ಕರ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಯಾರು? ಅಸ್ಸಾಂದು ಮೊದಲನೇ ಸಿಎಂ ಇದ್ರು ಗೋಪಿನಾಥ್ ಬಾರ್ಡೋಲೆ ಅಂತ, ಗಾಂಧಿಯನ್ ಅವರು, ಫ್ರೀಡಮ್ ಫೈಟರ್, ಗಾಂಧಿಯನ್ ಆಫ್ ದ ಈಸ್ಟ್ ಅಂತ ಕರೆಯೋರು ಅವ್ರನ್ನ. ಕರೆಕ್ಟಾ? ಅವರೇ ಫಸ್ಟ್ ಡಿಮ್ಯಾಂಡ್ ಮಾಡಿದ್ದು ಸಪರೇಟ್ ನಮ್ಗೆ ಇಲ್ಲೊಂದು ಟೈಮ್ ಝೋನ್ ಬೇಕು ಅಂತ. ಸೊ ಏನಾಗುತ್ತೆ? ಅವಾಗ್ಲಿಂದನೂ ಅರುಣಾಚಲ್ ಸಿಎಂ, ಅಸ್ಸಾಂ ಸಿಎಂ ನಮಗೆ ಸಪರೇಟ್ ಟೈಮ್ ಝೋನ್ ಬೇಕು, ಇವೆಲ್ಲ ಸಮಸ್ಯೆಗಳನ್ನ ಪರಿಹಾರ ಪಡಿಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಸೊ ಇವಾಗ ಬ್ರಿಟಿಷ್ ಟೈಮ್ ನಲ್ಲಿ ಏನಾಗೋಗ್ತಿತ್ತು? ಇವಾಗ ನೀವು ಲೇಟ್ ಆಗಿ ಹೋದ್ರಿ ಅನ್ಕೊಳ್ಳಿ ಕೆಲಸಕ್ಕೆ, ಇಲ್ಲೆಲ್ಲ ಜಾಸ್ತಿ ಪ್ಲಾಂಟೇಶನ್ ಕೆಲಸಗಾರರು ಎಲ್ಲರೂ ಏನು ಪ್ಲಾಂಟೇಶನ್ ಇಲ್ಲಿ ಇದೆಲ್ಲ ನಮ್ಗೆಲ್ಲ ಇಲ್ಲ ಕೆಲಸಗಾರರು ಅಗ್ರಿಕಲ್ಚರ್ ಅಂತೀವಲ್ಲ, ಅದೇ ತರ ನಾರ್ತ್ ಈಸ್ಟ್ ಅಲ್ಲಿ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಎಲ್ಲ ಏನ್ ಜಾಸ್ತಿ ಹೇಳಿ? ಪ್ಲಾಂಟೇಶನ್ ಕಾರ್ಮಿಕರು ಜಾಸ್ತಿ. ಹೌದಾ? ಪ್ಲಾಂಟೇಶನ್ ಕಾರ್ಮಿಕರು ಜಾಸ್ತಿ. ಪ್ಲಾಂಟೇಶನ್ ಕಾರ್ಮಿಕರು ನೀವು ಬೆಳಗ್ಗೆ ಹೋಗಿ ಇಷ್ಟೊತ್ತಿಗೆ ಹೋಗಿ ಸಂಜೆ ಲೇಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ ಹೇಳಿ? ಚಾನ್ಸಸ್ ಆರ್ ವೆರಿ ಹೈ ಕತ್ಲ ಕೆಲಸ ಮಾಡೋದು ಕಷ್ಟ. ಕರೆಕ್ಟಾ? ಸೊ ಟೀ ಪ್ಲಕ್ ಮಾಡ್ಬೇಕಾದ್ರೆ ಏನಾಗುತ್ತೆ? ವಿಚ್ ಇಸ್ ದ ಲಾರ್ಜೆಸ್ಟ್ ಸ್ಟೇಟ್ ಪ್ರೊಡ್ಯೂಸಿಂಗ್ ಟೀ? ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ, ಗೊತ್ತಿದೆ ನಿಮಗೆ. ಸೊ ಇವಾಗ ಏನಾಗುತ್ತೆ? ಟೀ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನಾಗುತ್ತೆ? ಆ ಟೀ ಪ್ಲಕ್ ಮಾಡ್ತಾ ಇರೋದ ಕತ್ಲಾಗೋದ್ಮೇಲೆ ನಿಮ್ ಕೆಲಸ ಕಾಣೋದು ಕಷ್ಟ. ಗೊತ್ತಾ? ಹಾವ್ ಮೇಲೆ ಕಾಲಿಡ್ತೀರಾ, ಇಲ್ಲ ಚೇಳ್ ಮೇಲೆ ಕಾಲಿಡ್ತೀರಾ, ಎಷ್ಟೊಂದು ಜನ ಸ್ನೇಕ್ ಬೈಟ್ ಸಾಯಕ್ ಶುರು ಆದ್ರು. ಅದೊಂದು ಸಮಸ್ಯೆ. ಕತ್ಲಾದ್ಮೇಲೆ ಕೆಲಸ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು? ಟೀ ಎಸ್ಟೇಟ್ ವರ್ಕರ್ಸ್, ಟೀ ಎಸ್ಟೇಟ್ ಗಳಲ್ಲೆಲ್ಲ ಅವರೇ ಆದಂತ ಒಂದು ಟೈಮ್ ಝೋನ್ ಫಾಲೋ ಮಾಡೋದು. ಬೆಳಿಗ್ಗೆ ಆಗ್ತಾ ಇದೆ 4 ಗಂಟೆಗೆ ಅಲ್ವಾ, 7 ಗಂಟೆಗೆ ಶುರು ಮಾಡೋರು ಕೆಲಸನ ನೋಡಿ. ಅಂದ್ರೆ ಅವ್ರಿಗೆ ಬೇಕಾದ ಟೈಮ್ ಏನು? ಬೆಳಿಗ್ಗೆ ಎದ್ದು 7 ಗಂಟೆಗೆ ಹೋಗ್ಬೋದಲ್ಲ ಆಫೀಸ್ಗೆ, ಕೆಲಸಕ್ಕೆ, ಸಾಕಷ್ಟು ಬೆಳಕೆ ಇರುತ್ತೆ. 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಅಥವಾ 2 ಗಂಟೆವರೆಗೂ ಕೆಲಸ ಮಾಡೋರು. ಆಯ್ತಾ? 2 PM ವರೆಗೂ ಕೆಲಸ ಮಾಡೋರು ಮಧ್ಯಾಹ್ನ. ಆಯ್ತಲ್ಲ ನೋಡಿ, 8 hours ವರ್ಕಿಂಗ್ ಆಯ್ತಲ್ಲ ಅಲ್ಲೇ. ಆಮೇಲೆ ಹೊಟ್ಟೋಗೋರು. ಗೊತ್ತಾಯ್ತಾ ಎಲ್ಲರಿಗೂ ಸ್ನೇಹಿತರೆ? ಸೊ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ 2 ಗಂಟೆಗೆ ಬಂದ್ಬಿಡೋರು, ಇನ್ನೂ ಕತ್ಲಾಗಿರಲ್ಲ. ಅಂದ್ರೆ ಅರ್ಥ? ಈ ತರ ಸಾವು ನೋವು ಆಗೋದು, ಹಾವು ಚಳಿ ಕಚ್ಚಿ ಸಾಯೋದು ಕಡಿಮೆ ಆಗುತ್ತೆ. ಇದನ್ನ ನಾವು ಚಾಯ್ ಬಾಗನ್ ಟೈಮ್ ಅಂತ ಕರಿತೇವೆ. ಚಾಯ್ ಅಂದ್ರೇನು? ಟೀ. ಬಾಗ್ ಅಂದ್ರೇನು? ಎಸ್ಟೇಟ್. ಚಾಯ್ ಬಾಗನ್ ಟೈಮ್ ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಅದನ್ನೇ ಇವಾಗ್ಲೂ ಫಾಲೋ ಮಾಡ್ತಾ ಇದ್ದಾರೆ. ಅಸ್ಸಾಮಲ್ಲಿ ಇದ್ದಿದ್ದದು ಈಗಲೂ ಎಲ್ಲ ಕಡೆ ಫಾಲೋ ಮಾಡ್ತಾರೆ. ಸೊ ಭಾರತ ಸ್ವಾತಂತ್ರ್ಯ ಆದ್ಮೇಲೆ ಏನ್ ಮಾಡ್ಬಿಟ್ರು? ಆಯ್ತಾ? ಈ ಟೈಮ್ ಝೋನ್ ಇಂದ ಸಮಸ್ಯೆಗಳನ್ನ ಪರಿಹಾರ ಪಡಿಸಲು ಅಂಬೇಡ್ಕರ್ ಅವರು ಪ್ಲಾಂಟೇಶನ್ ಲೇಬರ್ ಆಕ್ಟ್ ಪಾಸ್ ಮಾಡ್ತಾರೆ. ಪ್ಲಾಂಟೇಶನ್ ಲೇಬರ್ ಆಕ್ಟ್ ಅಂತ ಅಂದ್ರೆ ಪ್ಲಾಂಟೇಶನ್ ವರ್ಕರ್ಸ್ಗೆಲ್ಲ ಫ್ಲೆಕ್ಸಿಬಲ್ ಟೈಮ್ ಝೋನ್ ನ ಅಫಿಷಿಯಲ್ ಮಾಡ್ತಾರೆ ಅವರು. ಅಂದ್ರೆ ಆಲ್ ಇಂಡಸ್ಟ್ರೀಸ್, ಆಲ್ ಎಸ್ಟೇಟ್ಸ್ ಕರೆಕ್ಟ್ ಅವ್ರದೇ ಆದಂತ ಸಮಯ ವಲಯದಲ್ಲಿ ಕೆಲಸ ಮಾಡಬಹುದು. ಅಂದ್ರೆ ಪ್ರತಿಯೊಬ್ಬ ಕಾರ್ಮಿಕರಿಗೂ 8 ಗಂಟೆ ಕೆಲಸ. ಗೊತ್ತಾಗ್ತದೆ ಎಲ್ಲರಿಗೂ? ಮಿನಿಮಮ್ ಮ್ಯಾಕ್ಸಿಮಮ್ 8 hours ವರ್ಕ್. ಆ 8 ಗಂಟೆ ಅವ್ರು ಇಷ್ಟ ಬಂದಿದ್ದ ಟೈಮ್ನಲ್ಲಿ ಕೆಲಸ ಮಾಡಬಹುದು. ಆ ಫ್ಲೆಕ್ಸಿಬಿಲಿಟಿ ಕೊಟ್ಟರು ಪ್ಲಾಂಟೇಶನ್ ಲೇಬರ್ ಆಕ್ಟ್. ನಾಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಒಂದು ಆಂಗಲ್ ಬ್ರಿಟಿಷ್ ಆಂಗಲ್ ಹೇಳಿದೆ, ಭಾರತ ಸ್ವಾತಂತ್ರ್ಯ ಆದ್ಮೇಲೆ ಏನ್ ಮಾಡಿದ್ರು ಅಂಬೇಡ್ಕರ್ ಅವರು ಅಂತ ಹೇಳಿದ್ದೀನಿ ನಾನು. ಪ್ಲಾಂಟೇಶನ್ ಲೇಬರ್ ಆಕ್ಟ್ ತಂದ್ರು. ಸೊ ಅದು ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಕಾರ್ಮಿಕರು 8 ಗಂಟೆ ಕೆಲಸ ಮಾಡಬೇಕು, ಫ್ಲೆಕ್ಸಿಬಲ್ ಟೈಮ್. ಇಷ್ಟೊತ್ತಿಗೆ 10 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ಬೇಕು ಅನ್ನೋದಿಲ್ಲ. ಅರ್ಥ ಆಯ್ತಾ ಎಲ್ಲರಿಗೂ? ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಹಾ, ಇದೊಂದು ಆಂಗಲ್. ನೀವು ಕೇಳ್ಬೋದು, ಸರ್ ಯಾಕೆ ಸಪರೇಟ್ ಟೈಮ್ ಝೋನ್ ಮಾಡೋಕ್ಕಾಗಲ್ಲ? ನಾವು ಇಲ್ಲೊಂದು ಟೈಮ್ ಝೋನ್ ಇಟ್ಕೊಳ್ಳೋಣ, ಇಲ್ಲೊಂದು ಟೈಮ್ ಝೋನ್ ಇಟ್ಕೊಳ್ಳೋಣ. ನೀವು ಕೇಳ್ಬೋದು, ಹಿಂಗ್ ಮಾಡೋದ್ರಿಂದ ಏನಾಗೋಗುತ್ತೆ? 2 ಟೈಮ್ ಝೋನ್ ಆಗದಾಗ ನಮ್ಗೆ ಗುಜರಾತ್ ಇಂದ ಓಡಾಡೋರು ಗೌಹಾಟಿ ಕಡೆಗೆ, ಆಯ್ತಾ, ಗೌಹಾಟಿ ಅಸ್ಸಾಂ, ಗುಜರಾತ್ ಅಹಮದಾಬಾದ್ ಇಂದ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ ಅನ್ಕೊಳ್ಳಿ ಹಿಂಗೆ. ಸೊ ಇವತ್ತಿನ ದಿವಸ ನಮ್ಮ ಟ್ರೈನ್ಗಳಲ್ಲಿ ಮ್ಯಾನ್ಯುವಲ್ ಸ್ವಿಚಿಂಗ್ ಇದೆ. ರೈಲ್ವೆ ಟ್ರ್ಯಾಕ್ಸ್ ಎಸ್ಪೆಷಲಿ ಇಲ್ಲಿ ಸಿಲಿಗುರಿ ಚಿಕನ್ ನೆಕ್ ಹತ್ರ, ಇಲ್ಲಿ ಕೇಳಿದ್ರೆ ಎಲ್ಲ ಚಿಕನ್ ನೆಕ್ ಈ ಭಾಗ, ಇಲ್ಲಿ ಟ್ರೈನ್ಗಳು ಕ್ರಾಸ್ ಆಗ್ತವೆ. ಟ್ರೈನ್ಗಳು ಕ್ರಾಸ್ ಆದಾಗ ಈ ಭಾಗದಲ್ಲಿ ಚಿಕನ್ ನೆಕ್ ಭಾಗದಲ್ಲಿ ಮ್ಯಾನ್ಯುವಲ್ ಸ್ವಿಚಿಂಗ್ ಇದೆ ಟ್ರ್ಯಾಕ್ಸ್. ಸೊ 2 ಟೈಮ್ ಝೋನ್ ಅಲ್ಲಿ ಹೊರಟಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು ಅಲ್ಲಿ ವರ್ಕರ್ಸ್ಗೆ, ಮ್ಯಾನ್ಯುವಲ್ ಸ್ವಿಚಿಂಗ್ ಇರೋರಿಗೆ. ಅಲ್ಲಿ ಗೊಂದಲ ಉಂಟಾಗಿ ಆಕ್ಸಿಡೆಂಟ್ಸ್ ಗಳಾಗೋ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇರೋದೇ ಒಂದು ಟ್ರ್ಯಾಕ್, ಆ ಟ್ರ್ಯಾಕ್ ಅಲ್ಲಿ ಒಂದು ಕಡೆಯಿಂದ ಪಾಸ್ ಆಗ್ಬೇಕು, ಇನ್ನೊಂದು ಕಡೆ ಇನ್ನೊಂದು ಪಾಸ್ ಆಗ್ಬೇಕು. ಸೊ ಈ ತರ ಕ್ರಾಸಿಂಗ್ ಅಲ್ಲಿ ನಮಗೆ ತೊಂದರೆ ಆಗುತ್ತೆ. ಇಲ್ಲಿ ಗೊತ್ತಾಗ್ತಿದೆ ಎಲ್ಲರಿಗೂ? ಸೊ ಅದಕ್ಕೆ 2 ಟೈಮ್ ಝೋನ್ ಇದೊಂದು ಸಮಸ್ಯೆ. ಆಯ್ತಾ? ಇನ್ನೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಮೊದಲೆಲ್ಲ ಅಷ್ಟೊಂದು ಟ್ರಾನ್ಸಾಕ್ಷನ್ಸ್ ಇರ್ತಿರ್ಲಿಲ್ಲ.
ಈಗ ತುಂಬಾ ಜಾಸ್ತಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಗಳೆಲ್ಲ ಆಗ್ತವೆ. ಸೊ ಆ ತರ ಆದಾಗ ಏನಾಗುತ್ತೆ, ಟೈಮ್ ಕನ್ಫ್ಯೂಷನ್ ಕ್ರಿಯೇಟ್ ಆಗೋಗುತ್ತೆ. ಗೊತ್ತಾಯ್ತಲ್ಲ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ 2 ಟೈಮ್ ಝೋನ್ ಇಂದ ಏನ್ ಪ್ರಾಬ್ಲಮ್ ಅಂದ್ರೆ, 2 ಟೈಮ್ ಝೋನ್ ಪ್ರಾಬ್ಲಮ್ ಬರ್ದಿರ್ತೀನಿ ನಾನು. 2 ಟೈಮ್ ಝೋನ್ ನೋಡಿ, ಎಲ್ಲಾ ಆಂಗಲ್ ಅಲ್ಲೂ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು, ಯಾವ್ದು ಸ್ಕಿಪ್ ಮಾಡ್ತಾ ಇಲ್ಲ ಟಾಪಿಕ್. ಫಸ್ಟ್ ಪ್ರಾಬ್ಲಮ್ ಏನು, ಟ್ರೈನ್, ರೈಲ್ವೆ, ಭಾರತೀಯ ರೈಲ್ವೆ ನಲ್ಲಿ ಮ್ಯಾನ್ಯುವಲ್ ಸ್ವಿಚಿಂಗ್ ಪದ್ಧತಿ ಇರೋದ್ರಿಂದ ಒಂದು. ಎರಡನೇ ಸಮಸ್ಯೆ ಆಯ್ತಾ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಟ್ರಾನ್ಸಾಕ್ಷನ್ ಸರಿ ಕೌಂಟ್ ಆಗಲ್ಲ, ಕರೆಕ್ಟ್ ಯಾವ್ದು ಇಲ್ಲಿ ಭಾಗದ ಟೈಮ್ ಈ ಭಾಗದ ಟೈಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಮೂರನೇದು, ಈ ತರ 2 ಟೈಮ್ ಝೋನ್ ಬಂದಾಗ ಜನಗಳು ಕ್ರಾಸ್ ಆಗ್ತಾರಲ್ಲ, ಇಲ್ಲಿಂದ ಹೊರಟು ನಾನು ಇಲ್ಲಿ ಹೋದ ತಕ್ಷಣ ನಾನು ಇಳಿಯುವಾಗ ಟ್ರೈನಿಂದ ಫ್ಲೈಟ್ ಇಂದ ಕ್ಲಾಕ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ವಾಚಲ್ಲಿ. ಎಷ್ಟು ಜನಕ್ಕೆ ಇಷ್ಟ ಆಗ್ತಾರದು? ನಾವು ಒಂದೇ ದೇಶದಲ್ಲಿ ಓಡಾಡ್ತಾ ಇದೀವಿ, ಅದ್ಯಾಕೆ ನಾನು ಕ್ಲಾಕ್ ಗಡಿಯಾರದಲ್ಲಿ ತಿದ್ದದು ಟೈಮ್ನ ಪ್ರತಿ ಸಲ? ಅದು ಎಷ್ಟೊಂದು ಜನ ಒಪ್ಪಲ್ಲ ಅದನ್ನ, ಕರೆಕ್ಟಾ? ಈ ವಿದ್ಯಾವಂತರೇನೋ ಗೊತ್ತಾಗೋಗುತ್ತೆ, ಈ ಜನಗಳೇನು ಅನ್ಕೋತಾರೆ, ಸರ್ಕಾರ ಸರಿ ಇಲ್ಲ, ನೆಕ್ಸ್ಟ್ ಟೈಮ್ ಊಟ ಹಾಕೋದ್ ಬೇಡ ಅನ್ಕೋತಾರೆ. ನೀವು ಜಾಸ್ತಿ ತೊಂದರೆ ಕೊಟ್ರೆ ಜನಗಳಿಗೆ, ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಜನಗಳಿಗೆ ನೀವೇನೋ ಸ್ವಲ್ಪ ಗೊಂದಲ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ, ಇವ್ರು ಯಾಕೋ ಸರಿ ಇಲ್ಲಲ್ಲ ಇವರು ಅಂತ. ಗೊತ್ತಾಯ್ತಾ? ಅವಾಗ ಏನ್ ಮಾಡ್ಬಿಡ್ತಾರೆ, ನೆಕ್ಸ್ಟ್ ವೋಟ್ ಬ್ಯಾಂಕ್ ಎಫೆಕ್ಟ್ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಪ್ಪ ಈ ಆಂಗಲ್? ಚೇಂಜಿಂಗ್ ಕ್ಲಾಕ್ ವೆನ್ ಯು ಕ್ರಾಸ್ ಟೈಮ್ ಝೋನ್, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಕ್ರಾಸ್ ಆದಾಗ ನೀವು ಕ್ಲಾಕ್ ನ ಸರಿಪಡಿಸ್ಕೊಳ್ಬೇಕಾಗುತ್ತೆ. ಚೇಂಜಿಂಗ್ ಕ್ಲಾಕ್, ಓಕೆ, ಇದೊಂದು ಸಮಸ್ಯೆ. ಅದಕ್ಕೋಸ್ಕರ ಈಗ ಏನ್ ಮಾಡ್ತಾರೆ, ಇದು 2 ಟೈಮ್ ಝೋನ್ ಬೇಡವೇ ಬೇಡ, ಇವಾಗ ಇರೋ ಟೈಮ್ ಝೋನ್ ಇವಾಗ ಇದೆಯಲ್ಲ 82.5 ಟೈಮ್ ಝೋನ್ ಇಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಇದ್ದಾರೆ. ಈಗ ಇಲ್ಲಿ 90 ಡಿಗ್ರಿ ಈಸ್ಟ್ ಅಂದ್ರೆ ನಮ್ದು ಬಾಂಗ್ಲಾದೇಶ ಒಂದೇ ಟೈಮ್ ಝೋನ್ ಆಗೋಗುತ್ತೆ. ಅವಾಗ 90 ಡಿಗ್ರಿ ಈಸ್ಟ್ ಶಿಫ್ಟ್ ಮಾಡ್ಬೇಕು ಅಂತ ಇದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಈ ತರ 90 ಡಿಗ್ರಿ ಶಿಫ್ಟ್ ಮಾಡೋದ್ರಿಂದ ಅರ್ಧ ಗಂಟೆ ಶಿಫ್ಟ್ ಆಗೋದ್ರಿಂದ ಏನಾಗೋಗುತ್ತೆ, ಎಷ್ಟೋ ಸಮಸ್ಯೆಗಳು ಉಳಿತಾಯ ಆಗುತ್ತೆ. ನೀವು ಕೇಳ್ಬೋದು, ಸರ್ ನಮಗೇನು ತೊಂದರೆ ಆಗಲ್ವಾ? ಇಲ್ಲಿ ಇಲ್ಲ, ಅಂದ್ರೆ ನೀವು ಒಂದು ಸ್ವಲ್ಪ ಬೇಗ ಹೋಗ್ತಿದ್ದೀರಾ ಆಫೀಸ್ಗೆ. ಅವಾಗ ಇವಾಗ ನಾನು 9 ಗಂಟೆಗೆ ಆಫೀಸ್ಗೆ ಹೋಗ್ತಿದ್ದೆ, 8:15 ಹೋಗ್ತೀನಿ ಆಫೀಸ್ಗೆ. ಆ ತರ ಅಂದ್ರೆ ನಾನೇನಾಗುತ್ತೆ, ನನ್ನ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತಾನೆ. ಇಲ್ಲಿರೋ ಜನಗಳದು ಸ್ವಲ್ಪ ಬೇಗ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ ಅವಾಗ. ಸೊ ಅವಾಗ ನೀವು ಬೇಗ ಕೆಲಸ ಶುರು ಮಾಡೋದ್ರಿಂದ ಬೆಳಿಗ್ಗೆ ಏನಾಗುತ್ತೆ, ಬೇಗ ಮನೆಗೆ ಬರ್ಬೋದು, ಸಂಜೆ ಜಾಸ್ತಿ ಟೈಮ್ ಸಿಗುತ್ತೆ ಮನೆಯವ್ರ ಜೊತೆ ಕಳಿಯಕ್ಕೆ, ಇಲ್ಲದೆ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು, ಕರೆಕ್ಟಾ? ಅವಾಗ ಎಕ್ಸ್ಟ್ರಾ ಕೆಲಸ ಕೂಡ ಮಾಡ್ಬೋದು. ಎಷ್ಟು ಜನಕ್ಕೆ ಅರ್ಥ ಆಯ್ತಿದೆ ಆಂಗಲ್? ಸೊ ಅದಕ್ಕೋಸ್ಕರ ಭಾರತದ ಸರ್ಕಾರ ಈಗ 82 ಇಂದ ಇಲ್ಲಿಗೆ ಶಿಫ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ, 90 ಡಿಗ್ರಿ ಈಸ್ಟ್. ಈ ತರ ಆಗೋದ್ರಿಂದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳಿಗೆ ತುಂಬಾ ಇಂಧನ ಉಳಿತಾಯ ಆಗುತ್ತೆ, ಎಲೆಕ್ಟ್ರಿಸಿಟಿ ಉಳಿತಾಯ ಆಗುತ್ತೆ. ಇದನ್ನ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಎಷ್ಟೋ ರಾಜ್ಯಗಳಿಗೆ, ಬರೀ ನಾರ್ತ್ ಈಸ್ಟ್ ಒಂದೇ ಅಲ್ಲ, ಕರ್ನಾಟಕದಲ್ಲೂ ಎಷ್ಟೋ ಕಡೆ ನಮಗೆ ನೋಡಿ ಎಷ್ಟು ಉಳಿತಾಯ ಆಗ್ತದೆ ನೋಡಿ. ಎನರ್ಜಿ ಕನ್ಸಂಪ್ಷನ್ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್ ಎಲ್ಲರಿಗೂ ಉಳಿತಾಯ ಆಗ್ತಾ ಇದೆ. ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ, ಉತ್ಪನ್ನತೆ ಹೆಚ್ಚಾಗುತ್ತೆ ದೇಶದಲ್ಲಿ, ನಾವು ಇನ್ನೂ ಜಾಸ್ತಿ ಆದಾಯ ಗಳಿಸ್ತೀವಿ, ದೇಶ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಗೊತ್ತಾಯ್ತಾ ಸ್ನೇಹಿತರೆಲ್ಲರೂ? ಹೋಪ್ ಆಲ್ ಆಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಎಷ್ಟು ಆಂಗಲ್ ಅಲ್ಲಿ ಹೇಳಿದ್ದೀನಿ ನೋಡಿ. ಒಂದು ನಾರ್ತ್ ಈಸ್ಟ್ ಪ್ರಾಬ್ಲಮ್ಸ್ ಹೇಳಿದೆ ಫಸ್ಟ್, ಎಲ್ಲೋಯ್ತದ, ಇಲ್ಲಿ ನಾರ್ತ್ ಈಸ್ಟ್ ಸಮಸ್ಯೆ ಏನು ಅಂತ ಹೇಳಿದೆ ಇಲ್ಲಿ, ಆಯ್ತಾ? ಎಷ್ಟು ಚೆನ್ನಾಗಿ ಬರ್ತೀನಿ ನೋಡಿ ಮ್ಯಾಪ್, ಆಯ್ತಾ? ನಾರ್ತ್ ಈಸ್ಟ್ ಏನ್ ಸಮಸ್ಯೆ ಹೇಳಿದ್ದೀನಿ. ಹಂಗೆ ಇದರಿಂದ ನಾರ್ತ್ ಈಸ್ಟ್ ಅಲ್ಲಿ ಆಗುವಂತ ಸಮಸ್ಯೆಗಳು, ಬ್ರಿಟಿಷರ್ಸ್ ಏನ್ ಮಾಡಿದ್ರು, ಬ್ರಿಟಿಷರ್ಸ್ ಆದ್ಮೇಲೆ ಭಾರತ ಸರ್ಕಾರ ಏನ್ ಮಾಡ್ತು, 1951 ಅಲ್ಲಿ ಪ್ಲಾಂಟೇಶನ್ ಲೇಬರ್ ಆಕ್ಟ್ ಪಾಸ್ ಮಾಡಿದ್ರು. ಪ್ಲಾಂಟೇಶನ್ ಲೇಬರ್ ಆಕ್ಟ್ 1951, ಆಯ್ತಾ? ನೆನಪಿಟ್ಕೊಳ್ಳಿ. ಅದಾದ್ಮೇಲಿಂದ 2 ಟೈಮ್ ಝೋನ್ ಆದ್ರೆ ಏನಾಗುತ್ತೆ, 2 ಟೈಮ್ ಝೋನ್ ಸಮಸ್ಯೆ ಹೇಳಿದ್ದೀನಿ. ಅದಕ್ಕೋಸ್ಕರ ಏನ್ ಸೊಲ್ಯೂಷನ್ ಏನು, 1 ಟೈಮ್ ಝೋನ್ ಮಾಡೋದು ಒಳ್ಳೇದು. ಎಷ್ಟು ಜನಕ್ಕೆ ಅರ್ಥ ಆಯ್ತಪ್ಪ ಈಗ? ಈಸ್ ಇಟ್ ಕ್ಲಿಯರ್? ಓಕೆ, ಇದು ಫಸ್ಟ್ ಆಯ್ತಾ? ನಾರ್ತ್ ಈಸ್ಟ್ ಇಶ್ಯೂ ಅಂದ್ರೆ ಇದೆ. ದೆನ್ ಚಾಯ್ ಬಾಗನ್ ಬ್ರಿಟಿಷ್, ದೆನ್ ಇದು ಪ್ಲಾಂಟೇಶನ್ ಲೇಬರ್ ಆಕ್ಟ್, ದೆನ್ 2 ಟೈಮ್ ಝೋನ್ ಆದ್ರೆ ಏನಾಗುತ್ತೆ, ದೆನ್ ಇದು. ಸೊ 1, 2, 3, 4, 5 ಸಪರೇಟ್ ಪಾಯಿಂಟ್ಸ್ ಇರ್ಬೇಕು ನಿಮ್ ನೋಟ್ಸ್ ಅಲ್ಲಿ, ಆಯ್ತಾ? ಈಸಿ.
ಈಗ ಝೂಲು ಟೈಮ್ ಅಂತ ಹೇಳಿದ್ನಲ್ಲ ಆಗ್ಲೇ, ಅದನ್ನ ಹೇಳ್ಬಿಡ್ತೀನಿ. ಝೂಲು ಟೈಮ್ ಅಂದ್ರೆ ನಾ ಹೇಳಿದಾಗ್ಲೇ, ಝೂಲು ಟೈಮ್ ಇಸ್ ನಥಿಂಗ್ ಬಟ್ GMT ಆರ್ UTC, ಯೂನಿವರ್ಸಲ್ ಕೋಆರ್ಡಿನೇಟೆಡ್ ಟೈಮ್. ಯೂನಿವರ್ಸಲ್ ಕೋಆರ್ಡಿನೇಟೆಡ್ ಟೈಮ್, ಆಯ್ತಾ, ನೆನಪಿಟ್ಕೊಳ್ಳಿ. ಝೂಲು ಟೈಮ್ ಅಂದ್ರೆ UTC GMT ಪ್ಲಸ್ 0 ಅಂತ ಅರ್ಥ. ಅಂದ್ರೆ ಈ ತರ ಬರಿತೀವಿ ಅದನ್ನ. ಝೂಲು ಟೈಮ್ ಇಸ್ GMT ಪ್ಲಸ್ 0, ಗೊತ್ತಲ್ಲ, ಈ ರೀತಿ. ಏನಕ್ಕೆ ಈ ಝೂಲು ಪದ ಯೂಸ್ ಮಾಡಿದ್ದಾರೆ ಅಂದ್ರೆ, ಈ ಫೊನೆಟಿಕ್ ಆಲ್ಫಾಬೆಟ್ಸ್. ಇದು ಫೊನೆಟಿಕ್ ಆಲ್ಫಾಬೆಟ್ಸ್ ಅಂದ್ರೆ ನಾವು ಮಾತಾಡಬೇಕಾದ್ರೆ ಒಂದೊಂದು ಪದಗಳನ್ನ ನಾವು ಸರಿ ಉಚ್ಚಾರಣೆ ಮಾಡಲ್ಲ. ನಾನು ಫಾರ್ ಎಕ್ಸಾಂಪಲ್ ಭಾರತದವರು, ಚೈನಾದವರು, US ಅವರು ಏನಾಗುತ್ತೆ, ಇಂಗ್ಲಿಷ್ ಪದಗಳನ್ನ ಸರಿ ಉಚ್ಚಾರಣೆ ಮಾಡಲ್ಲ. ಅವಾಗ ಏನ್ ಹೇಳ್ತಾ ಇದಾರೆ ಅಂತ ಕೇಳ್ತೀವಲ್ಲ ನಾವು, ಅವ್ರು ಏನ್ ಮಾಡ್ತಾರೆ, ಅವಾಗ ಅಕ್ಷರಗಳು ಹೇಳ್ತಾರೆ. A ಅಂದ್ರೆ ಆಲ್ಫಾ, ಗೊತ್ತಲ್ಲ, B ಅಂದ್ರೆ ಬ್ರಾವೋ, C ಅಂದ್ರೆ ಚಾರ್ಲಿ, D ಅಂದ್ರೆ ಡೆಲ್ಟಾ. ಇದೆಲ್ಲ ಫೊನೆಟಿಕ್ ಆಲ್ಫಾಬೆಟ್ಸ್. ವಾಕಿ ಟಾಕಿ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ಇವಾಗ ಪೊಲೀಸ್ ಅನ್ಕೊಳ್ಳಿ, ಚಾರ್ಲಿ ಆಲ್ಫಾ ಅಂತೆಲ್ಲ ಯೂಸ್ ಮಾಡ್ತಾರೆ. ಆರ್ಮಿ ಅವರು, ಪೊಲೀಸ್ ಅವರು, ಗೊತ್ತಾ, ನೋಡಿದಿರಾ ಎಷ್ಟು ಜನಕ್ಕೆ ಆಗಿದೆ. ಇದೆಲ್ಲ ಫೊನೆಟಿಕ್ ಆಲ್ಫಾಬೆಟ್ಸ್, ಗೊತ್ತಲ್ಲ. ವಾಕಿ ಟಾಕಿನಲ್ಲಿ ಮಾತಾಡ್ಬೇಕಾದ್ರೆ ಮಾರ್ಸ್ ಕೋಡ್ ನ ಬಳಸಬೇಕಾದ್ರೆ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಮಾರ್ಸ್ ಕೋಡ್ ಹೇಳ್ತಾ ಇದ್ದೀನಿ. ಒನ್ ಆಫ್ ದ ಓಲ್ಡೆಸ್ಟ್ ವೇ ಆಫ್ ಕಮ್ಯುನಿಕೇಶನ್. ಅದೆಲ್ಲ ಇನ್ನೂ ಬಳಕೆಯಲ್ಲಿದೆ, ಆಯ್ತಾ. ಸೊ ನನ್ನ ಹತ್ರನೇ ಇದು ಮಾರ್ಸ್ ಕೋಡ್, ಶೋ ಯು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ತೀನಿ. ಆಲ್ಫಾ, ಬ್ರಾವೋ, ಚಾರ್ಲಿ, ಡೆಲ್ಟಾ, ಇಕೋ, ಫಾಕ್ಸ್ಟ್ರಾಟ್, ಗಾಲ್ಫ್, ಹೋಟೆಲ್, ಇಂಡಿಯಾ. ಐ ಅಂದ್ರೆ ಇಂಡಿಯಾ. ಇದು ನೋಡಿ, ಭಾರತದ ಒಂದೇ ದೇಶದ ಹೆಸರಿರೋದು ಇಡೀ ಇದರಲ್ಲಿ. ಫೊನೆಟಿಕ್ ಆಲ್ಫಾಬೆಟ್ ಅಲ್ಲಿ ಯಾವ ದೇಶದ ಹೆಸರಿದೆ? ಭಾರತದ್ದು. ಐ ಅಂದ್ರೆ ಇಂಡಿಯಾ, ಜೆ ಅಂದ್ರೆ ಜೂಲಿಯಟ್, ಕೆ ಅಂದ್ರೆ ಕಿಲೋ, ಎಲ್ ಅಂದ್ರೆ ಲಿಮಾ, ಎಂ ಅಂದ್ರೆ ಮೈಕ್, ಎನ್ ಅಂದ್ರೆ ನವೆಂಬರ್, ಓ ಅಂದ್ರೆ ಆಸ್ಕರ್, ಪಿ ಅಂದ್ರೆ ಪಾಪ ಅಥವಾ ಪೆರು, ಕ್ಯೂ ಅಂದ್ರೆ ಕ್ಯೂಬೆಕ್, ಆರ್ ಅಂದ್ರೆ ರೋಮಿಯೋ, ಸಿಯರಾ, ಎಸ್ ಅಂದ್ರೆ ಟಿ ಅಂದ್ರೆ ಟ್ಯಾಂಗೋ, ಯು ಅಂದ್ರೆ ಯೂನಿಫಾರ್ಮ್, ವಿ ಅಂದ್ರೆ ವೆಕ್ಟರ್, ಡಬ್ಲ್ಯೂ ಅಂದ್ರೆ ವಿಸ್ಕಿ, ಎಕ್ಸ್ ಅಂದ್ರೆ ಎಕ್ಸ್ರೇ, ಯಾಂಕಿ, ವೈ ಅಂದ್ರೆ ಝೆಡ್ ಅಂದ್ರೆ ಝುಲು. ನೋಡಿ, ಅದಕ್ಕೆ ಝುಲು ಯೂಸ್ ಮಾಡಿದ್ದಾರೆ. ಝೆಡ್ ಸ್ಟ್ಯಾಂಡ್ಸ್ ಫಾರ್ 0. ಇದು E0 ಅಥವಾ 0 ಡಿಗ್ರಿ. ಗೊತ್ತಾಯ್ತಾ ಎಲ್ಲರಿಗೂ? ಸೊ ಇದ್ರ ಮೇಲೆ ಒಂದು ಕ್ವಶನ್ ಬರ್ಬೋದು. ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರು, ಇವುಗಳ ಯಾವ ಪದವನ್ನು ನಾವು ಏನು ಫೊನೆಟಿಕ್ ಆಲ್ಫಾಬೆಟ್ಸ್ ವಾಕಿ ಟಾಕಿ ಕಮ್ಯುನಿಕೇಶನ್ ನಲ್ಲಿ ಮಾರ್ಸ್ ಕೋಡ್ ನಲ್ಲಿ ಬಳಸ್ತೀವಿ, ಕರೆಕ್ಟಾ? ಇದು ಎಲ್ಲರೂ, ಎಷ್ಟೊಂದು ಜನ ಸ್ಪೇಸ್ ಅವರು, ಮಿಲಿಟರಿ ಅವರೆಲ್ಲ ಕಲಿತಾರೆ ಇದನ್ನ, ಆಯ್ತಾ, ನಾವು ಕೇಳ್ಕೊಳ್ಳಿ. ಅರ್ಥ ಆಯ್ತಾ ಎಲ್ಲರಿಗೂ? ಝೂಲು ಟೈಮ್ ಹೇಳಿದ್ದೀನಿ. ಇದನ್ನ ಹೇಳ್ತಾ ಇದ್ದಿದ್ದಾಗ್ಲೇ ನೋಡಿ, ನಮ್ಮ ಬಾಡಿ ಬಯಾಲಜಿಕಲ್ ಸೈಕಲ್ ಸಿರ್ಕೇಡಿಯನ್ ರಿದಮ್ ಅಂತ. ಓಕೆ, ಬಯಾಲಜಿಕಲ್ ಕ್ಲಾಕ್, ಬಾಡಿ ಕ್ಲಾಕ್ ಅಂತ ಕರಿತೀವಿ. ಇವಾಗ ನೋಡಿ, ಇದರಲ್ಲಿ ನಾನು ಹೇಳ್ತಾ ಇದ್ದಿದ್ದೆ ಮೆಲಟೋನಿನ್ ಹಾರ್ಮೋನ್. ರಾತ್ರಿ ಆಗ್ತಿದ್ದಂಗೆ ನೋಡಿ, ಇಲ್ಲಿ ರಾತ್ರಿ, ಇಲ್ಲಿ ಸಂಜೆ 9 ಗಂಟೆ ನೋಡಿ. ಸೊ ಏನಾಗುತ್ತೆ, ಮೆಲಟೋನಿನ್ ಹಾರ್ಮೋನ್ ಹೆಚ್ಚಾಗುತ್ತೆ, ಕರೆಕ್ಟಾ? ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಬ್ರೈನ್ ನಲ್ಲಿ ಇದನ್ನ ಹೆಚ್ಚು ಮಾಡುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ಸಂಜೆ ಹೊತ್ತಾದ್ಮೇಲಿಂದ ನೀವು ಜಾಸ್ತಿ LED ಲೈಟ್ ನ ನೋಡಬಾರ್ದು. ಫೋನು, ಟಿವಿ ನೋಡ್ತಾ ಇದ್ರೆ ಏನಾಗುತ್ತೆ, ನಮ್ಮ ಬಾಡಿ ಬ್ರೈನ್ ನ ಪೀನಿಯಲ್ ಗ್ಲ್ಯಾಂಡ್ ಎಫೆಕ್ಟ್ ಆಗುತ್ತೆ, ಮೆಲಟೋನಿನ್ ಸೆಕ್ರೇಟ್ ಆಗೋದು ಎಫೆಕ್ಟ್ ಆಗುತ್ತೆ. ಒಂದ್ಸತಿ ನೀವು ಇದು ಹಾಳು ಮಾಡ್ಕೊಂಡ್ರೆ ನಮ್ಮ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ, ಜೀವಿತಾವಧಿ ಕಮ್ಮಿ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದು? ದ ಸ್ಲೀಪ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಡೇ ಟು ಡೇ ರುಟೀನ್. ಆ ಸ್ಲೀಪ್ ಏನಾದ್ರು ನೀವು ಹಾಳು ಮಾಡ್ಕೊಂಡ್ರಿ ಅನ್ಕೊಳ್ಳಿ, ಏನೋ ಓದ್ತಾ ಇದೀವಿ ಅಂತನೋ, ಫಿಲಮ್ ನೋಡ್ತಾ ಇದೀವಿ ಅಂತನೋ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದೀವಿ ಅನ್ಕೊಳ್ಳಿ, ಅದರಿಂದೆಲ್ಲ ನಮ್ಮ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ, ಆಯ್ತಾ. ಸೊ ಸರಿಯಾಗಿ ಮಲಗದಷ್ಟು ನಮ್ಮ ಜೀವಿತಾವಧಿ ಹೆಚ್ಚು, ನಮ್ಮ ಮೆಮೊರಿ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿರುತ್ತೆ, ಆಯ್ತಾ. ಎಷ್ಟು ಜನಕ್ಕೆ ಅರ್ಥ ಆಯ್ತಪ್ಪ ಇದು? ಸೊ ಅದಕ್ಕೋಸ್ಕರ ನಾವು ಸಂಜೆ ಬೇಗ ಮಲಗಬೇಕು. ವಿ ಹ್ಯಾವ್ ಟು ಸ್ಲೀಪ್ ವೆರಿ ಅರ್ಲಿ, ಗೊತ್ತಾ? ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ದಟ್ ಈಸ್ ಅ ಗುಡ್ ವೇ ಆಫ್ ಲೈಫ್. ಸೊ ಈಗ 10 ಗಂಟೆ 10:30ಗೆಲ್ಲ ಮಲಗ್ಬಿಡ್ಬೇಕು ನೀವು. ದಟ್ ಇಸ್ ಅ ಲೇಟ್ ಹೇಳ್ತಾ ಇರೋದು. 10 ಗಂಟೆಗೆ ಮಲಗಿದ್ರೆ ಕರೆಕ್ಟಾ? ಸೊ ದಟ್ ಇಸ್ ಅ ಕರೆಕ್ಟ್ ಟೈಮ್. ಬೆಳಿಗ್ಗೆ ಆದ ತಕ್ಷಣ ನೋಡಿ ಏನಾಗುತ್ತೆ, ಇಲ್ಲಿ ಮೆಲಟೋನಿನ್ ಸ್ಟಾಪ್ಸ್ ಸೆಕ್ರೇಷನ್, ಅವಾಗ ಎಚ್ಚರ ಆಗೋಗುತ್ತೆ. ಅದಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ಎಚ್ಚರ ಹೋಗ್ತೀರ ಎಲ್ಲರೂ. ಅರ್ಥ ಆಯ್ತಾ ಎಲ್ಲರಿಗೂ? ಪ್ರಾಪರ್ ಸ್ಲೀಪ್ ಆಗಿರುತ್ತೆ. ಅದಾದ್ಮೇಲಿಂದ ನೋಡಿ, ಮತ್ತೆ ಯು ಆರ್ ಆಕ್ಟಿವ್ ಡ್ಯೂರಿಂಗ್ ದ ಡೇ, ಮತ್ತೆ ಈವ್ನಿಂಗ್. ಇದು ದಿಸ್ ಇಸ್ ಕಾಲ್ಡ್ ಸಿರ್ಕೇಡಿಯನ್ ರಿದಮ್. ಸಿರ್ಕೇಡಿಯನ್ ರಿದಮ್, ಬಯಾಲಜಿಕಲ್ ಕ್ಲಾಕ್. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇದು ತುಂಬಾ ಇಂಪಾರ್ಟೆಂಟ್. ಇದು ಈ ಹಾರ್ಮೋನ್ ನಮ್ಮ ಸ್ಲೀಪ್ ವೇಕ್ ಸೈಕಲ್ ನ ಕಂಟ್ರೋಲ್ ಮಾಡೋ ಹಾರ್ಮೋನ್ ಯಾವುದು ಅಂತ ಕೇಳ್ತಾರೆ, ಗೊತ್ತಾಯ್ತಾ ಎಲ್ಲರಿಗೂ? ಸೊ ಇದನ್ನ ಕೇಳ್ಬೋದಲ್ಲ, ಇದನ್ನ ಮೆಲಟೋನಿನ್ ಹಾರ್ಮೋನ್ ನಮ್ಮ ಸ್ಲೀಪ್ ವೇಕ್ ಸೈಕಲ್ ನ ಮಾನಿಟರ್ ಮಾಡುವಂತ ಸೈಕಲ್. ಇಸ್ ಇಟ್ ಕ್ಲಿಯರ್? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್.
ಆಯ್ತಾ? ಎಕ್ಸಾಂಪಲ್ ಇದು ಗ್ಯಾರಂಟಿ ಕ್ವಶನ್. ಯಾವ ಗ್ಲ್ಯಾಂಡ್ ಸೆಕ್ರೆಟ್ ಮಾಡೋದು? ಪೀನಿಯಲ್ ಗ್ಲ್ಯಾಂಡ್. ನಮ್ಮ ಬ್ರೈನ್ ನಲ್ಲಿ ಇರುವಂತ ಪೀನಿಯಲ್ ಗ್ಲ್ಯಾಂಡ್. ಇದೊಂಥರ ಪೈನ್ ಆಕಾರದಲ್ಲಿದೆ. ಇದು ಪೈನ್ ಕೋನ್ ಆಕಾರದಲ್ಲಿರುವಂತ ಗ್ಲ್ಯಾಂಡ್ ಇದು. ಆಯ್ತಾ? ನೆನಪಿಟ್ಕೊಳ್ಳಿ. ಆಯ್ತಾ? ನೆನಪಿಟ್ಕೊಳ್ಳಿ ಎಲ್ಲರೂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಇದನ್ನು ಕೇಳಿದ್ರೆ ನೋಡಿ, ಪೀನಿಯಲ್ ಗ್ಲ್ಯಾಂಡ್ ಬ್ರೈನ್ ನಲ್ಲಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಪೀನಿಯಲ್ ಗ್ಲ್ಯಾಂಡ್ ನಮ್ಮ ಬ್ರೈನ್ ಸೆಂಟರ್ ಭಾಗದಲ್ಲಿ ಇದೆ. ಹೈಪೋಥಾಲ್ಮಸ್ ಇದೆಯಲ್ಲ ಅದ್ರ ಮೇಲ್ಗಡೆ. ಆಯ್ತಾ? ಥಾಲ್ಮಸ್ ಮೇಲ್ಗಡೆ ಸಿಗುತ್ತೆ. ಸೊ ನೆನಪಿಟ್ಕೊಳ್ಳಿ ಎಲ್ಲರೂ. ಆಯ್ತಾ? Is it clear, friends? Next, daylight saving. ಎಷ್ಟು ಜನ ಕೇಳಿದ್ರೆ ಡೇಲೈಟ್ ಸೇವಿಂಗ್ ಕಾನ್ಸೆಪ್ಟ್ ನ? ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಇವರು. ಬೆಂಜಮಿನ್ ಫ್ರಾಂಕ್ಲಿನ್, ಆಯ್ತಾ? US ಫಿಲಾಸಫರ್, ದೊಡ್ಡ ಅಮೆರಿಕನ್ ಫಿಲಾಸಫರ್, US ಪ್ರೆಸಿಡೆಂಟ್ ಕೂಡ ಆಗಿದ್ರು. ಸೊ ಟೆಂಪರೇಟ್ ಭಾಗದಲ್ಲೆಲ್ಲ, ಟೆಂಪರೇಟ್ ದೇಶಗಳಲ್ಲಿ ಏನಾಗೋಗುತ್ತೆ, ನಾವು ಉಷ್ಣವಲಯದಲ್ಲಿರೋರ್ಗೆ ಅಷ್ಟು ತೊಂದರೆ ಇಲ್ಲ. ಯಾಕಂದ್ರೆ ಉಷ್ಣವಲಯದಲ್ಲಿರೋದು ವರ್ಷ ಪೂರ್ತಿ ನಮಗೆ ಬಿಸಿಲು ಚೆನ್ನಾಗಿರುತ್ತೆ, ಕರೆಕ್ಟಾ? ಆದ್ರೆ ಈ ಭಾಗದಲ್ಲಿ ನೋಡಿ, ಈ ಟೆಂಪರೇಟ್ ಭಾಗದಲ್ಲಿರೋರು, ಈ ಭಾಗದಲ್ಲಿ ಉತ್ತರ ಗೋಲಾರ್ಧದಲ್ಲಿ ಜಾಸ್ತಿ ಜನಸಂಖ್ಯೆ ಇರೋದು. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಯಾರು ಅಷ್ಟು ಜನಸಂಖ್ಯೆ ಇಲ್ಲ. ಟೆಂಪರೇಟ್ ಭಾಗ ನೋಡಿ, ಎಷ್ಟು ಜನ ಹೋಗ್ತೀರಾ? ಟೆಂಪರೇಟ್ ಭಾಗ ದಕ್ಷಿಣ ಗೋಲಾರ್ಧದಲ್ಲಿ ಪಾಪ್ಯುಲೇಷನ್ ಕಡಿಮೆ, ಅಂಟಾರ್ಟಿಕಾದಲ್ಲೂ ಪಾಪ್ಯುಲೇಷನ್ ಕಡಿಮೆ, ಉತ್ತರದಲ್ಲೇ ಜಾಸ್ತಿ ಇರುತ್ತೆ. ಆಯ್ತಾ? ಸೊ ಈ ಟೆಂಪರೇಟ್ ಭಾಗದಲ್ಲಿ ಸಮ್ಮರ್ಸ್ ಆರ್ ಲಾಂಗ್. ಸಮ್ಮರ್ ಎಲ್ಲ ದಿನ ಲಾಂಗ್ ಇರುತ್ತೆ. ಆದ್ರೆ ಚಳಿಗಾಲ ಬರ್ತಿದ್ದಂಗೆ ಬಿಕಮ್ಸ್ ವೆರಿ ಕೋಲ್ಡ್. ಸಖತ್ ಚಳಿ, ಕರೆಕ್ಟಾ? ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಉತ್ಪನ್ನತೆ ಕಡಿಮೆ ಆಗುತ್ತೆ. ನೈಟ್ಸ್ ಆರ್ ಲಾಂಗ್, ಕೋಲ್ಡ್ ಲಾಂಗ್ ನೈಟ್ಸ್, ಡೇಸ್ ಆರ್ ಶಾರ್ಟ್. ಇವಾಗ ನೋಡಿ, ನಮ್ಗೇನೇ ನೋಡಿ, ಇವಾಗ ನಾವು ಚಳಿಗಾಲಕ್ಕೆ ಬಂದಿದೀವಲ್ವಾ, ದಿನ ಕಮ್ಮಿ ಇದೆ ನಮ್ಗೆ, ರಾತ್ರಿ ಜಾಸ್ತಿ ಇದೆ. ಜನಕ್ಕೆ ಅರ್ಥ ಆಯ್ತು? ಬೆಳಗ್ಗೆ ಆಗೋದು ಸ್ವಲ್ಪ ಲೇಟಾಗಿ ಬೆಳಕಾಗುತ್ತೆ, ಸಂಜೆ ಬೇಗ ಕತ್ಲಾಗ ಹೋಗ್ತಾ ಇದೆ. ಸೊ ಆಸ್ ರಿಸಲ್ಟ್ ನಮ್ಗೆ ದಿನ ಕಡಿಮೆ ಆಗಿದೆ, ರಾತ್ರಿ ಏನಾಗಿದೆ? ಜಾಸ್ತಿ ಆಗಿದೆ. ಸಂಜೆ 5-5:30ಗೆಲ್ಲ ಕತ್ಲಾಗ ಹೋಗ್ತಾ ಇದೆ, ಬೆಳಗ್ಗೆ 7 ಗಂಟೆಗೆ ಬೆಳಕಾಗ್ತಾ ಇದೆ. ಆ ತರ ಆದಾಗ ಏನಾಗುತ್ತೆ, ನಮ್ಗೆ ನೈಟ್ಸ್ ಆರ್ ವೆರಿ ಲಾಂಗ್ ಅಂಡ್ ಕೋಲ್ಡ್. ಗೊತ್ತಾಯ್ತಾ? ಇವಾಗ ನೋಡಿ, ಇವತ್ತು 16 ಅಲ್ವಾ? ನಾಳೆ ರಾತ್ರಿ ಟೆಂಪರೇಚರ್ ಇಸ್ ಗೋಯಿಂಗ್ ಟು ಗೋ ಡೌನ್ ಟು 10 ಅಂತೆ, ಆಲ್ಮೋಸ್ಟ್ 10 to 12 ಅಲ್ಲಿ ಇರುತ್ತೆ ನಾಳೆ. IMD ಇದು ಫೋರ್ಕಾಸ್ಟ್ ಫಾರ್ ಕರ್ನಾಟಕ. Tomorrow night the temperatures are going to be the lowest. So as a result, almost around 50 year high, 50 ಕಳೆದ 50 ವರ್ಷಗಳಲ್ಲೂ ಅಷ್ಟು ಕಡಿಮೆ ಆಗಿರ್ಲಿಲ್ವಂತೆ. ಅಷ್ಟು ಕಡಿಮೆ ಆಗುತ್ತೆ ಅಂತ ಇದ್ದಾರೆ. ಅಂದ್ರೆ ನೈಟ್ಸ್ ಆರ್ ಬಿಕಮ್ ವೆರಿ ಕೋಲ್ಡ್. ಎಷ್ಟು ಜನಕ್ಕೆ ಅರ್ಥ ಆಯ್ತಪ್ಪ ಇದು? ನೈಟ್ಸ್ ಆರ್ ಕೋಲ್ಡ್, ಲಾಂಗ್ ವಿಂಟರ್ ನೈಟ್ಸ್. ಅವಾಗ ಏನಾಗುತ್ತೆ ಹೇಳಿ? ಆ ತರ ಆದಾಗ ಚಳಿಗಾಲದಲ್ಲಿ ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಡ್ರಾಪ್ ಆಗುತ್ತೆ. ಈ ತರ ಇರುವಾಗ ನಮ್ಮ ಪರಿಸ್ಥಿತಿ ಅವಾಗ ಏನಾಗುತ್ತೆ? ಇಲ್ಲಿ ನೋಡಿ, ಇಲ್ಲಿ ಇವ್ರೇನ್ ಹೇಳಿದ್ರು, ಬೆಂಜಮಿನ್ ಫ್ರಾಂಕ್ಲಿನ್ ಏನ್ ಹೇಳಿದ್ರು? ಸೊ ನಾವು ಸ್ಪ್ರಿಂಗ್, ಬೇಸಿಗೆ ಕಾಲ ಶುರುವಾಗಕ್ಕಿಂತ ಮುಂಚೆ ಸ್ಪ್ರಿಂಗ್ ಬರುತ್ತಲ್ಲ, ಸ್ಪ್ರಿಂಗ್, ವಸಂತ ಋತು. ಆ ವಸಂತ ಋತುನಲ್ಲಿ ಏನ್ ಮಾಡ್ಬಿಡೋಣ? ಲಾಸ್ಟ್ ಸಂಡೇ ಆಫ್ ಮಾರ್ಚ್, ಮಾರ್ಚ್ ತಿಂಗಳಲ್ಲಿ ನಮ್ಗೆ ಸ್ಪ್ರಿಂಗ್ ಶುರು ಆಗುತ್ತೆ, ವಸಂತ ಋತು ಶುರು ಆಗುತ್ತೆ. ಆ ಟೈಮಲ್ಲಿ ಏನ್ ಮಾಡೋಣ? ಭಾನುವಾರ ಆದ್ರೆ ರಜಾ ಎಲ್ಲರಿಗೂ. ಮಧ್ಯಾಹ್ನ ಇಲ್ಲಿ ನೋಡಿ, 1 ಗಂಟೆ ಇರುತ್ತೆ ನೋಡಿ, 1 PM ನ 2 PM ಮಾಡ್ಬಿಡಿ. ಅಂದ್ರೆ ಸಮಯನ 1 ಗಂಟೆ ಮುಂದಕ್ಕೆ ಹಾಕಿ. ಆಯ್ತಾ? 1 ಗಂಟೆ ಇದ್ದೀರಿ, 2 ಗಂಟೆ ಮಾಡಿ ನಿಮ್ ಕ್ಲಾಕ್ ನ ಎಲ್ಲರೂ ಅಟ್ ಅ ಸೇಮ್ ಟೈಮ್. 1 ಗಂಟೆ ಇದ್ದೀರಿ, 2 ಗಂಟೆ ಮಾಡ್ತೀವಿ. ಅಂದ್ರೆ ಸ್ಪ್ರಿಂಗ್ ಫಾರ್ವರ್ಡ್. ಏನದು? ಸ್ಪ್ರಿಂಗ್ ಫಾರ್ವರ್ಡ್. ವಸಂತ ಋತುನಲ್ಲಿ ಸಮಯನ 1 ಗಂಟೆ ಮುಂದಕ್ಕೆ ಹಾಕಿದ್ವಿ. ಆಯ್ತಾ? ಈ ತರ 1 ಗಂಟೆ ಮುಂದಕ್ಕೆ ಹಾಕೋದ್ರಿಂದ ಏನಾಗುತ್ತೆ? ಸಂಡೇ ರಾತ್ರಿ ಮಲಗ್ತೀರಾ, ಕರೆಕ್ಟಾ? ಬೇಗ ಮಲಗ್ತೀರಾ, ಹಾಗೆ ಬೇಗ ಎದ್ದೇಳ್ತೀರಾ. ಸೊ ಮತ್ತೆ ಸೋಮವಾರ ನೀವು ಏನಾಗುತ್ತೆ? ಬೇಗ ಕೆಲ್ಸಕ್ಕೆ ಹೋಗ್ತೀರಾ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅವಾಗ ನೀವು ಜಾಸ್ತಿ ಬೇಗ ಕೆಲ್ಸಕ್ಕೆ ಹೋಗ್ತೀರಾ, ಹಂಗೆ ಏನಾಗುತ್ತೆ? ಸಂಜೆ ಬೇಗ ಮನೆಗೆ ಬರ್ತೀರಾ, ಜಾಸ್ತಿ ಡೇ ಲೈಟ್ ಉಳಿಯುತ್ತೆ ನಿಮ್ಗೆ. ಐದರ್ ನೀವು ಮನೆಯಲ್ಲಿ ಇರ್ಬೋದು ಫ್ಯಾಮಿಲಿ ಜೊತೆಗೆ, ಇಲ್ವಾ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇವಾಗ ನಾನು ನೋಡ್ರಪ್ಪ, ಬೆಳಿಗ್ಗೆ ಬೇಗ ಹೋದೆ ಅನ್ಕೊಳ್ಳಿ ಆಫೀಸ್ಗೆ, ನಾನು ಸಂಜೆ ನಾನು ಬೇಗ ಮನೆಗೆ ಬರ್ಬೋದಾ? ಒಂದು ಪ್ಲಸ್. ಇಲ್ಲ ನಾನು ಜಾಸ್ತಿ ಕೆಲಸ ಮಾಡಬೇಕು ಅಂದ್ರೆ ಜಾಸ್ತಿ ಕೆಲಸ ಮಾಡ್ಬೋದು. ಕಂಪ್ನೀಸ್ ವಿಲ್ ಪೇ ಮಿ ಎಕ್ಸ್ಟ್ರಾ.
ನಮ್ಮಲ್ಲಿಲ್ಲ ಆ ಥರ ಕಲ್ಚರು. ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಎಕ್ಸ್ಟ್ರಾ ಕೊಡ್ತೀವಿ ದುಡ್ಡು, ಅವೆಲ್ಲ ನಮ್ಮಲ್ಲಿಲ್ಲ. ಬಟ್ ಅಲ್ಲಿದೆ, ಯುರೋಪಲ್ಲಿದೆ, ನಾರ್ತ್ ಅಮೆರಿಕಾದಲ್ಲಿದೆ. ಸೊ ಅವಾಗ ಜಾಸ್ತಿ ಚೆನ್ನಾಗಿ ದುಡಿದು ಬಿಡ್ತಾರೆ ಎಷ್ಟೊಂದು ಜನ. ಸಮ್ಮರಲ್ಲಿ, ವಿಂಟರಲ್ಲಿ ವೆಕೇಶನ್ ತಗೋತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಇದು? ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ನಾರ್ತ್ ಅಮೆರಿಕಾ, ಕೆನಡಾದಲ್ಲಿರೋರು, ಯುರೋಪಲ್ಲಿರೋರು ಏನು ಮಾಡ್ತಾರೆ ಗೊತ್ತಾ, ಸಮ್ಮರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಅಕ್ಟೋಬರ್ ಬಂದ್ಬಿಡ್ತಾರೆ ಇಂಡಿಯಾಗೆ, ಅಥವಾ ಸೌತ್ ಈಸ್ಟ್ ಏಷ್ಯಾಗೆ ಹೊಟ್ಟೋಗ್ತಾರೆ, ವಿಯೆಟ್ನಾಮ್ಗೆಲ್ಲ, ಇಂಡೋನೇಷ್ಯಾಗೆಲ್ಲ. ಚಳಿಗಾಲದಲ್ಲಿ ಆರಾಮಾಗಿರ್ತಾರೆ ಅಲ್ಲಿ. ಯಾಕೆಂದ್ರೆ ಅಲ್ಲಿ ಚಳಿ ಅಲ್ಲ, ಜರ್ಮನಿನಲ್ಲಿ ಚಳಿ, ನಾರ್ತ್ ಅಮೆರಿಕಾದಲ್ಲಿ ಚಳಿ, ಇಲ್ಲಿ ಅಷ್ಟು ಚಳಿ ಆಗಲ್ಲ. ವಿಯೆಟ್ನಾಮ್ ಅಲ್ಲಿ ಆರಾಮಾಗಿ ಬೆಚ್ಚಗಿರುತ್ತೆ. ಸೊ ಆರಾಮಾಗಿ ಇಲ್ಲಿ ರಜಾ, ಮತ್ತೆ ಮಾರ್ಚ್ಗೆ ಹೋಗ್ತಾರೆ ಕೆಲಸಕ್ಕೆ ವಾಪಸ್. ಎಷ್ಟು ಜನಕ್ಕೆ ಅರ್ಥ ಆಯ್ತು ಎಕ್ಸಾಂಪಲ್? ಸೊ ಈ ರೀತಿ ಮಾರ್ಚ್ ಅಲ್ಲಿ 1 ಗಂಟೆ ಮುಂದಕ್ಕೆ ಹಾಕೋದು, ಅದನ್ನ ಸ್ಪ್ರಿಂಗ್ ಫಾರ್ವರ್ಡ್ ಅಂತ ಕರಿತೀವಿ. ಅದೇ ಅಕ್ಟೋಬರ್ ಬರುತ್ತಲ್ಲ, ಅಕ್ಟೋಬರ್ ಬಂದ್ಮೇಲೆ ಏನಾಗುತ್ತೆ, ಅಕ್ಟೋಬರ್ ಲಾಸ್ಟ್ ಸಂಡೇ ಏನಾಗುತ್ತೆ, ಮಧ್ಯಾಹ್ನ 2 ಗಂಟೆ ಇರುತ್ತಲ್ಲ, ಮಧ್ಯಾಹ್ನ 2 ಗಂಟೆ ಆದ ತಕ್ಷಣ ಅದು 1 ಗಂಟೆ ಮಾಡ್ಬಿಡಿ, ಅಂದ್ರೆ ಬ್ಯಾಕ್, ಆಟಮ್ ಬ್ಯಾಕ್, ಫಾಲ್ ಬ್ಯಾಕ್ ಅಂತ ಹೇಳ್ತಾರೆ ಇದನ್ನ. ಆಟಮ್ ಅಥವಾ ಫಾಲ್ ಅಲ್ವಾ, ಆಟಮ್ ಸೀಸನ್, ಶರತ್ ಋತು. ಅವಾಗ ಏನ್ ಮಾಡ್ಬಿಡಿ, 2 ಗಂಟೆನ ಮಧ್ಯಾಹ್ನ 1 ಗಂಟೆ ಮಾಡ್ಬಿಡಿ, ವಾಪಸ್ ಬರ್ತಾ ಇದ್ದೀರಾ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಸ್ಪ್ರಿಂಗ್ ಫಾರ್ವರ್ಡ್, ಫಾಲ್ ಬ್ಯಾಕ್, ಈ ಕಾನ್ಸೆಪ್ಟ್ ಕೊಟ್ಟರು. ಸೊ ಎಷ್ಟೊಂದು ಅಮೆರಿಕನ್ ಕಂಪ್ನೀಸ್ ಏನ್ ಮಾಡ್ತಾರೆ, ಅವ್ರ ವರ್ಕರ್ಸ್ ಸಮ್ಮರ್ ಅಲ್ಲಿ ಜಾಸ್ತಿ ಕೆಲಸ ಮಾಡಿರೋದಕ್ಕೋಸ್ಕರ ವಿಂಟರ್ ಅಲ್ಲಿ ಸೇಮ್ ಸ್ಯಾಲರೀಸ್ ಕೊಡ್ತಾರೆ. ಮನೆಯಿಂದನೇ ಕೆಲಸ ಮಾಡಿ ಅಂತ ಹೇಳ್ತಾರೆ, ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಅಂದ್ರೆ ನೀವು ಹೊರಗಡೆ ಹೋಗಲ್ಲ, ಚಳಿಗಾಲದಲ್ಲಿ ಒಳ್ಳೇದು, ನಿಮ್ಗೆ ಒಳ್ಳೇದು, ಮನೇಲಿ ಇರ್ತೀರಾ. ಒಂದು ನಿಮ್ ಪ್ರೊಡಕ್ಟಿವಿಟಿ ಮನೆಯಲ್ಲೇ ಹೆಚ್ಚಿರುತ್ತೆ ಅವಾಗ, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಿಂತ. ಕರೆಕ್ಟ್, ಹೊರಗಡೆ ಮೈನಸ್ ಆಗಿರುತ್ತೆ ಟೆಂಪರೇಚರ್, ಮನೆಯೊಳಗೆ ಹೀಟೆಡ್ ಫ್ಲೋರ್ ಇರುತ್ತೆ ಮನೆಯೊಳಗೆ, ಅಷ್ಟರಲ್ಲಿ ಹೀಟರ್ ಎಲ್ಲ ಹಾಕೊಂಡು ಮನೆಯೊಳಗೆ ಇರ್ಬೋದು. ಸೊ ಮನೆಯಿಂದನೇ ಕೆಲಸ ಮಾಡ್ಬೋದು. ಎಷ್ಟು ಜನ ಕರ್ತಾ ಇತ್ತು? ಸೊ ಈ ರೀತಿ, ಸೊ ವಿಂಟರ್ ನಲ್ಲಿ ಕಡಿಮೆ ವರ್ಕ್ ಟೈಮ್ ಇರುತ್ತೆ, ಅದನ್ನ ಕಂಪನ್ಸೇಟ್ ಮಾಡ್ತಾರೆ ಸಮ್ಮರ್ ಅಲ್ಲಿ ಕೆಲಸ ಮಾಡಿ. ಇದನ್ನ ಅವ್ರು ತಂದ್ರು, ಬೆಂಜಮಿನ್ ಫ್ರಾಂಕ್ಲಿನ್ ತಂದ್ರು. ಎಷ್ಟು ಜನ ಕರ್ತಾ ಇತ್ತು? ಇದನ್ನ ಡೇ ಲೈಟ್ ಸೇವಿಂಗ್ ಅಂತ ಕರೀತಾರೆ. ಇದು ಅಪ್ಲೈ ಆಗುತ್ತೆ ಎಲ್ಲಿಗೆ? ಟೆಂಪರೇಟ್ ರಾಷ್ಟ್ರಗಳಿಗೆ ಮಾತ್ರ, ನಮ್ಗೆಲ್ಲ. ಟ್ರಾಪಿಕಲ್ ದೇಶಗಳಿಗೆಲ್ಲ, ಟೆಂಪರೇಟ್ ದೇಶಗಳಿಗೆ ಮಾತ್ರ. ಒಂದು, ಸಮ್ಮರ್ಸ್ ಏನು ಲಾಂಗ್ ಡೇಸ್ ಇರುತ್ತೆ, ಆದರೆ ವಿಂಟರ್ಸ್ ಆರ್ ವೆರಿ ಕೋಲ್ಡ್ ಅಂಡ್ ವೆರಿ ಶಾರ್ಟ್. ಓಕೆ, ವಿಂಟರ್ ಡೇಸ್ ಆರ್ ಶಾರ್ಟ್, ನೈಟ್ಸ್ ಆರ್ ಲಾಂಗ್ ಅಂಡ್ ಕೋಲ್ಡ್. ಪ್ರೊಡಕ್ಟಿವಿಟಿ ಕಡಿಮೆ ಆಗೋಗುತ್ತೆ ನಮ್ದು ವಿಂಟರ್ ಅಲ್ಲಿ. ಅವಾಗ ನಾವು ಈ ಡೈಲೈಟ್ ಸೇವಿಂಗ್ ಸ್ಕೀಮ್ ಯೂಸ್ ಮಾಡೋದ್ರಿಂದ ಸಖತ್ತು ಪ್ರೊಡಕ್ಟಿವಿಟಿ ಹೆಚ್ಚು ಮಾಡ್ಕೋಬಹುದು. ಈ ಕಾನ್ಸೆಪ್ಟ್ ಅಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಇದನ್ನ ಫಾಲೋ ಮಾಡಿದ್ ಬರೀ ಉತ್ತರ ಅಮೆರಿಕ ಮತ್ತು ಯುರೋಪ್ ನಲ್ಲಿ ಮತ್ತೆ ನ್ಯೂಜಿಲೆಂಡ್ ಅಲ್ಲಿ ಫಾಲೋ ಮಾಡ್ತಾರೆ. ಆಯ್ತಾ? ಆಸ್ ಆಫ್ ನೌ ಜ್ಞಾಪಕಿಟ್ಕೊಳ್ಳಿ. ಭಾರತ ಯೂಸ್ ಮಾಡ್ತಾ, ಭಾರತ ಇದನ್ನ ಡೇಲೈಟ್ ಸೇವಿಂಗ್ ನ ಸ್ವಾತಂತ್ರ್ಯಕ್ಕಿಂತ ಮುಂಚೆ, ಮೊದಲನೇ ವಿಶ್ವ ಯುದ್ಧ ಆದಾಗ, ಎರಡನೇ ವಿಶ್ವ ಯುದ್ಧ ಆದಾಗ, ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2 ನಲ್ಲಿ ಯೂಸ್ ಮಾಡಿತ್ತು ಭಾರತ. ಬಿಫೋರ್ ಇಂಡಿಪೆಂಡೆನ್ಸ್. ಆಫ್ಟರ್ ಇಂಡಿಪೆಂಡೆನ್ಸ್ 1960-61 ವಾರ್ ಆಯ್ತಲ್ಲ, 1961 ಸೈನೋ ಇಂಡಿಯಾ ವಾರ್, ಅವಾಗ ನಾವು ಡೇಲೈಟ್ ಸೇವಿಂಗ್ ನ ಬಳಸಿದ್ವಿ. ಭಾರತ ಯಾವಾಗ ಡೇಲೈಟ್ ಸೇವಿಂಗ್ ಬಳಸ್ತು ಅಂದ್ರೆ ವಿಶ್ವ ಯುದ್ಧಗಳಾದಾಗ, ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2 ಆದಾಗ, ಇನ್ನೊಂದು ಸೈನೋ ಇಂಡಿಯಾ ವಾರ್ ಆದಾಗ ಮಾತ್ರ ನಾವು ಡೈಲೈಟ್ ಸೇವಿಂಗ್ ಕಾನ್ಸೆಪ್ಟ್ ನ ಬಳಸಿರೋದು. ಆಯ್ತಾ? ಒಂದಷ್ಟು ಕ್ವಶನ್ಸ್ ಕೊಟ್ಟಿದ್ದೀನಿ, ಇದನ್ನ ನೀವು ಆನ್ಸರ್ ಮಾಡಿ ಹೇಳ್ಬೇಕು ನನಗೆ. ಆನ್ಸರ್ ನೋಡಿ, 5 ಕ್ವಶನ್ ಹಾಕಿದ್ದೀನಿ ನನಗೆ, ಆನ್ಸರ್ ಮಾಡ್ತೀರಾ? ನಿಮಗೆ ಜಾಗನೂ ಕೊಟ್ಟಿದ್ದೀನಿ ಆನ್ಸರ್ ಮಾಡ್ಲಿಕ್ಕೆ. ಕ್ಲಿಯರ್? ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಟೈಮ್ ಝೋನ್. ಎಲ್ಲ ತರ ಆಂಗಲ್ ಅಲ್ಲೂ ಹೇಳಿದ್ದೀನಿ, ಲೆಕ್ಕ ಮಾಡಿ ನಾನು ಮತ್ತೆ ನಾಳೆ ಹೇಳ್ಕೊಡ್ತೀನಿ ನಿಮಗೆ, ಅಥವಾ ನೀವು ಅಲ್ಲೇ ಸಾಲ್ವ್ ಮಾಡಿ. ಯು ಹ್ಯಾವ್ ಟು ಗೆಟ್ ಕರೆಕ್ಟ್ ಆನ್ಸರ್. ಆಯ್ತಾ? ಎನಿ ಡೌಟ್ ಫ್ರೆಂಡ್ಸ್? ಪ್ಲೀಸ್ ನಿಮ್ಮ ಸ್ನೇಹಿತರಿಗೆ ಹೇಳಿ ನಮ್ಮ ತರಗತಿ ಸೇರ್ಲಿಕ್ಕೆ. ನಮ್ಮ QR ಕೋಡ್ ನ ಕಳಿಸಿ. ಇನ್ನು ಕೆಲವು ದಿವಸಗಳಲ್ಲಿ ನೀವು ರಿವಿಷನ್ ಮಾಡಿದ್ರೇನು, 10 ಡೇಸ್ ಇದೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ರಿವೈಸ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ನಿಮ್ಗಳಿಗೆ ಕ್ವಶನ್ಸ್ ಗಳು ಬರ್ತವೆ KPSC ಪ್ರಿಲಿಮ್ಸ್ ನಲ್ಲಿ. ನಾಳೆ ತರಗತಿಯಲ್ಲಿ ನಾನು ಎಕನಾಮಿಕ್ ಜಿಯೋಗ್ರಫಿ ಕಂಟಿನ್ಯೂ ಮಾಡ್ತೀನಿ. ಆಯ್ತಾ? ಅಗ್ರಿಕಲ್ಚರ್ ಆ ಟಾಪಿಕ್ಸ್ ಗಳನ್ನ ಕಂಟಿನ್ಯೂ ಮಾಡ್ತೀನಿ. ಎನಿ ಡೌಟ್ ಫ್ರೆಂಡ್ಸ್? Thank you all. Okay. Thank you all. Thank you. Okay, please ಎಲ್ಲ ಸ್ನೇಹಿತರಿಗೆ ಹೇಳಿ ಜಾಯ್ನ್ ಆಗ್ಲಿಕ್ಕೆ ಕೋರ್ಸ್ ನ. ಓಕೆ.